Samvata Beat of Dance. This program is presented by Thunder Guys Foundation Registered Bajpe in association with MAPS Groups of Institutions Mangaluru. Sponsored by Hunger Tale. Co-sponsored by Mantra IXC Fashion, Natural Hair Fixing Center. Powered by Srinidhi Glass and Aluminium Extrusions and Rudramsha Constructions. ಹಾಯ್ ಹಲೋ ನಮಸ್ಕಾರ. ಸಂವತ ಬೀಟ್ ಆಫ್ ಡಾನ್ಸ್ ವಿಶೇಷ ಮಾತುಕತೆಗೆ ಸ್ವಾಗತ. ನಾನು ಮಾನಸ ಮಡಿವಾಳ್. ವೀಕ್ಷಕರೇ, ಥಂಡರ್ ಗೈಸ್ ಫೌಂಡೇಶನ್ ರಿಜಿಸ್ಟರ್ಡ್ ಬಜ್ಪೆ ಇನ್ ಅಸೋಸಿಯೇಷನ್ ವಿತ್ ಮ್ಯಾಪ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಪ್ರೆಸೆನ್ಸ್ ಹಂಗರ್ ಟೇಲ್ ಸಂವತ ಬೀಟ್ ಆಫ್ ಡಾನ್ಸ್, ದ ಬಿಗ್ಗೆಸ್ಟ್ ಡಾನ್ಸ್ ರಿಯಾಲಿಟಿ ಶೋ, co-sponsored by Mantra IXC Fashion, Natural Hair Fixing Center and powered by Srinidhi Glass and Aluminium Extrusions and Rudramsha Constructions. ಥಂಡರ್ ಗೈಸ್ ಫೌಂಡೇಶನ್ ಬಜ್ಪೆ 1994ರಲ್ಲಿ ಪ್ರಾರಂಭ ಆದಂತಹ ಈ ಒಂದು ಇನ್ಸ್ಟಿಟ್ಯೂಷನ್ ಇದೀಗ ಫೌಂಡೇಶನ್ ಆಗಿ ಬದಲಾಗಿ ಹಲವಾರು ವೇದಿಕೆಗಳಲ್ಲಿ ಹತ್ತಿ ಹಲವಾರು ಪ್ರತಿಭೆಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು ಜನರಿಗೆ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟಂತ ಈ ಒಂದು ಸಂಸ್ಥೆ ಇದೀಗ ಸಂವತ ಬೀಟ್ ಆಫ್ ಡಾನ್ಸ್ ಅನ್ನುವಂತಹ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅನ್ನ ಹಮ್ಮಿಕೊಂಡಿರುವಂತದ್ದು. ನಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಈಗಾಗಲೇ ಕ್ವಾರ್ಟರ್ ಫಿನಾಲೆ, ಸೆಮಿಫಿನಾಲೆಗಳು ಕಳೆದು ಇದೀಗ ಫೈನಲ್ ಹಂತಕ್ಕೆ ನಾವು ತಲುಪಿರುವಂತದ್ದು. 300 ಆಡಿಷನ್ಸ್ ಇಂದ ಹಿಡಿದು ಇವಾಗ ಕೇವಲ 7 ಜನ ಕಂಟೆಸ್ಟೆಂಟ್ಸ್ ಮಾತ್ರ ಇದೀಗ ಕಾರ್ಯಕ್ರಮದಲ್ಲಿ ಉಳಿದಿರುವಂತದ್ದು. ಸೊ ಈ ಒಂದು ರಿಯಾಲಿಟಿ ಶೋನ ಫೈನಲ್ ಹಂತದಲ್ಲಿ ಬೀಟ್ ಆಫ್ ಡಾನ್ಸ್ ಇದೆ. ಸೊ ಈ ಒಂದು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಅಷ್ಟು ಪ್ರತಿಭೆಗಳನ್ನ ಬೀಟ್ ಮಾಡಿ ಬಂದಿರುವಂತಹ ಆ 7 ಕಂಟೆಸ್ಟೆಂಟ್ಸ್ ಯಾರೆಲ್ಲ ಅನ್ನುವಂತಹ ಕುತೂಹಲ ನಿಮಗೂ ಇದೆ, ನಮಗೂ ಇದೆ. ಈಗಾಗಲೇ ಕೆಲವೊಂದಷ್ಟು ಪ್ರತಿಭೆಗಳನ್ನ ನಾವು ಇಲ್ಲಿ ಕರೆಸಿ ಇಂಟರ್ವ್ಯೂ ಅನ್ನ ಮಾಡಿ ಅವರ ಒಂದು ಡಾನ್ಸ್ ಜರ್ನಿಯನ್ನ ತಿಳ್ಕೊಂಡ್ವಿ. ಇನ್ನಷ್ಟು ಕಂಟೆಸ್ಟೆಂಟ್ಸ್ ಅಂದ್ರೆ 7 ಜನರಲ್ಲಿ ಉಳಿದಂತಹ ಕಂಟೆಸ್ಟೆಂಟ್ಸ್ ಇಲ್ಲಿ ಬರೋದು ಬಾಕಿ ಇದೆ, ನಮ್ಮ ಜೊತೆ ಮಾತನಾಡೋದು ಕೂಡ ಬಾಕಿ ಇದೆ. ಸೊ ಇವತ್ತಿನ ನಮ್ಮ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ, ಇವರು ಆಲ್ರೆಡಿ ಸ್ಟಾರ್ ಆಗಿದ್ದಾರೆ. ಬಿಕಾಸ್ ಇವರ ಹೆಸರು ನಕ್ಷತ್ರ ಅಂತ. ಸೊ ಮಂಗಳೂರಿನ ನಕ್ಷತ್ರ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೇನೆ ಅವರ ತಂದೆ ತಾಯಿ ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡ್ತಾ ಅವರ ಡಾನ್ಸ್ ಜರ್ನಿಯನ್ನ ತಿಳ್ಕೊಳ್ಳೋ, ಅವರ ಸ್ಕೂಲ್ ಲೈಫ್ ಹೇಗಿದೆ, ಹಾಗೇನೆ ಅವರ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ಏನ್ ಹೇಳಿದ್ದಾರೆ ಅಂತ ಕೂಡ ತಿಳ್ಕೊಳ್ಳುವ. ಸೊ ಲೆಟ್ ಅಸ್ ವೆಲ್ಕಮ್ ನಕ್ಷತ್ರ. ಹಾಯ್ ನಕ್ಷತ್ರ, ಹೇಗಿದ್ದೀರಿ? ಫಸ್ಟ್ ಆಫ್ ಆಲ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. 300 ಆಡಿಷನ್ಸ್ ಆಯಿತು. ಅದರಲ್ಲಿ 43 ಮೆಂಬರ್ಸಿಗೆ ಕಂಟೆಸ್ಟೆಂಟ್ಸ್ಗಳಿಗೆ ನಿಮ್ಗೆ ಮೆಗಾ ಆಡಿಷನ್ ಮಾಡಿ ಅದರಲ್ಲಿ ಕ್ವಾರ್ಟರ್ ಫಿನಾಲೆ, ಸೆಮಿಫಿನಾಲೆ ಎಲ್ಲ ಬ್ರೇಕ್ ಮಾಡಿ ಇದೀಗ ಫೈನಲ್ ಹಂತದಲ್ಲಿದ್ದೀರಿ. ಆಲ್ರೆಡಿ ಗೆದ್ದಿದ್ದೀರಿ ನೀವು. ಸೊ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಸೊ ಹೇಗೆ ಅನಿಸ್ತಾ ಇದೆ ಈಗ? ತುಂಬ ಖುಷಿ ಅನಿಸ್ತಾ ಇದೆ. ಫೈನಲ್ ಇಷ್ಟು ದೊಡ್ಡ ವೇದಿಕೆ, ಅಷ್ಟೆಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ರು, ಜೊತೆಗೆ ಜಡ್ಜಸ್ ಕೂಡ ಅಷ್ಟೇ ತುಂಬ ನುರಿತ ಜಡ್ಜಸ್, ತೀರ್ಪುಗಾರರಿದ್ರು. ನಿಮಗೆ ಬೇರೆ ಬೇರೆ ಟಾಪಿಕನ್ನು ಕೂಡ ಕೊಟ್ಟಿದ್ರು. ಡುವೆಟ್ ರೌಂಡ್ ಆಗಿರ್ಬೋದು, ಬೇರೆ ಬೇರೆ ರೌಂಡ್ಸ್ ಇತ್ತಲ್ಲ. ಸೊ ಎಲ್ಲರನ್ನ ಬೀಟ್ ಮಾಡಿ ಈಗ 7 ಕಂಟೆಸ್ಟೆಂಟಲ್ಲಿ ನೀವೊಬ್ರು. ಖುಷಿ ಆಗ್ತಾ ಇದೆಯಾ? ತುಂಬ ಖುಷಿ ಆಗ್ತಾಯಿದೆ. ತುಂಬ ಎನರ್ಜೆಟಿಕ್ ಆಗಿ ಮಾತಾಡಬೇಕು. ಐ ಆಮ್ ಯುವರ್ ಫ್ರೆಂಡ್, ಯು ಹ್ಯಾವ್ ಟು ಟಾಕ್. ಎಸ್, ರೈಟ್? ಆಲ್ ರೈಟ್. ಸೊ ನಿಮ್ಮ ಒಂದು ಡಾನ್ಸ್ ಜರ್ನಿ ಇದೆ, ಅಂದರೆ ಬೀಟ್ ಆಫ್ ಡಾನ್ಸಲ್ಲಿ ನೀವು ಶುರುವಿನ ರೌಂಡಿಂದ ಮತ್ತೆ ಇಲ್ಲಿ ತನಕ ಬಂದಿರುವಂತಹ ಡಾನ್ಸ್, ನಿಮ್ಮದು ಕ್ಲಿಪ್ಸ್, ಗ್ಲಿಮ್ಸಸ್, ಹ್ಯಾಪಿ ಮೂಮೆಂಟ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲವನ್ನು ನಾವು ಕಲೆಕ್ಟ್ ಮಾಡಿಟ್ಕೊಂಡಿದ್ವಿ. ಸೊ ಅದು ನಾವು ನೋಡ್ಕೊಂಡು ಬರುವಲ್ಲ? ಎಸ್ ಎಸ್. ವೀಕ್ಷಕರೇ, ನಕ್ಷತ್ರ ಅವರ ಬೀಟ್ ಆಫ್ ಡಾನ್ಸ್ ಕಾರ್ಯಕ್ರಮದಲ್ಲಿ ಬಂದಂತಹ ಹಾದಿಯನ್ನು ಮತ್ತೊಂದ್ಸಲ ಮೆಲುಕು ಹಾಕುವಂತಹ ಹೊತ್ತೀಗ. ಸೊ ಅವರ ಒಂದು ಹ್ಯಾಪಿ ಮೂಮೆಂಟ್ಸ್, ಗ್ಲಿಮ್ಸಸ್ ಅನ್ನು ಪ್ಲೇ ಮಾಡ್ತೀವಿ, ನೋಡ್ಕೊಂಡು ಬನ್ನಿ. ಸಿಂಗಾರ ಸಿರಿಯಾಗಿ ಮೆಗಾ ಆಡಿಷನ್ಗೆ ಎಂಟ್ರಿ ಕೊಟ್ರು ನಮ್ಮ ನಕ್ಷತ್ರ ಮೇಡಮ್. ಬೀಟ್ ಹಿಡಿಯುವುದರಲ್ಲಿ ಪಕ್ಕ, ಎಕ್ಸ್ಪ್ರೆಷನ್ ಕೊಡುವುದರಲ್ಲಿ ಇವರನ್ನ ಮೀರಿಸುವುದೇ ಕಷ್ಟ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆವಾ ಮಾಯೆ. Really too good. I can see a winner potential in you. Nakshatra, I think she is a star. Definitely you are a star, Nakshatra. Enna side idla, yes, he is selected. ಕ್ವಾರ್ಟರ್ ಫಿನಾಲೆಯಲ್ಲಿ ಆಮ್ ಎ ಬಾರ್ಬಿ ಗರ್ಲ್ ಅಂತ ಕುಣಿದ ಈ ಮುದ್ದು ಗೊಂಬೆ ಸೆಮಿಫಿನಾಲೆಯಲ್ಲಿ ದ್ರೌಪದಿಯಾಗಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರು. Congratulations guys, super.
ಏನೇ ಮಾಡಿ ಎಂಥದೇ ಮಾಡಿ ಸೂಪರ್ ಆಗಿ ಮಾಡಿ ಪೋಡಿ ಪೋಡಿ ಮಾಡಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಕಮೆಂಟ್ಸ್ ನಿಮಗೆ ಮ್ಯಾಚ್ ಆಗ್ತದೆ. ಫೈನಲ್ ರೌಂಡ್ ನಲ್ಲಿ ಮಿಂಚೋದಕ್ಕೆ ಫುಲ್ ರೆಡಿ ಅನ್ನೋ ನಮ್ ನಕ್ಷತ್ರ ಸಮಂತಾ ಬೀಟ್ ಆಫ್ ಡ್ಯಾನ್ಸ್ ಟ್ರೋಫಿ ಗೆಲ್ತೀನಿ ಅಂತಾರ. ಬನ್ನಿ ಅವ್ರ ಹತ್ರನೇ ಕೇಳ್ಕೊಂಡ್ ಬರೋಣ. ನಕ್ಷತ್ರ ಅವರೇ, ಹೇಗೆ ಅನಿಸ್ತಾ ಇದೆ? ಸೊ ಇಷ್ಟು ದೊಡ್ಡ ವೇದಿಕೆ ಹತ್ತಿ ನೀವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂಥದ್ದು, ಇವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿ ಪಟ್ಟಿರ್ತಾರಲ್ಲ, ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ, ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಸೊ ನೀವು ಅಚೀವ್ ಮಾಡಿದಿರಿ ಅಂತ ಒಂದು ಫೀಲ್ ಇದೆಯಾ? ಎಸ್, ಯು ಆರ್ ವೆರಿ ಹ್ಯಾಪಿ. ಎಸ್, ಓಕೆ. ಸೊ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಮಗಳು ಇಷ್ಟು ದೊಡ್ಡ ವೇದಿಕೆ ಹತ್ತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಈಗ ಫೈನಲ್ಗೆ ಬಂದಿದ್ದಾರೆ, ಹೇಗೆ ಅನಿಸ್ತಾ ಇದೆ? ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟೇ ಅವಳು ಕಷ್ಟಪಟ್ಟಿದ್ದಾಳೆ ಮಾಡ್ಲಿಕ್ಕೆ. ಓಕೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಅಷ್ಟು ತುಂಬಾ ಕಂಟೆಸ್ಟೆಂಟ್ಸ್ ಇದ್ರು, 300 ಆಡಿಷನ್ಸ್ ಎಲ್ಲ ಆಯ್ತು, ಅದಾದ್ಮೇಲೆ ರೌಂಡ್ಸ್ ಕೊಟ್ರು, ಅಲ್ಲಿ ಕೂಡ ಮಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಈಗ ಒಂದು ಫೈನಲ್ ಹಂತಕ್ಕೆ ಬಂದಿರುವಂತದ್ದು. ಸೊ ಎಷ್ಟು ಖುಷಿ ಇದೆ? ತುಂಬಾನೇ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಸರ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಈಗ ನಾನು ಹೇಳಬೇಕಾದ್ರೆ, ಈಗ 300ಗಿಂತ ಹೆಚ್ಚು ಕಂಟೆಸ್ಟೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿ ಲಾಸ್ಟ್ ಫಿನಾಲೆಗೆ ಬಂದಿದ್ದಾಳೆ ನನ್ನ ಮಗಳು. ಈಗ 7ರಲ್ಲಿ ಒಬ್ಬಳಂತ ಹೇಳುವಾಗ ನನಗೆ ಒಂದು ಹೆಮ್ಮೆ. ಈಗ ಅದರ ಹಿಂದಿನ ಕಷ್ಟ ಏನಂತೇಳಿ ನಮಗೆ ಮಾತ್ರ ಗೊತ್ತು. ಯಾಕಂತ ಹೇಳಿದ್ಲೆ, ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಬಂದು ಇವಳನ್ನು ಒಂದು 5 ಎಬ್ಬಿಸಿ ಇವಳನ್ನು ಸಹ ಸ್ವಲ್ಪ ಮುಖ ತೊಳೆದು ಅಲ್ಲಲ್ಲಿ ಉಜ್ಜಿಸಿ ಒಂದು ಚಹಾ ಕೊಟ್ಟು 5:15 ಗಂಟೆಯಿಂದ 6:15 ತನಕ ನಾವು ಜಾಗಿಂಗ್ ಮಾಡಿಸ್ತೇನೆ. ಯಾಕಂತ ಹೇಳಿದರೆ ಕೆಲವರಿಗೆ ಡ್ಯಾನ್ಸ್ ಅಂತ ಹೇಳಿದರೆ ನೋಡಿದರೆ ಮಾತ್ರ ಅದು ಗೊತ್ತಾದ ಕುಣಿತಾರೆ ಅಂತೇಳಿ, ಅಲ್ಲಿ 1 ನಿಮಿಷ ಕಂಟಿನ್ಯೂ ಸ್ಟೆಪ್ಸ್ ಹಾಕಿ ಸ್ಟ್ರೆಂತ್ ಹಾಕಿ ನಲಿಯುವಾಗ ಮಾತ್ರ ಗೊತ್ತಾಗತ್ತೆ ಎಷ್ಟು ಸುಸ್ತಾಗತ್ತೆ ಅಂತೇಳಿ. ಬಟ್ ಅವರಿಗೆ ಮಾತ್ರ ಗೊತ್ತು. ಅದನ್ನು ಅವರು ಕಂಟಿನ್ಯೂ 5 ನಿಮಿಷ ಮಾಡುವಾಗ ಅದರ ಸುಸ್ತೇನು ಅದರ ಕಷ್ಟ ಏನು ಅವರಿಗೆ ಮಾತ್ರ ಗೊತ್ತು. ಆ ಎನರ್ಜಿ ಬರಬೇಕಂತ ಹೇಳಿದರೆ ನಾ ಬೆಳಿಗ್ಗೆ 5:15 ಗಂಟೆಯಿಂದ 6:15 ಗಂಟೆ ತನಕ ನಾನು ಮನೆ ಸುತ್ತ ಅಲ್ಲಿಂದ ಬೀಚ್ ತನಕ ಓಡಿಸ್ತೇನೆ ಅವಳಿಗೆ. ಪ್ರತಿ ದಿವಸ ನಾ ಅಭ್ಯಾಸವನ್ನು ಅವಳಿಗೆ ಮಾಡಿಸಿ ಬಂದು ಎಕ್ಸಸೈಸ್ ಡಿಪ್ಸ್ ತೆಗಿಸ್ತೇನೆ ಮತ್ತು ಗ್ರೌಂಡ್ ಎಕ್ಸಸೈಸ್ ಮಾಡಿಸ್ತೇನೆ. ಎಲ್ಲ ಮಾಡಿಸಿ ಆ ಮೂರ್ತಿಯನ್ನೊಂದು ಏನಿದ್ರು ಒಂದು ಆ ಮೂರ್ತಿಗೊಂದು ಇದು ಏನು ಹೇಳ್ತಾರೆ, ಕಲೆ ಬರಬೇಕಾದ್ರೆ, ಆ ಜೀವ ಬರಬೇಕಾದ್ರೆ ಆ ಥರ ಎಲ್ಲ ಕಷ್ಟಪಟ್ಟು ನಾವು ಮಾಡಿಸ್ತೇವೆ. ಹಾಗೆ ಸ್ವಲ್ಪ ಇನ್ನು ಇಂಪ್ರೂವ್ಮೆಂಟ್ ಆಗಿ ಸ್ಟ್ರೆಂತಲ್ಲಾಗಲಿ ಡ್ಯಾನ್ಸಲ್ಲಾಗಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಸ್ವಲ್ಪ ಆಗಿ ಅವಳು ಬಂದದವಳು. ಖಂಡಿತ. ಹಾಗೆ. ಸೊ ನಕ್ಷತ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತು, ಸ್ಟೇಜಲ್ಲಿ ಆಗಿರ್ಬೋದು, ಬ್ಯಾಕ್ ಸ್ಟೇಜಲ್ಲಿ ಆಗಿರ್ಬೋದು, ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ. ಬಟ್ ಇವಾಗ ನಕ್ಷತ್ರ ಅವ್ರು ನನಗೆ ಪಪ್ಪ ಮಮ್ಮನ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು. ಹೇಳಿ, ಪಪ್ಪ ಮಮ್ಮ ಹೆಸರು, ಅವ್ರು ಏನು ಮಾಡ್ತಾರೆ, ಮನೇಲಿ ಹೇಗಿರ್ತಾರೆ? ಅಮ್ಮನ ಹೆಸರು ಆಶಾ, ಅಪ್ಪನ ಹೆಸರು ನಟರಾಜ್. ಓಕೆ. ಮತ್ತೆ ಅಪ್ಪ 5 ಗಂಟೆಗೆ ಎದ್ದೇಳಿಸಿ ಜಾಗಿಂಗ್ ಮಾಡಿಸ್ತಾರೆ, ಎಕ್ಸರ್ಸೈಸ್ ಮಾಡಿಸ್ತಾರೆ. ಮತ್ತೆ ಅಮ್ಮ ಡ್ಯಾನ್ಸ್ ಹೇಗೆ ಎಕ್ಸ್ಪ್ರೆಷನ್ ಮಾಡುದು ಅಂದ್ರೆ ಅದರ ಆಕ್ಟ್ ಎಲ್ಲ ಕಲಿಸ್ತಾರೆ. ಮತ್ತೆ ಅಪ್ಪ ಸ್ವಲ್ಪ ಡ್ಯಾನ್ಸ್ ಫಿನಿಶಿಂಗ್ ಎಲ್ಲ ಇದ್ರೆ ಸ್ವಲ್ಪ ಅದನ್ನ ಸಹ ಕಲಿಸ್ತಾರೆ. ಅಪ್ಪ ಮತ್ತೆ ಜಾಬಿಗೆಲ್ಲ ಹೋಗ್ತಾರೆ ಅಲ್ವಾ? ಏನ್ ಜಾಬ್ ಮಾಡ್ತಾರೆ ಪಪ್ಪ? ಆಫೀಸರ್ ಚಾಯ್ಸ್ ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ಎಸ್. ಮಮ್ಮ ಏನ್ ಮಾಡ್ತಾರೆ? ಹೌಸ್ ವೈಫ್ ಆಗಿದ್ದಾರೆ. ಎಸ್. ಸೊ ನಿಮ್ಮ ಎಲ್ಲ ಎಕ್ಸ್ಪ್ರೆಷನ್ಸ್, ನಟನೆ ಎಲ್ಲ ನೋಡ್ಕೊಳ್ಳುವಂಥದ್ದು ಅಮ್ಮ. ಸೊ ನಿಮಗೆ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಮಾಡಿ ನಿಮಗೆ ಇನ್ಸ್ಪಿರೇಷನ್ ಎಲ್ಲ ಮೋಟಿವೇಶನ್ ಎಲ್ಲ ಕೊಟ್ಟು ನಿಮಗೆ ಹಾರ್ಡ್ ವರ್ಕ್ ಮಾಡಿಸ್ತಾ ಇರುವಂಥದ್ದು ಪಪ್ಪ. ಸೊ ನಿಮ್ಗೆ ಅಮ್ಮ ಇಷ್ಟನಾ ಪಪ್ಪ ಇಷ್ಟನಾ? ಇಬ್ರು ಇಷ್ಟ. ವೆರಿ ನೈಸ್. ಸೊ ಓಕೆ. ಸೊ ಇವಾಗ ಮಗಳು ಎಷ್ಟು ಗಂಟೆಗೆ ಯೂಶುವಲ್ ಆಗಿ ಎದ್ದೊಳ್ತಾಳೆ? ಎಷ್ಟು ಗಂಟೆಯಿಂದ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಅವಳದು? ಅವಳು 5 ಇಲ್ಲದ್ರೆ 5:30ಗೆ ಹೇಳ್ತಾಳೆ. ಅಂದರೆ ಈಗ ಡ್ಯಾನ್ಸ್ ಸ್ಟಾರ್ಟ್ ಆದ ನಂತರ ಮತ್ತೆ ಇವರ ಎಲ್ಲ ಮಾಡಿಸ್ತಾರೆ, ಎಕ್ಸಸೈಸ್ ಅದು ಇದೆಲ್ಲ ಮಾಡ್ತಾರೆ. ಮತ್ತೆ ತಿಂದು ಮತ್ತೆ ಸ್ಕೂಲಿಗೆ ಹೋಗಿ ಮತ್ತೆ ಪುನಃ ಬಂದು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಮತ್ತೆ ಬರುವಾಗ 10:30, 11 ಆಗ್ತದೆ ಎಲ್ಲ ಅವಳದು ಪ್ರಾಕ್ಟೀಸ್ ಎಲ್ಲ ಆಗುವಾಗ. ಸೊ ಅದಾದ್ಮೇಲೆ ಸ್ಕೂಲ್ ಹೇಗೆ, ಯಾವಾಗೆಲ್ಲ ಇರುತ್ತೆ ಅವರಿಗೆ ಸ್ಕೂಲು? ಅದೇ ಬೆಳಿಗ್ಗೆ 8:30, 9ಗೆ ಸ್ಟಾರ್ಟ್ ಆಗ್ತದೆ. ಮತ್ತೆ 3:30 ಆಗುವಾಗ
ಬಿಡ್ತದೆ. ಬೆಳಿಗ್ಗೆ 9ರಿಂದ 3:30 ಇರುತ್ತೆ. ಅದಾದ್ಮೇಲೆ ಪುನಃ ಡಾನ್ಸ್ ಪ್ರಾಕ್ಟೀಸ್. ಮತ್ತೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳೆ ಅವಳು. ಓಕೆ. ಬೇರೆ ಏನಾದ್ರು ಟ್ಯೂಷನ್ ಅದು ಇದು ಅಂತ ಹಾಕ್ತೀರಾ ಹೇಗೆ? ಇಲ್ಲ, ಟ್ಯೂಷನ್ಗೆ ಹಾಕ್ಲಿಲ್ಲ, ಅಂದ್ರೆ ಅವಳಿಗೆ ಟೈಮ್ ಇಲ್ಲ, ಇದು ಪ್ರಾಕ್ಟೀಸ್ ಅದು ಹಾಗೆ. ಸೊ ಡಾನ್ಸ್ ಮೇಲೆ ಅವರ ಫೇವರೇಟ್ ಅದು ಡಾನ್ಸ್ ಅಂತ ಹೇಳಿದ್ರೆ ಅವರು ಇಷ್ಟಪಟ್ಟು ಮಾಡ್ತಾರಾ? ಅವಳಿಗೆ ಇಷ್ಟ ಉಂಟು ಫುಲ್ ಎನರ್ಜಿ. ಅದೇ ಇದರ ವಿಷಯದಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಅವಳು ಕಲಿಯುವುದ್ರಲ್ಲಿ ಸಹ ಅವಳು ಹುಷಾರಿದ್ದಾರಲ್ಲ, ಹಾಗೆ ಅವಳಿಗೆ ಡ್ಯಾನ್ಸ್ ಮತ್ತೆ ಇದನ್ನ ಎರಡನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ ಅವಳಿಗೆ. ರೈಟ್ ಸರ್. ಈಗ ನೀವೇ ಹೇಳಿ, ಬೆಳಿಗ್ಗೆನೆ ಪಾಪ ಮಗಳನ್ನ ಎದ್ದೇಳಿಸಿ ಅವರಿಗೆ ಅಷ್ಟೆಲ್ಲ ಆಕ್ಟಿವಿಟೀಸ್ ಎಲ್ಲ ಕೊಡ್ತೀರಲ್ಲ, ನೀವೆಷ್ಟು ಗಂಟೆಗೆ ಎದ್ದೇಳ್ತೀರಾ? ನಾನು ಯೂಶುವಲಿ 5 ಗಂಟೆಗೆ ಎದ್ದೇಳ್ತೇನೆ. ಯಾಕಂತ ಹೇಳಿದ್ರೆ ಇವಳಿಗಾಗಿ ನಾನು ಹೇಳುದು. ಯಾಕಂದ್ರೆ ನಾನು ಲೇಟ್ ನೈಟ್ ಒಮ್ಮೊಮ್ಮೆ 1 ಗಂಟೆ ಆದ್ರೂ ನಾನು ಇವಳಿಗಾಗಿ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಳನ್ನು 5 ಕಾಲಿಗೆ ಎಬ್ಬಿಸ್ತೇನೆ. ಮತ್ತು ಇವಳನ್ನು ಸಹ ನಾನು ಸ್ವಲ್ಪ ಅಲ್ಲೆಲ್ಲ ಒಜ್ಜಿಸಿ ಒಂದು ಟೀ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಟೀ ಕುಡಿದ್ರೆ ಫ್ರೆಶ್ ಆಗ್ತಾರೆ ಅಂತ ಹೇಳಿ. ಫ್ರೆಶ್ ಆಗಿ ನಾನು ರೆಡಿ ಮಾಡಿ ಶೂ ಎಲ್ಲ ಹಾಕ್ಸಿ ಜಾಗಿಂಗ್ ರೆಡಿ ಮಾಡು ಅಂತ ಹೇಳಿ. ಅದು ಕೂಡ ನಂಗೆ ಸ್ವಲ್ಪ ಅಂತ ಹೇಳಿದ್ರೆ ಒಮ್ಮೊಮ್ಮೆ ನಾನು ಸ್ಕೂಟಿಯಲ್ಲಿ ಹೋಗ್ತೇನೆ, ಇವಳನ್ನು ಓಡಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ದು ಅವ್ರ ಜೊತೆ ಓಡ್ಬಹುದು, ಒಮ್ಮೊಮ್ಮೆ ಓಡ್ತೇನೆ ನಾನು. ಅದು ಕೆಲವರು ಜಾಗಿಂಗ್ ಮಾಡೋರು ಹೇಳ್ತಾರೆ ನೀವು ಸಹ ಓಡಿ ಅಲ್ಲ ಸ್ವಲ್ಪ ದಪ್ಪ ಎಲ್ಲ ಕೇಳ್ತಾರೆ. ಆದ್ರೆ ಇವಳು ಪಾಪ ನೀವು ಸ್ಕೂಟಿಯಲ್ಲೇ ಬನ್ನಿ, ನಾನು ಸ್ವಲ್ಪ ಸ್ಪೀಡ್ ಬೇಕಲ್ಲ ಅಂತ ಹೇಳಿ ಅದೆಲ್ಲ ಸ್ವಲ್ಪ ಎನರ್ಜಿಗೆ ಸ್ವಲ್ಪ ಹೆಲ್ಪ್ ಆಗಿದೆ. ಅಂದ್ರೆ ನೀವು ಸ್ಲೋ ಹೋಗ್ತೀರಾ ಅಂತ ನಾವು ಹೇಳೋದು. ವಾವ್, ನೈಸ್. ಹಾಗೆ ಎಸ್. ಓಕೆ. ಸೊ ನಿಮ್ಮ ಇವಾಗ ಡ್ಯೂಟಿ ಅದು ಇದೆಲ್ಲ ಮೇಂಟೈನ್ ಮಾಡ್ಬೇಕಾದ್ರೆ ಪಾಪ ಮಗಳನ್ನ ಕರ್ಕೊಂಡು ಹೋಗುವಂಥದ್ದು ಬಿಡುವಂಥದ್ದು ಇದೆಲ್ಲ ನಿಮ್ಗೆ ಕಷ್ಟ ಅನ್ಸಲ್ವಾ? ಈಗ ಹಾಗೇನಿಲ್ಲ, ನಾನು 9:30ಗೆ ಡ್ಯೂಟಿಗೆ ಹೊರಡ್ತೇನೆ ಮತ್ತು ನಾನು 6 o'clock ಬರ್ತೇನೆ. ಇವಳು ಸ್ಕೂಲ್ಗೆ ಡ್ಯಾನ್ಸ್ ಕ್ಲಾಸ್ ಇವಳು ಬಿಡ್ತಾಳೆ, ನಾನು ಡೈರೆಕ್ಟ್ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಇವಳು ಪಿಕಪ್ ಮಾಡಿ ಬರ್ತೇನೆ ಅಂತ. ಒಂದು 10-10:30 ಎಲ್ಲ ಆಗತ್ತೆ. ಈಗ ಕಂಟಿನ್ಯೂ ಪ್ರಾಕ್ಟೀಸ್ ಇದೆ. ಸ್ಕೂಲಲ್ಲಿ ಸಹ ಇವಳಿಗೆ ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ. ಸ್ಕೂಲ್ ಅವರು ಸಹ ತುಂಬಾ ಸಪೋರ್ಟ್ ಮಾಡಿ ಬ್ಯಾನರ್ ಎಲ್ಲ ಹಾಕಿ ಇವಳಿಗೆ ಟೀಚರ್ಸ್ ಆಗ್ಲಿ ಅಡ್ಮಿಸ್ ಆಗ್ಲಿ ಮತ್ತು ಸ್ಕೂಲ್ನವರೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ತೊಂದರೆ ಇಲ್ಲ. ಮತ್ತು ಸ್ಕೂಲಲ್ಲಿ ಸಹ ಟಾಪರ್ ಇವಳು. ಆದ ಕಾರಣ ಇವರ ಟೀಚರ್ಸ್ನವರು ಅಡ್ಮಿನ್ಸ್ ಅವರೆಲ್ಲ ಸಪೋರ್ಟ್ ಇದ್ದಾರೆ. ಮತ್ತೆ ಇವಳ ಬಗ್ಗೆ ಚಿಂತೆ ಮಾಡಬೇಡಿ, ಅವಳ ಟೈಮ್ ಅಲ್ಲಿ ಅವಳು ಪಿಕ್ ಮಾಡುವಷ್ಟು ಶಕ್ತಿ ಅವಳಿಗಿದೆ ಅಂತೇಳಿ ನಮ್ಗೆ ಧೈರ್ಯ ಅವರು ತುಂಬ್ತಾ ಇದ್ದಾರೆ. ಆದ ಕಾರಣ ನಾವು ಅದ್ರ ಬಗ್ಗೆ ಸಹ ನಾವೇನು ಇದು ಮಾಡ್ಬೇಕಂತಿಲ್ಲ ಅಂತ ಹೇಳಿ ಸ್ವಲ್ಪ ಧೈರ್ಯ. ಸರ್, ಇವಾಗ ನಿಮ್ಮ ಹತ್ರ ಕೇಳೋದಾದ್ರೆ ಮನೆಯಲ್ಲಿ ಅಜ್ಜ ಅಜ್ಜಿ ಅಂದ್ರೆ ಇವರ ಅಜ್ಜ ಅಜ್ಜಿ ಕೂಡ ಇದ್ದಾರೆ ಅಂತ ಒಂದು ವಿಷಯ ಸಿಕ್ತು. ಸೊ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಹೇಗೆ? ಈಗ ಮನೆಯಲ್ಲಿ ಹೇಳುದಾದ್ರೆ ಈಗ ಇವಳಿಗೆ ಮುತ್ತಜ್ಜ ಮುತ್ತಜ್ಜಿ ಇದ್ದಾರೆ, ಅದೇ ತರ ಒಂದು ಮುತ್ತಜ್ಜಿ ಸಹ ಇದ್ದಾರೆ. ಈಗ ಇವಳಿಗೆ ಇವಳ ತಂದೆ ತಾಯಿ ಮತ್ತೆ ಇವಳ ತಾಯಿಯ ತಂದೆ ಮತ್ತು ತಾಯಿ ಇದ್ದಾರೆ. ಇವಳಿಗೆ ಮುತ್ತಜ್ಜ ಮುತ್ತಜ್ಜಿ ಇದ್ದಾರೆ, ಇವಳಿಗೆ ಸಹ ಅಜ್ಜ ಅಜ್ಜಿ ಇದ್ದಾರೆ, ಇವಳಿಗೆ ಮುತ್ತಜ್ಜ ಮುತ್ತಜ್ಜಿ ಇದ್ದಾರೆ. ಅದೇ ತರ ಇವಳಿಗೆ ಅಜ್ಜ ಅಜ್ಜಿ ಇದ್ದಾರೆ ಮತ್ತೆ ಮುತ್ತಜ್ಜ ಮುತ್ತಜ್ಜಿ ಇದ್ದಾರೆ. ಇವರ ತಂದೆ ಸೈಡ್ ಇಂದ ಅಜ್ಜ ಅಜ್ಜಿ ಇದ್ದಾರೆ, ಮುತ್ತಜ್ಜ ಮುತ್ತಜ್ಜಿ ಇದ್ದಾರೆ, ಆ ತರ. ಓಕೆ. ಸೊ ತುಂಬಾ ತಲೆಮಾರನ್ನೆಲ್ಲ ಇವರು ನೋಡುವಾಗ ಆಯ್ತು ಅಂತ. ಎಸ್, ಹಾಗೆ. ಓಕೆ. ಸೊ ನಕ್ಷತ್ರ ಅವರ ಮುತ್ತಜ್ಜ ನಮ್ ಜೊತೆ ಮಾತನಾಡಿದ್ದಾರೆ. ಅವ್ರು ಎಂತ ಹೇಳಿದ್ದಾರೆ ನಮ್ಮ ನಕ್ಷತ್ರ ಬಗ್ಗೆ ಅಂತ ಕೇಳುವಲ್ಲ? ಎಸ್. ಮನೇಲಿ ತುಂಟಾಟ ಎಲ್ಲ ಮಾಡ್ತೀರಾ ನೀವು ಅಜ್ಜ ಅಜ್ಜಿಗೆಲ್ಲ? ಎಂತ ಮಾಡಲ್ಲ, ತುಂಬಾ ಡಿಸೆಂಟಾ? ಹಾಗಿದ್ರೆ ಮುತ್ತಜ್ಜಿ ಅಂತ ಹೇಳ್ತಾರೆ ನೋಡುವ. ಎಸ್ ವೀಕ್ಷಕರೇ, ನಕ್ಷತ್ರ ಅವರ ಅಜ್ಜ ಅಜ್ಜಿ ಹಾಗೇನೆ ಮುತ್ತಜ್ಜ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಬನ್ನಿ ನಕ್ಷತ್ರ ಅವ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಹೇಳಿದಾರ ಅಂತ ನೋಡ್ಕೊಂಡು ಬರುವ. ಇಂದು ನಮ್ಮ ಕುಟುಂಬ ಪೂರ ಎನ್ನ ಮಾತ ಕುಟುಂಬ ಇಂದು ನಕ್ಷತ್ರನ ಕುಟುಂಬ ಪೂರ ಎಂಕ್ಲು ಪೂರ ಯಾನು ನಮ್ಮ ಇಂದು ಯಾನ ಅಜ್ಜರು ನಕ್ಷತ್ರನ ಬಕ ಎನ್ನ ಅಮ್ಮಲ್ಲೇರು ನಕ್ಷತ್ರನ ಮುತ್ತಜ್ಜ ಮುತ್ತಜ್ಜಿ ಅಂಚ ಬಕ್ಕ ಇಂದು ಬತ್ತದು ಎನ್ನ ಮಾಮು ಎನ್ನ ಬುಡದಿನ ಅಮ್ಮೇರು ಅವೇಲಕ್ಕ ಇಂದು ಎನ್ನ ಮಾಮಿ ಬುಡದಿನ ಅಮ್ಮ ಬಕ್ಕ ನಕ್ಷತ್ರಗ ಮುತ್ತಜ್ಜ ಆಪುಂಡು ಅವೇಲಕ್ಕ ಇಂದು ಬತ್ತದು ಎನ್ನ ಮರ್ಮಯನ ಪಂಡ ನಕ್ಷತ್ರನ ಪಪ್ಪನ ಅಮ್ಮ ಎನ್ನ ಮಗಳೇನು ಕೊಡ್ತಿನ ಮೇರ್ನ ಮಗಕ್ ಅಂಚ ಸಂಬಂಧ ಆಪುಂಡು ಬಕ್ಕ ಇಂದು ಎನ್ನ ಬುಡದಿ ಮಂಜುಳ ಎನ್ನ ಬುಡದಿ ನಕ್ಷತ್ರನ ಅಜ್ಜಿ ಬಕ್ಕ ಎನ್ನ ಮೆಗ್ದಿ ಇಂದು ಸಬರಿ ಇಂದು ಬಕ್ಕ ಎನ್ನ ಪುಲ್ಲಿ ನಕ್ಷತ್ರನ ಪಲಿ ಮಲ್ಲಾಲ್ ನತಾಶಾ ಬಂದು ಅವೇಲಕ್ಕ ಇಂದು ಎನ್ನ ಲಾಸ್ಟ್ದ ಪುಲ್ಲಿ ಮೂಜಿನೇತ ನಕ್ಷಿತ ಇಂದು ಎನ್ನ ಅಮ್ಮ ಆರೆಗೆ ಬತ್ತದು 29 ವರ್ಷ ಉಂಡು ಇತ್ತೆ ನಕ್ಷತ್ರ ಇತ್ತೆ
ಒಂಜಿ ನೃತ್ಯ ಸ್ಪರ್ಧೆಡು ಅಂತಿಮ ಒಂಜಿ ಫೈನಲ್ ಬೈದಲು ಅಂಚ ಆಲೆಗ್ ಒಂಜಿ ಶುಭ ಕೋರುವ ನಮ್ಮ ಕುಟುಂಬದ ಪರವಾದ ಆಲ್ ದ ಬೆಸ್ಟ್. ನಾನು ಮೊದಲಿಗೆ ದೇವರಿಗೆ, ಕುಲದೇವರಿಗೆ, ನಮ್ಮ ಇಷ್ಟದೇವರಿಗೆಲ್ಲ ವಂದಿಸ್ತಾ ಇರ್ತೇನೆ. ನನ್ನ ಮೊಮ್ಮಗಳು, ಯಾಕಂದರೆ ನಮ್ಮ ಕುಟುಂಬ ಎಲ್ಲರೂ ನಾವು ಆಲ್ ದ ಬೆಸ್ಟ್. ಅವಳು ಫೈನಲಿಗೆ ನೃತ್ಯ ಸ್ಪರ್ಧೆಯಲ್ಲಿ ಫೈನಲಿಸ್ಟ್ ಆಗಿ ಬಂದಿದ್ದಾಳೆ. ಆದರೆ ಅವರು ತುಂಬ, ಅವರ ಅಪ್ಪ ಅಮ್ಮ, ನನ್ನ ಮಗಳು, ಅಳಿಯ, ನಾವೆಲ್ಲ ತುಂಬ ಪಟ್ಟಿದ್ದೇವೆ. ಅದಕ್ಕೆ ನಮಗೆ ಒಂದು ತಕ್ಕ ಒಂದು ಇದು ಸಿಕ್ಕಿದೆ ನಮಗೆ. ಅದಕ್ಕೋಸ್ಕರ ನಾವು ಅವಳು ಫೈನಲಲ್ಲಿ ಅವಳು ಫಸ್ಟ್ ಬರಲಿ ಅಂಥೇಳಿ ನಮ್ಮೆಲ್ಲರದು ತುಂಬ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಆಲ್ ದಿ ಬೆಸ್ಟ್. ಅಂದರೆ ಅವರದು ಹೇಳಲಿಕ್ಕೆ ಅಂದರೆ ಉಂಟು, ತುಂಬ ಹೇಳಲಿಕ್ಕೆ, ಆದರೆ ಇಷ್ಟಕ್ಕೆ ನಾನು ಇದು ಮಾಡ್ತೇನೆ. ಇದಕ್ಕೆ ಬಂದದಕ್ಕೆ ನಾವು ಎಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪುಳ್ಳಿನ ಬಾಲೆ ಆಳೆ ಎಡ್ಡೆ ಒಂದು ಎಡ್ಡೆ ಮುತ್ತಿ ಬೈದಿದ್ದು ಅಂಜ ನಾನು ಆ ಕಡೆ ಮಾತ್ರ ಬಾರಿ ಎಂದೋ ಆತಂಡೆ ಆಳೆ ಎಡ್ಡೆ ಬತ್ತೇಗೆ ಪ್ರೋತ್ಸಾಹ ಕೊಟ್ಟು ಮಾತಾಡೋದು ನಾನು ಎಡ್ಡೆ ಆಳೆ ಎಡ್ಡೆ ಆ ಎಡ್ಡೆ ಬರೋದು ಅಂತ. ಸೊ ನಕ್ಷತ್ರ ಅವರಿಗೆ ಹೇಗೆ ಅನಿಸ್ತಾ ಇದೆ? ಅಜ್ಜ ಅಜ್ಜಿ ಮುತ್ತಜ್ಜ ಎಲ್ಲ ಮಾತಾಡಿದ್ದಾರೆ ನಿಮ್ಮ ಬಗ್ಗೆ. ತುಂಬಾ ಖುಷಿ ಅನ್ನಿಸ್ತಿದೆ, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಎಸ್, ಫುಲ್ ಸಪೋರ್ಟ್ ಇದ್ದಾರ ಮನೆಯಲ್ಲೆಲ್ಲ? ಎಸ್. ಇವಾಗ ಅಮ್ಮ ಏನಾದ್ರು ಮನೆ ಕೆಲಸ ಎಲ್ಲ ಮಾಡ್ಲಿಕ್ಕೆ ಹೇಳಿದ್ರೆ ನೀವು ಮಾಡ್ತೀರಾ? ಹಾ, ಮಾಡ್ತೇನೆ. ನೀವು ಮಾಡ್ತೀರಾ? ಪಕ್ಕ ಮಾಡ್ತಾಳಾ? ಮಾಡ್ತಾಳೆ, ಹೆಲ್ಪ್ ಮಾಡ್ತಾಳೆ, ತುಂಬಾ ಹೆಲ್ಪ್ ಮಾಡ್ತಾಳೆ. ಓಕೆ. ಸೊ ನೀವೇನಾದ್ರು ಕೆಲಸ ಕೊಟ್ಟಾಗ ಅಜ್ಜ ಅಜ್ಜಿ ಬೈಯಲ್ವಾ? ಯಾಕೆ ಪಾಪ ಇರ್ಲಿ ಅವಳು ಬಾಡಿಗೆ ಬೈತಾರಲ್ಲ? ಸೊ ಅಷ್ಟು ಪ್ರೀತಿ ಇದೆ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಎಲ್ಲರಿಗೂ ನಿಮ್ಮ ಮೇಲೆ. ಸೊ ಆ ಟ್ರೋಫಿನ ನೀವು ತಗೊಂಡು ಹೋಗ್ತೀರಾ ಮನೆಗೆ? ಪಕ್ಕ. ಎನರ್ಜಿ, ಜೋಶ್, 100% ವಿನ್ನರ್ ನೀವೇನಾ? ಅಂದ್ರೆ ಹೇಳಿಕ್ಕೆ ಆಗುದಿಲ್ಲ, ಹೇಳಿಕ್ಕೆ ಆಗಲ್ಲ. ಓಕೆ, ನಿಮ್ಮ 100% ನೀವು ಕೊಡ್ತೀರಿ? ಎಸ್, ಪಕ್ಕ. ಎಸ್, ಆಲ್ ರೈಟ್. ಸೊ ಇವಾಗ ನೀವು ಮನೆಯಲ್ಲಿ ಜಾಸ್ತಿ ತುಂಟಾಟ ಮಾಡಲ್ಲ ಅಂತ ಹೇಳಿದ್ರು ನಂಗೆ. ಬಟ್ ಸ್ಕೂಲು, ಕ್ಲಾಸು, ಆಕ್ಟಿವಿಟೀಸ್ ಅಂತ ಬಂದಾಗ ಹೇಗಿರ್ತೀರಿ ನೀವು? ಡೀಸೆಂಟ್ ಆಗಿರ್ತೇನೆ. ಟೀಚರ್ ಹೇಳಿದಾಗೆ ಕೇಳ್ತೇನೆ. ಟೀಚರ್ ಹೇಳಿದಾಗೆ ಕೇಳ್ತೀರಾ? ಏನು ತಂಟೆದಾರ್ಲೆ ಏನು ಮಾಡಲ್ವಾ? ತುಂಬಾ ಸೈಲೆಂಟ್. ಫಸ್ಟ್ ಬೆಂಚ್ ನೀವು? ಇಲ್ಲ, ಮತ್ತೆ ಥರ್ಡ್ ಬೆಂಚ್. ಥರ್ಡ್ ಬೆಂಚ್ ಅಲ್ಲಿ ಇದ್ದು ಇಷ್ಟು ಸೈಲೆಂಟ್ ಮಗು ಸಾಧ್ಯನೇ ಇಲ್ವಾ ಅಂತ ನಂಗೆ ಸ್ವಲ್ಪ ಡೌಟ್ ಬರ್ತದೆ. ಇಲ್ಲ, ಟೀಚರ್ಸ್ ಅಂತ ಹೇಳಿದಾರೆ ನೋಡು, ಹಾಗಿದ್ರೆ ನೋಡುವಲ್ಲ. ಟೀಚರ್ಸ್ ಏನಾದ್ರೂ ಇಲ್ಲ ಅವಳು ತುಂಬಾ ತಂಟೆ ಮಾಡ್ತಾಳಪ್ಪ ಕ್ಲಾಸಲ್ಲೆಲ್ಲ ಅಂತ ಹೇಳಿದ್ರೆ ಎಂತ ಕೊಡ್ತೀರಿ ನಂಗೆ? ಹಾಗೇನೇ ಹೇಳಲ್ಲ, ಅಷ್ಟು ಕಾನ್ಫಿಡೆಂಟ್. ಏನು ಹೇಳಿರಲ್ಲ? ಹೇಗೆ ಮನೆಯಲ್ಲಿ ಸ್ಕೂಲಿಂದ ಏನಾದ್ರು ಮನೆಗೆ ಕಂಪ್ಲೇಂಟ್ಸ್ ಬರುವಂತದ್ದು ಏನಾದ್ರು ಹೇಳಿದಾರ? ಇಲ್ಲ ಅಲ್ಲ, ಟೀಚರ್ಸ್ ಅವರು ಯಾವತ್ತ ಅವಳನ್ನು ಒಳ್ಳೇದು ಹೇಳಿದ್ದಾರೆ. ಎಸ್, ಅದನ್ನ ನಾವು ಟೀಚರ್ಸ್ ಹತ್ರನೇ ಕೇಳ್ಕೊಂಡು ಬರ್ಬೇಕು. ಎಸ್. ಸೊ ನಿಶಿತಾ ಅವರು, ನಮ್ಮ ನಕ್ಷತ್ರ ಅವರ ಕ್ಲಾಸ್ ಟೀಚರ್ ನಿಶಿತಾ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಬನ್ನಿ, ಕ್ಲಾಸ್ ಅಲ್ಲಿ ನಮ್ಮ ನಕ್ಷತ್ರ ಹೇಗೆಲ್ಲ ಇರ್ತಾರೆ, ಆಕ್ಟಿವಿಟೀಸ್ ಅಲ್ಲಿ ಎಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತಾರೆ, ಪ್ರತಿಯೊಂದನ್ನ ತಿಳ್ಕೊಂಡು ಬರುವ. ಜೊತೆಗೆ ಬೀಟ್ ಆಫ್ ಡಾನ್ಸ್ ಕಾರ್ಯಕ್ರಮದಲ್ಲಿ ನಮ್ಮ ನಕ್ಷತ್ರ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತದ್ದು ಅವರ ಕ್ಲಾಸ್ ಟೀಚರ್ಗೆ ಹೇಗೆ ಅನಿಸ್ತಾ ಇದೆ ಅಂತ ತಿಳ್ಕೊಂಡು ಬರುವ. ಹಾಯ್ ನಕ್ಷತ್ರ, ಇಟ್ ಫೀಲ್ಸ್ ವೆರಿ ಗ್ರೇಟ್ ಆ್ಯಂಡ್ ಪ್ರೌಡ್ ದಟ್ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಆಸ್ ಅ ಫೈನಲಿಸ್ಟ್ ಇನ್ ದ ಬೀಟ್ ಆಫ್ ಡ್ಯಾನ್ಸ್ ರಿಯಾಲಿಟಿ ಶೋ. The way you manage your studies and the dance is very commendable. So your talent and dedication has made us proud. So keep shining like a star. Good luck and all the best. ನಕ್ಷತ್ರ ಅವರು ಮದರ್ ಟಂಗ್ ಬಂದು ತೆಲುಗು ಅಂತ ಗೊತ್ತಾಯ್ತು. ಸೊ ಮನೆಯಲ್ಲೆಲ್ಲ ತೆಲುಗೇ ಮಾತಾಡ್ತೀರಾ? ಎಸ್. ಸೊ ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲಿಷ್, ಹೇಗೆ ಇಷ್ಟು ಸರಳವಾಗಿ ಮಾತಾಡೋದು ಹೇಗೆ ನೀವು? ಅಂದ್ರೆ ನನ್ನ ಅಮ್ಮ ಅಪ್ಪ ಎಲ್ಲ ಇಲ್ಲೇ, ಅಜ್ಜ ಅಜ್ಜ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದದ್ದು. ಸೊ ನೀವು ಓಕೆ, ಹಾಗಾಗಿ ಭಾಷೆ ಬರುತ್ತೆ. ಸೊ ಬೇಸಿಕ್ಲಿ ಫ್ರಮ್ ಎಲ್ಲಿ ಅವರು ನೀವು ಆಕ್ಚುಲಿ ಊರು ಅಂದ್ರೆ ಕೇರಳ? ಓಕೆ ಓಕೆ ಓಕೆ, ಎಸ್, ಆಲ್ ರೈಟ್. ಸೊ ಇವಾಗ ನಾವು ನಕ್ಷತ್ರ ಅವರ ಕ್ಲಾಸ್ ಟೀಚರ್ ಬಗ್ಗೆ ಮಾತಾಡ್ತಾ ಬಂದರೆ ಅವರು ಕೂಡ ನಮ್ಮ ಜೊತೆ ತುಂಬ ಖುಷಿಪಟ್ಟು ಮಾತಾಡಿದ್ರು. ಇವರ ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರ್ಬೋದು, ಇವರ ಆ್ಯಕ್ಟಿವಿಟೀಸ್ ಬಗ್ಗೆ ಆಗಿರ್ಬೋದು, ತುಂಬ ಖುಷಿಪಟ್ಟು ಮಾತಾಡಿದ್ರು. ಬಟ್ ನನಗೆ ಈಗ ನಕ್ಷತ್ರ ಹೇಳಬೇಕು, ಅವಳಿಗೆ ಅವರ ಸ್ಕೂಲ್ ಅಂದರೆ ಎಷ್ಟು ಇಷ್ಟ, ಅವರ ಫೇವ್ರೆಟ್ ಟೀಚರ್ ಆಗಿರ್ಬೋದು, ಸಬ್ಜೆಕ್ಟ್ ಮತ್ತು ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ, ಅದೆಲ್ಲ ನೀವು ನಂಗೆ ಹೇಳಬೇಕು. ಹೇಳಿ. ನಾನು ಸೈಂಟ್ ಜೋಸೆಫ್ ಜಾಯ್ಲನ್ ಸ್ಕೂಲಲ್ಲಿ ಕಲಿತಿದ್ದೇನೆ, ನಾ 5th ಸ್ಟ್ಯಾಂಡರ್ಡ್. ಮತ್ತು ಟೀಚರ್ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಅವರು ಯಾವ ಟೀಚರ್ ಫೇವ್ರೇಟ್ ನಿಮಗೆ? ನನಗೆ ಒಂದು ಸಪ್ನ ಟೀಚರ್ ಒಂದು ಫೇವ್ರೇಟ್, ಯಾಕೆಂದರೆ ಅವರು ಪ್ರೀತಿಯಿಂದ ನೋಡ್ತಾರೆ, ಅಂದರೆ ಪ್ರೀತಿಯಿಂದ ಮಾತಾಡ್ತಾರೆ, ಏನು ಬೈಯುವುದಿಲ್ಲ ಅವರಷ್ಟೇನು. ಬೈಯಲ್ಲ ಅಂದರೆ ಅವ್ರ ಫೇವ್ರೇಟ್ ಅಲ್ಲ, ಅಂದರೆ ಎಲ್ಲ ವರ್ಕ್ ಮಾಡ್ತೇನೆ, ಆದರೆ ಸಹ ಅವರು ಸ್ವಲ್ಪ ಇಷ್ಟು ಕ್ಯೂಟ್ ಆಗಿ, ಇಷ್ಟು ಡೀಸೆಂಟ್ ಆಗಿ, ಇಷ್ಟು ಸೈಲೆಂಟ್ ಆಗಿರುವ ಮಗು ಯಾವ ಟೀಚರ್ ಬೈದಾರು ಹೇಳಿ?
ಯಾರು ಸಹ ಬೈಲಿಲ್ಲ. ಯಾರು ಬೈಲಿಕ್ಕಿಲ್ಲ ನಿಮಗೆ? ಹೌದು. ಸೊ ಕ್ಲಾಸಲ್ಲಿ ನೀವು ಥರ್ಡ್ ಬೆಂಚ್ ಅಂತ ಹೇಳಿದ್ರೆ ಅಕ್ಕಪಕ್ಕ ಎಲ್ಲ ಯಾರು ಕುತ್ಕೊಂತಾರೆ? ಅಂದರೆ ಈಚೆ 2 ಜನ ಮಾತ್ರ ಕುತ್ಕೊಳ್ದು. ನಾ ಸೈಡಲ್ಲಿ ಅವರೊಂದು ಬಾಯ್ ಇದ್ದಾರೆ, ಅವರ ಆಚೆ ಕುತ್ಕೊಳ್ದು. ಅವರ ಆಚೆ ಕುತ್ಕೊಳ್ತಾರೆ. ಸೊ ನಿಮಗೆ ಸ್ಕೂಲಲ್ಲಿ ಯಾರು ಬೆಸ್ಟ್ ಫ್ರೆಂಡ್ ನಿಮ್ಮದು? ನನಗೆ 4 ಜನ ಇದ್ದಾರೆ. ದಿಯಾ, ಖುಷಿ, ಮಧುಮಿತಾ, ನಿಹಾರಿಕಾ. ಅವರು ತುಂಬ ನನಗೆ ಹೆಲ್ಪ್ ಮಾಡ್ತಾರೆ. ಫಸ್ಟ್ ಬಂದು ನನಗೆ ಫೇವ್ರೇಟ್ ದಿಯಾ. ಅಂದರೆ ಅವಳು ನನಗೆ ನೋಟ್ಸ್ ಎಲ್ಲ ಕಲಿಸ್ತಾಳೆ, ನಾನು ಆಬ್ಸೆಂಟ್ ಎಲ್ಲ ಇದ್ದರೆ ಸಪೋರ್ಟ್ ಮಾಡ್ತಾಳೆ. ಅವಳು ನನ್ನ ಡ್ಯಾನ್ಸ್ ವಿಡಿಯೋ ಎಲ್ಲ ಕಲಿಸ್ಲಿಕ್ಕೆ ಹೇಳ್ತಾಳೆ ಅವಳು. ಅವರ ಅಮ್ಮನಿಗೆ ಸಹ ತುಂಬ ಖುಷಿ ಹಾಗೆಲ್ಲ. ನನ್ನನ್ನು ಅಂದರೆ ಅವರಿಗೆ ಇಷ್ಟ. ಎಸ್, ಓಕೆ. ಸೊ ದಿಯಾ ಅಂದರೆ ಇವರಿಗೆ ಅಲ್ಟಿಮೇಟ್ ಫೇವ್ರೇಟು. ಸೊ ವಿನ್ ಆದರೆ ದಿಯಾನಿಗೆ ಡಬಲ್ ಪಾರ್ಟಿ. ಹೌದು, ಫಿಕ್ಸ್ ಅಲ್ಲ? ಎಸ್, ದಿಯಾ ಮತ್ತೆ ದಿಯಾ ಮಮ್ಮಿಗೆ. ಎಸ್, ಓಕೆ. ಸೊ ಪ್ರಾಮಿಸ್ ಮಾಡಿಕೊಂಡ್ರು. ದಿಯಾ ಅವ್ರ ಕಾರ್ಯಕ್ರಮ ನೋಡ್ತಾ ಇದ್ರೆ ಪಾರ್ಟಿ ಕೇಳೋದು ಮಾತ್ರ ಬಿಡಬೇಡಿ. ಎಸ್, ಓಕೆ. ಸೊ ನಿಮ್ಮ ಸ್ಕೂಲ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ನಿಮಗೆ ಸ್ಕೂಲು ಕ್ಲಾಸ್ ಟೀಚರ್ಸ್ ಎಲ್ಲ ಫೇವ್ರೇಟ್ ಇದ್ದಾರೆ ಅಂತ. ಸೊ ನಿಮ್ಮ ಕ್ಲಾಸ್ ಟೀಚರ್ ಎಲ್ಲರೂ ಬಂದು ನಮ್ಮ ಜೊತೆ ಮಾತಾಡಿದ್ರು, ತುಂಬ ಖುಷಿಪಟ್ಟು ಎಲ್ಲರೂ ಅವರಾಗಿ ಇಂಟ್ರೆಸ್ಟ್ ತೋರಿಸಿ ನಕ್ಷತ್ರ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟರು. ಅದರಲ್ಲಿ ನಿಮ್ಮ ಕನ್ನಡ ಟೀಚರ್ ಸ್ವಪ್ನ ಅವರು, ಜೊತೆಗೆ ಜ್ಯೋತಿ PV ಇಂಗ್ಲಿಷ್ ಟೀಚರ್ ಅವರು ಮಾತಾಡಿದ್ದಾರೆ. ಅದರ ಜೊತೆಗೆ ಅಡ್ಮಿನಿಸ್ಟ್ರೇಟರ್, ಎಜುಕೇಷನಲ್ ಕೋಆರ್ಡಿನೇಟರ್ ಕೂಡ ಮಾತನಾಡಿದ್ದಾರೆ, ಪ್ರೀತಿ K. ವಾಮಂಜೂರು ಅಂತ. ಬನ್ನಿ ನಕ್ಷತ್ರ ಅವರ ಸ್ಕೂಲ್ಗೆ ಮತ್ತೆ ನಾವು ಹೋಗಿ ಇವರು ಇಷ್ಟೂ ಟೀಚರ್ಸ್ಗಳು ಹಾಗೆಯೇ ಕೋಆರ್ಡಿನೇಟರ್ ಏನು ಹೇಳಿದ್ದಾರೆ ನಕ್ಷತ್ರ ಅವ್ರ ಬಗ್ಗೆ, ಹಾಗೆಯೇ ಬೀಟ್ ಆಫ್ ಡಾನ್ಸ್ ಕಾರ್ಯಕ್ರಮದಲ್ಲಿ ನಕ್ಷತ್ರ ಪಾರ್ಟಿಸಿಪೇಟ್ ಮಾಡ್ತಿರೋಂತಹ ವಿಚಾರದ ಬಗ್ಗೆ ಅವರಿಗೆ ಎಷ್ಟು ಖುಷಿ ಇದೆ ಎಲ್ಲವನ್ನ ನೋಡ್ಕೊಂಡು ಬರುವ. ಹಾಯ್ ನಕ್ಷತ್ರ, ಹೌ ಆರ್ ಯು? ಐ ಆಮ್ ಹಿಯರ್ ಟು ಸೇ ಅ ಫ್ಯೂ ವರ್ಡ್ಸ್ ಅಬೌಟ್ ಯು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಚೈಲ್ಡ್, really proud of you. Your achievements have made our Joyland School the most shining star of the city. You being the finalist, we are very proud of you, appreciate you for all your works. Nakshatra as a student, we are proud of her. She is a person who is organized, well organized, does all her work in time, and whatever is her tough hard work which she is going on, she sees that everything is done, and even the academic also she balances equally. So we are really proud of her with all her academics and her talents, excellent talents. She has come up like a shining star, and I wish personally all the very best for you for your grand finale. ಬೀಟ್ ಆಫ್ ಡ್ಯಾನ್ಸ್ ಸೆಲೆಕ್ಷನ್ಗೆ ನಮ್ಮ ಶಾಲಾ ವಿದ್ಯಾರ್ಥಿನಿಯಾದಂತಹ ನಕ್ಷತ್ರ ಆಯ್ಕೆಯಾಗಿರುವುದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಕ್ಷತ್ರ ಹೆಸರಿಗೆ ತಕ್ಕಾಗೆ ಒಂದು ಮಿನುಗು ನಕ್ಷತ್ರವೇ ಆಕೆ. 1ನೇ ತರಗತಿಯಿಂದ ನಾನು ಅವಳನ್ನು ಗಮನಿಸ್ತಾ ಇದ್ದೇನೆ. ಪಾಠದಲ್ಲಿ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪ್ರಥಮ ಸ್ಥಾನವನ್ನು ಬಿಟ್ಟುಕೊಟ್ಟ ಹುಡುಗಿಯೇ ಅಲ್ಲ. ಅವಳ ಒಂದು ಉತ್ಸಾಹ ಎಷ್ಟು ಅಂತಂದರೆ, ತಾನು ಕಲಿತದ್ದನ್ನು ಉಳಿದವರಿಗೆ ಕಲಿಸುವಷ್ಟರ ಮಟ್ಟಿಗೆ ಬಹಳ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ನನ್ನ ಬಲಗೈ ಬಂಟಿ ಅಂದರೂ ತಪ್ಪಾಗಲಿಕ್ಕಿಲ್ಲ, ನನ್ನ ನೆಚ್ಚಿನ ವಿದ್ಯಾರ್ಥಿನಿ ಕೂಡ ಹೌದು. ಅವಳಿಗೆ ಯಾವುದೇ ಒಂದು ಕೆಲಸವನ್ನು ನಾವು ವಹಿಸಿದಾಗ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಿಸಿ, ಮಿಸ್ ನಾನು ಇಷ್ಟನ್ನು ಮಾಡಿದ್ದೇನೆ ಅನ್ನುವಂತಹ ರಿಪೋರ್ಟನ್ನು ನಮಗೆ ಕೊಟ್ಟು ಹೋಗುವಷ್ಟರ ಮಟ್ಟಿಗೆ ಅವಳ ಪ್ರೌಢತೆ ಇದೆಯಲ್ಲ, ನಿಜಕ್ಕೂ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಆಗಿದ್ದೇವೆ. ನಮ್ಮ ಶಾಲೆಯಲ್ಲಿ ಇಂತಹ ಒಂದು ಪ್ರತಿಭಾನ್ ವಿದ್ಯಾರ್ಥಿ ಕಲಿಯುತ್ತಿರುವುದು ನಮಗೆ ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ. ನಮ್ಮ ಶಾಲೆಯಲ್ಲಿ ಅವಳಷ್ಟೇ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ, ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ತಮ್ಮಲ್ಲಿ ಇನ್ನೇನಾದರೂ ಈ ರೀತಿಯ ಕಾರ್ಯಕ್ರಮಗಳು ಮುಂದುವರೆದರೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಾವು ಪ್ರೋತ್ಸಾಹ ಕೊಡಬೇಕಾಗಿ ಅಂತ ಕೂಡ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಶಾಲಾ ಸಂಚಾಲಕಿಯವರಾದಂತಹ ಫ್ರಾನ್ಸಿಸ್ ಪಿಂಟರ್ ಅವರು ಹಾಗೂ ಆಡಳಿತ ವರ್ಗ, ನಮ್ಮ ಶಿಕ್ಷಕ ವರ್ಗ ಏನಿದೆ, ನಮ್ಮ ವಿದ್ಯಾರ್ಥಿನಿಯರಿಗೆ ಬರೀ ಪಾಠಗಳು ಮಾತ್ರವಲ್ಲ, ಪಠ್ಯೇತರ ಚಟುವಟಿಕೆಗಳು ಕೂಡ ಬಹಳ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವರ ಪ್ರತಿಭೆಗಳಿಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಪ್ರತಿ ವರ್ಷ ನಮ್ಮ ಶಾಲೆ SSLC ಪರೀಕ್ಷೆಯಲ್ಲಿ 95ಕ್ಕಿಂತ ಹೆಚ್ಚಿನ ಅಂಕ ಗಳಿಸಿ ಈ ಒಂದು ಏನು ಕೊಲ್ಯ ಒಂದು ವಾತಾವರಣ ಇದೆ, ಇಲ್ಲಿ ನಂಬರ್ 1 ಸ್ಥಾನದಲ್ಲಿರುವುದು ನಮ್ಮೆಲ್ಲರಿಗೂ ಒಂದು ಗರ್ವ ಪಡುವಂತಹ, ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಧನ್ಯವಾದಗಳು. Namaste. I am the administrator cum coordinator of St. Joseph's Joyland School, Kolya. It is a pride for our school to have Nakshatra, who has been a very talented girl, hardworking and dedicated at all the times. And I have heard a lot of things about her from her teachers. And I really feel very proud at this moment when she has entered the finals of Beat of Dance reality show. I would like to thank her parents for being very supportive in all her endeavors and being with her all the time and supporting her when she is out of station or when she is away from the school in completing her notes, keeping all the work up to date. And she
has always been attentive in the class and cooperative with all the teachers as well as her friends. So she's a very friendly girl. She is on time to school, and whenever she is absent to the school, she ensures that she completes the work and ensures that she doesn't miss any of her exams. So I would like to thank her parents once again for bringing her up in such a good way. I would like to thank Digi World for recording this and for coming to the school and recording the classes here, meeting our teachers and providing more encouragement to her. I, on behalf of the management and headmistress in absentia, would like to congratulate her once again and tell her all the very best for her future endeavors. Thank you. ಎಸ್, ನಕ್ಷತ್ರ ಅವರೇ, ಇವಾಗ ಟೀಚರ್ಸ್ ಎಲ್ಲ ನಿಮ್ಮ ಬಗ್ಗೆ ಇಷ್ಟು ಖುಷಿ ಪಟ್ಟು ಮಾತಾಡಿದ್ರು, ಎಲ್ಲರೂ ಅವರಾಗೆ ಇಂಟ್ರೆಸ್ಟ್ ತೋರಿಸಿ ನಮ್ಮ ಹುಡುಗಿ ನಕ್ಷತ್ರ ತುಂಬಾ ಚಂದ ಡಾನ್ಸ್ ಎಲ್ಲ ಮಾಡ್ತಾಳೆ ಅಂತೆಲ್ಲ ಹೇಳಿದ್ರು. ಸೊ ಹೇಗೆ ಅನಿಸ್ತಾ ಇದೆ ಟೀಚರ್ಸ್ ಬಗ್ಗೆ? ಅವರಂದ್ರೆ ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಎಸ್, ಓಕೆ. ಸೊ ಟೀಚರ್ಸ್ಗೆ ಏನು ಹೇಳ್ತೀರಿ? ಟೀಚರ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಎಸ್, ಟೀಚರ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ತುಂಬಾ ತುಂಬಾ ಥ್ಯಾಂಕ್ ಯು. ಎಸ್, ಓಕೆ. ನಿಮ್ಮ ಡಾನ್ಸ್ ಜರ್ನಿ ಬಗ್ಗೆ ಮಾತಾಡುವ. ಮೇಡಮ್, ಎಷ್ಟು ವರ್ಷದಲ್ಲಿ ಇವಳೊಂದು ಡಾನ್ಸ್ ಕ್ಲಾಸ್ಗೆ ಸ್ಟಾರ್ಟ್ ಮಾಡಿದ್ರು? 4 ಇಯರ್ಸ್ ಇರುವಾಗಲೇ ಸ್ಟಾರ್ಟ್ ಮಾಡಿದ್ರೆ. ಅಂದ್ರೆ ಮಗು ಇರಬೇಕಾದ್ರೆ ಮಕ್ಕಳೆಲ್ಲ ಡಾನ್ಸ್, ಕೆಲವು ಮಕ್ಕಳು ಡಾನ್ಸ್ ಮೇಲೆ ತುಂಬಾ ಫೋಕಸ್ ಮಾಡ್ತಾರೆ. ಹಾಗೆ ನೋಡಿ ಇವಳಿಗೆ ಡಾನ್ಸ್ ಒಂದು ಸುಟೇಬಲ್ ಏರಿಯಾ ಅಂತ ಅನಿಸ್ತಾ ನಿಮ್ಗೆ ಹೇಗೆ? ಹೌದು, ಅವಳು ಅಂದರೆ ಅವಳಿಗೆ ಇಂಟ್ರೆಸ್ಟ್ ಇತ್ತು. ಸಣ್ಣದ್ರಲ್ಲೇ ಅವಳು ಹೀಗೆ ಮಾಡ್ತಾ ಇದ್ಲು, ಯೂಟ್ಯೂಬ್ ನೋಡಿ ಎಲ್ಲ. ಹಾಗೆ ನಮಗೆ ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಅವಳು ಹಾಕುವ ಅಂತ ಒಂದು ಆಸೆ ಇತ್ತು. ಹಾಗೆ ಹಾಕಿ ಮತ್ತೆ ಅದರಲ್ಲಿ ಅವಳು ಬೇಗ ಪಿಕ್ ಆಗಿ ಇಂಪ್ರೂವ್ಮೆಂಟ್ ಆದ್ಲು ಮಾಡಿ ಹಾಗೆ. ಮತ್ತೆ ಅವಳು ತುಂಬಾ ಇಂಟ್ರೆಸ್ಟ್ ತೋರಿಸ್ತಾಳೆ. ಡ್ಯಾನ್ಸ್ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಎಸ್, ಅದು ನಮಗೆ ಸ್ಟೇಜ್ ಅಲ್ಲಿ ನೋಡ್ಬೇಕಾದ್ರೆ ಗೊತ್ತಾಯ್ತು. ಅವರ ಎನರ್ಜಿ ಆಗಿರ್ಬೋದು, ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಶಿ ಈಸ್ ವೆರಿ ಇನ್ ಟು ಡಾನ್ಸಿಂಗ್. ಸೊ ಸರ್, ನೀವು ಹೇಳಿ, ಇವಾಗ ಯಾವ ಸ್ಕೂಲಲ್ಲಿ ಇವರದ್ದು ಡಾನ್ಸಿಂಗ್ ಕ್ಲಾಸಸ್ ನಡೀತಾ ಇದೆ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇವರದ್ದೊಂದು ಡ್ಯಾನ್ಸ್ ಕ್ಲಾಸಸ್ ನಡೆಯುತ್ತೆ? ಜೊತೆಗೆ ಯಾವ ಕೊರಿಯೋಗ್ರಾಫರ್ ಇವರಿಗೆ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ? ಇವಳು ನಿತ್ಯಂ ಶಿವಮ್ ಅಂತೇಳಿ ಬಬ್ಬುಗಟ್ಟೆ ಡ್ಯಾನ್ಸ್ ಸ್ಕೂಲಲ್ಲಿ ಕಲಿತಾ ಇದ್ದಾರೆ. ಓಕೆ. ಇವಳು ವೆನೆಸ್ಡೇ 5 to 6:30 ಒಂದು ಬ್ಯಾಚ್, ಮತ್ತು ಸಂಡೇ 10 to 12 2 ಬ್ಯಾಚ್ ಇವಳು ಹೋಗ್ತಿದ್ದಾಳೆ. ಮತ್ತು ಸುನೀತಾ ಮೇಡಮ್ ಅಂತೇಳಿ ಒಬ್ಬ ಭರತನಾಟ್ಯ ಮೇಡಮ್ ಇದ್ದಾರೆ. ಅಲ್ಲಿ ಇವಳು ಭರತನಾಟ್ಯ ಸಹ ಕಲಿತಾ ಇದ್ದಾಳೆ. ಅಲ್ಲಿ ಸಂಡೇ 4 to 7 ತನಕ ಅಲ್ಲಿ ಭರತನಾಟ್ಯ ಕಲಿತಾ ಇದ್ದಾಳೆ. ಮತ್ತೆ ಇವಳಿಗೆ ಬೇರೆ ಬೇರೆ, ಈಗ ದೀಕ್ಷಿತ್ ಸರ್ ಅಂತ ಹೇಳಿ ಒಬ್ಬರು ಇದ್ದಾರೆ ಕೊರಿಯೋಗ್ರಾಫರ್, ಮತ್ತೆ ರೋಹಿತ್ ಅಂತ ಹೇಳಿ ಇವಳಿಗೆ ಪರ್ಮನೆಂಟ್ ಕೊರಿಯೋಗ್ರಾಫರ್ ಅವರು, ಮತ್ತು ರಾಹುಲ್ ಅಂತ ಹೇಳಿದ್ದಾರೆ. 3 ಕೊರಿಯೋಗ್ರಾಫರ್ಸ್ ಅವರು ಇವಳ ಜೊತೆ ಇವಳು ಅವ್ರ ಜೊತೆ ವರ್ಕ್ ಮಾಡ್ತಾ ಇರ್ತಾರೆ. ಎಸ್, ಓಕೆ. ಸೊ ಯಾವ ಕೊರಿಯೋಗ್ರಾಫರ್ ಫೇವರೇಟ್ ನಿಮ್ಗೆ? 3 ಜನ ಕೂಡ ಫೇವರೇಟ್. ಅವ್ರು ಬಿಟ್ಟು ಕೊಡ್ತಾನೆ ಇಲ್ಲ. ಯಾವ ಟೀಚರ್? ಎಲ್ಲ ಟೀಚರ್ ಫೇವರೇಟ್. ಯಾವ ಕೊರಿಯೋಗ್ರಾಫರ್? ಎಲ್ಲ ಕೊರಿಯೋಗ್ರಾಫರ್. ಬೇಜಾರಾಗುತ್ತೆ ಅಂತನಾ? ಇವಳ ಪರ್ಮನೆಂಟ್ ಕೊರಿಯೋಗ್ರಾಫರ್ ಅಂತ ಹೇಳಿದ್ರೆ ರೋಹಿತ್. ಅವರ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇವಳು ಡ್ಯಾನ್ಸ್ ತರಬೇತಿಯನ್ನು ಪಡೆಯುತ್ತಿದ್ದಾಳೆ. ಎಸ್, ಓಕೆ. ಸೊ ಬೀಟ್ ಆಫ್ ಡಾನ್ಸ್ ಆಡಿಷನ್ ಬಂದಾಗ ಹೇಗೆ ಗೊತ್ತಾಯ್ತು ನಿಮ್ಗೆ ಆಡಿಷನ್ಸ್ ನಡೀತಾ ಇದೆ ಅಂತ? ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ. ಅದಕ್ಕಿಂತ ಮೊದಲು ಡ್ಯಾನ್ಸ್ ಕುಡ್ಲಾ ಡ್ಯಾನ್ಸ್ ಇದರಲ್ಲಿ ಇವಳು ಅದೆಲ್ಲ ಫೈನಲಿಸ್ಟೇ ಅವಳು ಈಗ ಡ್ಯಾನ್ಸ್ ಕುಡ್ಲಾ ಡ್ಯಾನ್ಸ್ ಅಲ್ಲಿ. ಅದರಲ್ಲಿ ಆಡಿಷನ್ ಆಗಿ ಇವಳು ಮೆಗಾಡಿ ಇದರಲ್ಲಿ ಸೆಲೆಕ್ಟ್ ಆಗಿದ್ಲು. ಡೈಜಿ ವರ್ಲ್ಡ್ನಲ್ಲಿ ಸಹ ನಾನು ಇದರಲ್ಲಿ ನೋಡಿ ಒಂದು ಕ್ಲಿಪ್ ಕಳಿಸ್ಲಿಕ್ಕೆ ಹೇಳಿದ್ಲು ಇವರು. ಎಷ್ಟು 1.5 ನಿಮಿಷ ಏನು ಕ್ಲಿಪ್ ಕಳಿಸಿ ಡ್ಯಾನ್ಸ್ ಅಂತ. ಅದಾಗಿ ಒಂದು ತಿಂಗಳಲ್ಲಿ ಇವಳು ಸೆಲೆಕ್ಟ್ ಅಂತೇಳಿ ಬ್ಯಾಗ್ ಆಡಿಷನ್ಗೆ ಅಂತೇಳಿ ಬಂದಾಯ್ತು. ಮತ್ತೆ ಇವಳ ಡ್ಯಾನ್ಸ್ ಕ್ಲಾಸ್ ಮಾಸ್ಟರ್ ಅಂತ ಹೇಳಿದ್ದೆ, ಇದೊಂದು ಬಂದಿದೆ, ಸರಿ ನೆಕ್ಸ್ಟ್ ಅವಳು ಏನಾದರೂ ಒಂದು ಡ್ಯಾನ್ಸ್ ಮಾಡಿ ನಾವು ಹೋಗೋಣ ಅಂತೇಳಿ ನಾವು ಅಲ್ಲಿಂದ ಒಂದು 1 by ಸ್ಟೆಪ್ ಮತ್ತು ಫೈನಲ್ ತನಕ ಮುಟ್ಟಿದ್ವಿ. ಎಸ್, ಸೊ ಕೊರಿಯೋಗ್ರಾಫರ್ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಎಸ್, ತುಂಬಾ ಖುಷಿ ಆಗ್ತಾ ಇದೆ. ಸೊ ಇವರ ಕೊರಿಯೋಗ್ರಾಫರ್ ಅವರು ರೋಹಿತ್ ವಾಮಂಜೂರ್ ಅಂತ ಹೇಳಿದ್ರಿ. ಸೊ ನಮ್ಮ ನಕ್ಷತ್ರ ಬಗ್ಗೆ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಸೊ ನಿಮ್ಮ ಕೊರಿಯೋಗ್ರಾಫರ್ ಅಂತ ಹೇಳಿದಾರೆ ನೋಡುವ. ಸೊ ಡ್ಯಾನ್ಸ್ ಕ್ಲಾಸ್ ಅಲ್ಲೆಲ್ಲ ತರಲೆ ಮಾಡ್ತೀರಾ? ಅಲ್ಲ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಫಿನಿಶ್ ಮಾಡ್ತೀರಾ? ಎಲ್ಲ ಅವ್ರು ಹೇಳ್ದಂಗೆ ಮಾಡ್ತೀರಾ? ಒಮ್ಮೊಮ್ಮೆ ತಪ್ಪಾಗ್ತದೆ, ಮತ್ತೆ ಅವರು ಹೇಳಿಕೊಡ್ತಾರೆ. ತಪ್ಪಾದ್ರೆ ಬೈತಾರಾ? ಬೈತಾರೆ ಅಂದ್ರೆ ಅಷ್ಟು ಬೈದಿಲ್ಲ, ಸ್ವಲ್ಪ ಬೈತಾರೆ
ಅಷ್ಟು ಸ್ವಲ್ಪ ಬೈತಾರೆ ರೋಹಿತ್ ಅವರು. ನೆಕ್ಸ್ಟ್ ಇಂದ ಬೈಬೇಡಿ ಆಯ್ತಾ. ನೋಡಿ ಎಷ್ಟು ಚಂದವಾಗಿ ಮಾತಾಡ್ತಾರೆ ನಮ್ಮ ಜೊತೆ ಅಲ್ಲ. ನೆಕ್ಸ್ಟ್ ಎಲ್ಲ ಬೈಲಿಕ್ಕಿಲ್ಲ ರೋಹಿತ್ ಅವರೇ. ಸೊ ರೋಹಿತ್ ಅವ್ರು ನಮ್ಮ ಜೊತೆ ಮಾತನಾಡಿದ್ದಾರೆ. ಸೊ ರೋಹಿತ್ ವಾಮಂಜೂರು ನಮ್ಮ ನಕ್ಷತ್ರ ಅವರ ಕೊರಿಯೋಗ್ರಾಫರ್. ಸೊ ರೋಹಿತ್ ಅವರು ಎಂತ ಹೇಳಿದ್ದಾರೆ ಅಂತ ಒಂದ್ಸಲ ನೋಡ್ಕೊಂಡು ಬರೋ ಬನ್ನಿ. ನಮಸ್ತೆ ಮಾತೇರೆಗ್ಲ ಎನ್ನ ಪುದರ್ ರೋಹಿತ್ ಪಂದ್ ಯಾನು ನೃತ್ಯಶಿವಂ ತಂಡದ ಕೊರಿಯೋಗ್ರಾಫರ್. ಎನ್ನ ಸ್ಟೂಡೆಂಟ್ ನಕ್ಷತ್ರ ಪನ್ಪಿನಾಲ್ ಬೀಟ್ ಆಫ್ ಡ್ಯಾನ್ಸ್ ಡೈಜ್ ವರ್ಲ್ಡ್ ನಡಪಿನಂಚಿಂದ ಕಾಂಪಿಟೇಷನ್ ಫೈನಲಿಸ್ಟ್ ಆದುಲ್ಲಾಲ್ ಆಲ್ ಎಂಗಳ ಕ್ಲಾಸ್ಗೆ ಜಾಯಿನ್ ಆದೊಂಜಿ 3 ವರ್ಷ ಮಿತ್ತಾಂಡ್ ಎಡ್ಡೆ ಪ್ರಾಕ್ಟೀಸ್ಲ ಬರ್ಪಾಲ್ ಮನ್ಪಾಲ್ ಎಂಗಲ್ ಕಲ್ಪನೆಕ್ ಎಡ್ಡೆ ಒತ್ತು ಕೊರ್ದು ಎಡ್ಡೆ ಪ್ರಾಕ್ಟೀಸ್ಲ ಮಲ್ಪಾಲ್ ಅಂಚನೆ ಬೊಕ್ಕ ಅಲ್ಲ ಡೆಡಿಕೇಶನ್ ಎಡ್ಡೆ ಉಂಡು ಅಲ್ಲ ಪೇರೆಂಟ್ಸ್ಲ ಅಂಚನೆ ಸಪೋರ್ಟ್ ಮಲ್ಪೇರು ಪಂಡ ಎಂಗಲ ಡ್ಯಾನ್ಸ್ ಕ್ಲಾಸರ್ಲ ಮಾತೇರ್ಲ ಎಡ್ಡೆ ರೀತಿ ಸಪೋರ್ಟ್ ಮಲ್ಪೇರು ಅಲೆಗ್ ಬೊಕ್ಕ ಅಂಚನೆ ನಮ್ಮ ಡೈಜ್ ವರ್ಲ್ಡ್ ಒಂದು ಚಾನಲ್ ನಮಕ್ ಒಂಜಿ ಬೀಟ್ ಆಫ್ ಡ್ಯಾನ್ಸ್ದ 4 ಸ್ಟಾರ್ ಬರ್ತನು ಅಂಚೆ ನಾಕಲ ಪೇರೆಂಟ್ಸ್ರ ಕೇಂಡೆ ಇಂಚೆ ಒಂಜಿ ರಿಯಾಲಿಟಿ ಶೋ ಬರೋದುಂಡು ಪೋಯ ಪಂಡದು ನಕ್ಷತ್ರನ್ ಕಡಪಗಂದು ಅಕ್ಕಲ ಎಡ್ಡೆ ಉಮೇದುಡು ಓತೋನಿಯರ್ ಅಂಚ ಆಡಿಷನ್ ಪಾಸ್ ಮಲ್ತದು 2nd ರೌಂಡು 3rd ರೌಂಡ್ ಆದಿತ್ತ ಫೈನಲಿಸ್ಟ್ ಆದುಲ್ಲಾಲು ನೆಕ್ಸ್ಟ್ಗೆ ಫೈನಲ್ ಸ್ಟೇಜಿಗೆ ಬೆಟರ್ ಅದು ಕೊರಡು ಬಂದು ಪ್ರಾಕ್ಟೀಸ್ ಹೆವಿ ಆದ ಮಲ್ತೊಂದು ಉಲ್ಲಲು ಅಲ್ಲ ನಮ್ಮ ಸೈಡಲ್ಲಿ ಎಂಚಿನ ಆಪುನು ಐನ್ ಬೆಸ್ಟ್ ನಮ್ಮ ಕೊರೊಂದುಲ್ಲ ಅಲ್ಲೇ ಈ ಸರ್ತಿ ವಿನ್ನರ್ ಮಲ್ಪೋಡು ಪನ್ಪಿನೊಂಜಿ ಉದ್ದೇಶ ಎಡ್ಡೆ ರೀತಿ ಪ್ರಾಕ್ಟೀಸ್ ಮಲ್ಪೊಂದುಲ್ಲ ನನ್ನ ನೆಕ್ಸ್ಟ್ಗೆ ತೂವೋಡು ಎಲ್ಲಂಜಿ ಸ್ಟೇಜ್ಡು ಎಂಚಿನ ಆಪುನೊಂದು ನಕ್ಷತ್ರಲ ಅಲ್ಲ ಸೈಡ್ ಹಿಡ್ದು ಅಲ್ಲ ಬೆಸ್ಟ್ ಕೊರೊಂದುಲ್ಲಲು ಎನ್ನ ಸೈಡ್ ಹಿಡ್ದಲ್ಲ ಎನ್ನ ಆಪಿನದ್ದು ಬೆಸ್ಟ್ ಏನು ಕೊರೊಂದುಲ್ಲ ಬೊಕ್ಕ ಅಲ್ಲ ಪಿರೌಡು ಇದು ಎನ್ನಂಗಲ ತಂಡ ಮಾತ ತಂಡದ ಅಲ್ಲ ಪಿರೌಡು ಮಸ್ತ್ ಜನ ಬೆನ್ಪೇರು ಇದೇ ಬಣ್ಣ ಹೊರ್ತಿದ ಆಪುಜಿ ಮಾತ ಎನ್ನ ತಂಡದ ಪರವಾದ ಮಾತೇರ್ನಲ ಪರವಾದ ನಕ್ಷತ್ರ ಆಲ್ ದ ಬೆಸ್ಟ್. ಸೊ ಡಾನ್ಸ್ ಕ್ಲಾಸಲ್ಲಿ ತುಂಬಾ ಡೀಸೆಂಟು, ಕ್ಲಾಸಲ್ಲಿ ಫುಲ್ ಡೀಸೆಂಟು, ಮನೇಲಿ ಕೂಡ ಹೇಳಿದ್ರು ಅಮ್ಮ ಏನು ತರಲೆ ತುಂಟಾಟ ಎಲ್ಲ ಮಾಡಲ್ಲ ಅಂತ. ಸೊ ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ ನಿಮ್ಮದು ಬೀಟ್ ಆಫ್ ಡ್ಯಾನ್ಸದು? ಫೈನಲ್ ಹಂತ ಇವಾಗೇನು 1 ಸ್ಟೆಪ್ ಹೋಗೋದು ಟ್ರೋಫಿ ಇಟ್ಕೊಂಡು ಮನೆಗೆ ಬರೋದು. ಸೊ ಆ ಒಂದು ಗ್ಯಾಪಲ್ಲಿ ತುಂಬಾ ಎಫರ್ಟ್ ಹಾಕಬೇಕಾಗುತ್ತೆ. ಸೊ ನಿಮ್ಮ ಒಂದು ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ ಈಗ? ಎಷ್ಟೊತ್ತಿಂದ ಎಷ್ಟು ತನಕ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ನೀವು? ಒಂದು 5 to 10:30 ತನಕ ಫುಲ್ ಪ್ರಾಕ್ಟೀಸ್ ಮಾಡಿ 5 ಮಿನಿಟ್ಸ್ ರೆಸ್ಟ್ ಕೊಡ್ತಾರೆ, ಮತ್ತೆ ವಾಪಸ್ ಸ್ಟಾರ್ಟಿಂಗ್ ಇಂದ ಫುಲ್ ಮಾಡಿಸ್ತಾರೆ. ರೋಹಿತ್ ಸರೇ ಮಾಡಿಸ್ತಾರಾ? ಇಲ್ಲ, 3 ಜನ ಕೂಡ ಕೊರಿಯೋಗ್ರಾಫರ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಸ್, ಓಕೆ. ಸೊ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗುತ್ತಾ ಹೇಗೆ? ಸಂಜೆ ತನಕ ಇರುತ್ತಾ? ಈವ್ನಿಂಗ್ ಇಂದಾನೆ ನೈಟ್ ವರೆಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಓಕೆ, ಎಸ್. ಸೊ ಇನ್ನು ನಿಮ್ಮ ಡ್ಯಾನ್ಸ್ ಬಗ್ಗೆ ಮಾತಾಡಬೇಕು. ಬೀಟ್ ಆಫ್ ಡ್ಯಾನ್ಸ್ ವೇದಿಕೆಯಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ ತುಂಬ ಚಂದ ಇತ್ತು, ಕಾಸ್ಟ್ಯೂಮ್ ಡಿಸೈನ್ಸ್. ಸೊ ಯಾರು ಮಾಡಿದ್ರು ನಿಮಗೆ ಕಾಸ್ಟ್ಯೂಮ್ ಎಲ್ಲ? ಅಂದರೆ ಸರ್ ಕಾಸ್ಟ್ಯೂಮ್ ಐಡಿಯಾ ಮಾಡಿದ್ದು, ಮತ್ತು ಎಕ್ಕೂರಲ್ಲಿ ಒಂದು ಕಾಸ್ಟ್ಯೂಮ್ದು ಟೈಲರ್ ಇದ್ದಾರೆ, ಅವರು ಮಾಡಿದ್ದು. ಓಕೆ, ಅವರು ಮಾಡಿದ್ದ ಕಾಸ್ಟ್ಯೂಮ್ಸ್ ಎಲ್ಲ. ಸೊ ಇವಾಗ ನಿಮಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಎಕ್ಕೂರಲ್ಲಿ ಒಂದು ಶಾಪ್ ಇಂದ ಅಂತ ಆದ್ರೆ, ನಿಮ್ಮ ಪಪ್ಪ ಮಮ್ಮನಿಗೆ ಕೂಡ ಕಾಸ್ಟ್ಯೂಮ್ ಡಿಸೈನರ್ ಅವ್ರ ಹತ್ರ ಕೂಡ ಶಾಪ್ ಇದೆ ಅಲ್ಲ, ಮತ್ತೆ ಅವ್ರು ಯಾಕೆ ನಿಮ್ಗೆ ಬೇರೆ ಕಡೆಯಿಂದ ಇದು ಡ್ರೆಸ್ ಎಲ್ಲ ತಗೊಂಡ್ಬಂದ್ರು? ಅಂದ್ರೆ ಅದು ಗ್ರ್ಯಾಂಡ್ ಸ್ವಲ್ಪ ಇರ್ಬೇಕು, ರಿಯಾಲಿಟಿ ಶೋ ಅಲ್ಲ, ಅದಕ್ಕೆ ಸ್ಟಿಚಿಂಗ್ ಎಲ್ಲ ಮಾಡಿಸಿದ್ದು, ಯಾಕೆಂದ್ರೆ ಇನ್ನು ಬೇಕಲ್ಲ ಡ್ಯಾನ್ಸಿಗೆಲ್ಲ. ಸೊ ಎಲ್ಲ ನಿಮ್ಗೋಸ್ಕರನೇ ಸಪ್ರೇಟ್ ಹೋಗಿ ರೆಡಿ ಮಾಡ್ಕೊಂಡು ಬಂದಿರೋದಾ? ಸೊ ಅವರ ಶಾಪ್ ಇಂದ ಅಲ್ಲ. ಯಾಕೆ ಮೇಡಮ್, ಏನಾಯ್ತು? ನಿಮ್ಮ ಶಾಪ್ ಇಂದ ಬೇಡ, ತುಂಬಾ ಗ್ರ್ಯಾಂಡ್ ಅಂತ ಹೇಳಿದ್ರು. ರೆಡಿಮೇಡ್ ಇವಳಿಗೆ ಇದು ಈ ತರ ಶೂಗೆ ಅವಳ ಸ್ಟಿಚಿಂಗ್ ಅಂದ್ರೆ ಒಂದು ಪೀಸ್ ತೆಗೆದು ಸಪ್ರೇಟ್ ಆಗಿ ಅವಳಿಗೆ ಮೆಜರ್ಮೆಂಟ್ ಎಲ್ಲ ತೆಗೆದು ಅವಳದು ಫಿಟ್ಟಿಂಗ್ ಅವಳಿಗೆ ಆಗುವ ಹಾಗೆ ಸ್ಟಿಚ್ ಮಾಡಿಸಿದೆ. ಅಂದ್ರೆ ಇದು ನಮ್ಮ ಇದರಲ್ಲಿ ಶಾಪಲ್ಲಿ ಇರೋದ್ರಿಂದ ಅದು ರೆಡಿಮೇಡ್ ಅಲ್ಲ, ಅದು ಅಷ್ಟು ಸ್ವಲ್ಪ ಶೂಟ್ ಆಗುದಿಲ್ಲ. ಈಗ ಸ್ಕೂಲ್ ಡೇಗೆ ಫ್ಯಾನ್ಸಿ ಡ್ರೆಸ್ ಇರುವ ತರ ಮೆಟೀರಿಯಲ್ಸ್ ನಮ್ಮಲ್ಲಿ ಇರುವುದು. ಈಗ ಗ್ರೂಪ್ ಡ್ಯಾನ್ಸ್ ಗೆ ಸ್ಕೂಲ್ ಡೇಗೆಲ್ಲ ಆಗುವ ತರ ರಿಯಾಲಿಟಿ ಶೋಗೆ ಅಂತ ಹೇಳಿದ್ರೆ ಅದೇ ಫಿಟ್ಟಿಂಗ್ಸ್ ಆಗ್ಲಿ ಮತ್ತೆ ಅದಕ್ಕೆ ಬೇರೆ ಒಂದು ತರದ್ದು ಬೇಕು. ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಸಂವತ ಬೀಟ್ ಆಫ್ ಡ್ಯಾನ್ಸ್ ಅನ್ನುವಂಥದ್ದು ತುಂಬಾ ದೊಡ್ಡ ವೇದಿಕೆ. ಅಲ್ಲಿರುವಂತಹ ತೀರ್ಪುಗಾರರಾಗಿರ್ಬೋದು ಅಥವಾ ಗೆಸ್ಟ್ ಯಾರು ಬಂದಿದ್ದಾರೆ, ಗೆಸ್ಟ್ ಜಡ್ಜಸ್ ಆಗಿ ಬಂದವರು ಕೂಡ ತುಂಬಾ ದೊಡ್ಡ ವ್ಯಕ್ತಿಗಳು, ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಹೊಂದಿರುವಂತಹ ವ್ಯಕ್ತಿಗಳು. ಹಾಗೇನೆ ತುಂಬಾ ದೊಡ್ಡ ವೇದಿಕೆಯಲ್ಲಿ ಅದೊಂದು ವೇದಿಕೆಯ ವೈಭವೀಕರಣವೇ ಬೇರೆ. ಸೊ ಹಾಗಾಗಿ ಅದನ್ನ ಮ್ಯಾಚ್ ಮಾಡೋದಕ್ಕೆ ನೀವು ತಗೊಂಡಂತಹ ಒಂದು ಪ್ಲಾನಿಂಗ್ ಖಂಡಿತವಾಗ್ಲೂ ಇಟ್ ಈಸ್ 100% ರೈಟ್. ಬಿಕಾಸ್ ಅವರು ಇವಾಗ ಫೈನಲ್ ಹಂತದಲ್ಲಿ ಇರೋದಕ್ಕೆ ಇದು ಕೂಡ ಒಂದು ರೀಸನ್ ಆಗುತ್ತೆ. ಎಸ್, ವೆರಿ ನೈಸ್.
ಇವಾಗ ನಿಮಗೆ ಸ್ಕೂಲಲ್ಲಿ ಎಕ್ಸಾಮ್ಸ್ ಇರುತ್ತೆ ಅಥವಾ ಹೋಮ್ ವರ್ಕ್ಸ್ ಆಕ್ಟಿವಿಟೀಸ್ ಎಲ್ಲ ಕೊಡ್ತಾ ಇರ್ತಾರಲ್ಲ, ಸೊ ಇವಾಗ ನೀವು ಡಾನ್ಸ್ ಪ್ರಾಕ್ಟೀಸ್ ಮಾಡಬೇಕು, ಅದು ಬೇರೆ ಇವಾಗ ಫೈನಲ್ ಹತ್ರ ಬಂತು. ಸೊ ಈ ಟೈಮಲ್ಲಿ ನಿಮ್ಮ ಸ್ಕೂಲಲ್ಲಿ ಹೇಗೆ ಸಪೋರ್ಟ್ ಕೊಡ್ತಾ ಇದ್ದಾರಾ, ನೀವು ರಜಾ ತಗೊಳ್ಳಿ ಅಂತ, ಅಥವಾ ಸ್ವಲ್ಪ ಇದು ರಜಾ ತಗೊಂಡು ಕ್ಲಾಸಿಗೆ ಬರದೇ ಇದ್ದು ಅಥವಾ ಆಕ್ಟಿವಿಟೀಸ್ ಏನಾದ್ರು ಮಿಸ್ ಮಾಡ್ಕೊಂಡ್ರೆ ಬೈತಾರಾ? ಇಲ್ಲ ಇಲ್ಲ, ಅವರು ಏನಾದರೂ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಏನಾದರೂ ಇದ್ದರೆ ಅವರು ಪರ್ಮಿಷನ್ ಎಲ್ಲ ಕೊಡ್ತಾರೆ. ಸೊ ನಿಮ್ ಜೊತೆ ಇವಾಗ ನಮ್ಮ ಟೀಚರ್ಸ್ ಎಲ್ಲ ನಮ್ಮ ಜೊತೆ ಮಾತಾಡಿದ್ರು, ನಿಮ್ ಬಗ್ಗೆ ಎಲ್ಲ ಹೇಳಿದ್ರು. ಬಟ್ ನೀವು ಕ್ಲಾಸಲ್ಲೆಲ್ಲ ಇರ್ಬೇಕಾದ್ರೆ ಹೆಡ್ ಮಿಸ್ಟ್ರೆಸ್ ನಿಮ್ಮ ಹತ್ರ ಬಂದು ಮಾತಾಡ್ತಾರಾ? ಇಲ್ಲ, ಅಂದ್ರೆ ಅವರು ಕೆಳಗಿರುದಲ್ಲ. ಏನಾದರೂ ನಾನು ಸೆಲೆಕ್ಟ್ ಆಗಿದ್ದೇನೆ ಅಂತ ಬಂದ್ರೆ ಅವರು ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳ್ತಾರೆ. ಅಷ್ಟೇ ಹೇಳಿರೋದಾ? ಬಂದು ಮಾತಾಡ್ಸಿಲ್ವಾ? ಅಂದರೆ ಒಮ್ಮೆ ಮಾತಾಡಿಸಿದ್ರು, ಇದು ಹೇಗೆ ಅಂತ. ಓಕೆ, ಅಷ್ಟೇ ಹೇಳಿರೋದು ನಿಮಗೆ. ಸೊ ನಿಮಗೆ ಹೆಡ್ ಮಿಸ್ಟ್ರೆಸ್ ಏನಾದರೂ ಹೇಳಿದಾರಾ ಅಂತ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇಲ್ವಾ? ಉಂಟಲ್ಲ. ಸೊ ನಿಮ್ಮ ಹೆಡ್ ಮಿಸ್ಟ್ರೆಸ್ ನಮ್ಮ ಜೊತೆ ತುಂಬಾ ಎನರ್ಜೆಟಿಕ್ ಆಗಿ ಮಾತಾಡಿದ್ರು ನಕ್ಷತ್ರ ಅವ್ರ ಬಗ್ಗೆ. ಎಲ್ಲ ಟೀಚರ್ಸ್ ಅನ್ನ ಸೇರಿಸಿ ನಮ್ಮ ನಕ್ಷತ್ರ ಅವರಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಹೆಡ್ ಮಿಸ್ಟ್ರೆಸ್ ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡ್ ಬರುವಲ್ಲ? ಎಸ್, ಆಲ್ ರೈಟ್. ಸೊ ರೀಟಾ ಸೋನಿಯಾ, ನಮ್ಮ ನಕ್ಷತ್ರ ಅವರ ಹೆಡ್ ಮಿಸ್ಟ್ರೆಸ್, ತುಂಬಾನೇ ಖುಷಿ ಪಟ್ಟರು ನಕ್ಷತ್ರ ಅವರು ಬೀಟ್ ಆಫ್ ಡಾನ್ಸ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋ ಬಗ್ಗೆ, ಜೊತೆಗೆ ಫೈನಲ್ ತಲುಪಿರೋ ಬಗ್ಗೆ. ಸೊ ಹೆಡ್ ಮಿಸ್ಟ್ರೆಸ್ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವ ಬನ್ನಿ. All the best to the young achiever. I wish her success in all the endeavors for a future. All the best, Nakshatra. ಸೊ ನಕ್ಷತ್ರ ಅವರಿಗೆ ಖುಷಿ ಆಯ್ತಾ? ಹೆಡ್ ಮಿಸ್ಟ್ರೆಸ್ ಇಷ್ಟು ಚಂದ ಮಾತಾಡಿದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ಡ್ಯಾನ್ಸ್ ಆಗಿರ್ಬೋದು, ಹಾಗೆಯೇ ನೀವು ಫೈನಲ್ ಹಂತಕ್ಕೆ ತಲುಪಿ ಸ್ಕೂಲಿಗೂ ಕೂಡ ಹೆಸರನ್ನ ತಂದು ಕೊಡ್ತಾ ಇದ್ದೀರಿ. ಅವರಿಗೆ ತುಂಬಾ ಖುಷಿ ಆಯ್ತು. ಸೊ ಹೆಡ್ ಮಿಸ್ಟ್ರೆಸ್ ಮಾತಾಡಿ ನಿಮ್ಗೆ ಇಷ್ಟ ಆಯ್ತಾ? ಏನು ಹೇಳ್ತೀರಿ ಹೆಡ್ ಮಿಸ್ಟ್ರೆಸ್ಗೆ? ಅಂದರೆ ಥ್ಯಾಂಕ್ಸ್ ಅಷ್ಟೇನಾ? ಬೇರೆಂತ ಹೇಳಲ್ಲ? ನನಗೆ ಖುಷಿ ಆಯ್ತು ಅವರೆಲ್ಲ ಹೇಳಿದ್ದು, ಮತ್ತು ಅವರು ತುಂಬ ಸಪೋರ್ಟ್ ಸಹ ಮಾಡ್ತಾರೆ. ಎಸ್, ಸೊ ಹೇಳಿ ಇದೇ ಥರ ಕಂಟಿನ್ಯೂಸ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇರಿ, ನಾನು ಸ್ಕೂಲಿಗೆ, ಊರಿಗೆ, ಪಪ್ಪ ಅಮ್ಮನಿಗೆ ಎಲ್ರಿಗೂ ಹೆಸರು ತಂದು ಕೊಡ್ತೀನಿ ಅಂತ ಹೇಳಿ. ನಾನು ಸ್ಕೂಲಿಗೆ, ಅಪ್ಪ ಅಮ್ಮನಿಗೆ ಎಲ್ಲ ಹೆಸರು ತರುತ್ತೇನೆ. ಎಸ್, ಹೀಗೆ ನಿಮ್ಮ ನಕ್ಷತ್ರ ಅವರಿಗೆ ನೀವು ಸಪೋರ್ಟ್ ಮಾಡ್ತಾನೆ ಇರಿ. ಬಿಕಾಸ್ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಅವಳ ಹೆಸರಲ್ಲಿ ಇರುವ ಹಾಗೆ ದೊಡ್ಡ ಸ್ಟಾರ್ ಆಗಿ ಬೆಳೆಯುವಂಥದ್ದು 100%. ಸೊ ಮೇಡಮ್, ನಿಮಗೆ ಹೇಗನ್ಸ್ತಾ ಇದೆ? ಸೊ ಫೈನಲ್ ಹಂತದಲ್ಲಿ ಮಗಳಿರುವಂಥದ್ದು ಇನ್ನೊಂದು ಹೆಜ್ಜೆ ಅಷ್ಟೇ, ಟ್ರೋಫಿಯನ್ನು ಗೆದ್ದು ಹೆಸರನ್ನ ಪಡ್ಕೊಳ್ಳೋದಿಕ್ಕೆ, ಅಷ್ಟು ದೊಡ್ಡ ವೇದಿಕೆಯಲ್ಲಿ ನಿಂತು ರಾರಾಜಿಸೋದಿಕ್ಕೆ. ಸೊ ಮಗಳು ವಿನ್ ಆಗ್ತಾಳೆ ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯಾ? ಇದೆ, ಕಾನ್ಫಿಡೆಂಟ್ ಇದೆ. ಮತ್ತೆ ಅಲ್ಲಿ ಜಡ್ಜ್ ಮೇಲೆ ಡಿಪೆಂಡ್ ಏನಂತೇಳಿ. ಅವಳು ಅದಕ್ಕೋಸ್ಕರ ತುಂಬಾ ಎಫರ್ಟ್ ಆಗ್ತಾ ಇದ್ದಾಳೆ. ಎಸ್, ರೈಟ್. ಓಕೆ ಸರ್, ಇಂತಹ ಒಂದು ಪ್ರತಿಭಾವಂತ ಮಕ್ಕಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥದ್ದು ನಮ್ಮ ಥಂಡರ್ ಗೈಸ್ ಫೌಂಡೇಶನ್ ರಿಜಿಸ್ಟರ್ಡ್ ಬಜಿಪೆ. ಒಂದು 32 ವರ್ಷಕ್ಕೂ ಹೆಚ್ಚಾಗಿ ಹಲವಾರು ವೇದಿಕೆಗಳಲ್ಲಿ ಹಲವಾರು ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟು ಎಲ್ಲರಿಗೂ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಕೊಟ್ಟಂಥ ಸಂಸ್ಥೆ ಇದೀಗ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿದೆ. 300ಕ್ಕೂ ಹೆಚ್ಚಿನ ಆಡಿಷನನ್ನು ಮಾಡಿ ಇವಾಗ ಒಂದು 7 ಜನ ಕಂಟೆಸ್ಟೆಂಟ್ ಫೈನಲ್ಗೆ ಬಂದಿದ್ದಾರೆ. ಸೊ ಫೌಂಡೇಶನ್ನ ಬಗ್ಗೆ ಏನು ಹೇಳ್ತೀರಿ ಸರ್? ನಿಜವಾಗ್ಲೂ ನಾನು ಹೇಳುವುದಾದರೆ, ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಒಂದು ಈ ಸಂಸ್ಥೆಗೆ ನಾನೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ. ಮತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಈಗ ನಮ್ಮಲ್ಲಿರುವ ಪ್ರತಿಭೆಗಳೆಲ್ಲ ಮುಂದೆ ಬರ್ತಾರೆ. ಯಾಕಂತೇಳಿದರೆ ಹೀಗೆ ಬಂದರೆ ಮಾತ್ರ ಈ ಪ್ರತಿಭೆಗಳು ಯಾರೆಲ್ಲ ಇದ್ದಾರೆ ಎಂಬುದನ್ನು ಗುರುತಿಸಬಹುದು. ಮತ್ತು ಇಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ದೈಜಿ ವರ್ಲ್ಡ್ಗೆ ಕೂಡ ನಾನೊಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿಜವಾಗ್ಲೂ ನಾನು ಇಲ್ಲಿ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಖಂಡಿತವಾಗ್ಲೂ ನಕ್ಷತ್ರ ಆ ಟ್ರೋಫಿಯನ್ನು ಎತ್ತಿ ಬರ್ತಾಳೆ. ಯಾಕಂತೇಳಿದರೆ ಅವಳು ಅಷ್ಟು ಶ್ರಮ ಪಡ್ತಿದ್ದಾಳೆ. ಖಂಡಿತವಾಗಿ ಆ ಟ್ರೋಫಿಯನ್ನು ಎತ್ತಿ ಬರ್ತಾಳೆ ಅಂತ ನಾನು ವಿಶ್ವಾಸವನ್ನು ಇಲ್ಲಿ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತಿದ್ದೇನೆ ಮೇಡಮ್. ಎಸ್, ಖಂಡಿತವಾಗ್ಲೂ ನೋಡಿ ಪಪ್ಪನ ಸಪೋರ್ಟ್. ಸೊ ಡ್ಯಾಡ್ ಈಸ್ ಲಿಟಲ್ ಗರ್ಲ್ ನಕ್ಷತ್ರ ಅವರು. ಎಸ್, ಆಶಾ ಮ್ಯಾಮ್ ಹಾಗೆ ನಟರಾಜ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಗಳ ಬಗ್ಗೆನೂ ಮಾಹಿತಿ ಕೊಟ್ಟು ತಂಡದ ಬಗ್ಗೆನೂ ಕೂಡ ತುಂಬ ಚಂದ ಮಾತನಾಡಿದಿರಿ ಇಬ್ಬರು ಕೂಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಆ್ಯಂಡ್ ನಕ್ಷತ್ರ ಅವರೇ, ಆಲ್ ದ ವೆರಿ ಬೆಸ್ಟ್. ನೀವು ಹೋಗಿ ಆ ಟ್ರೋಫಿಯನ್ನು ಪಪ್ಪ ಹೇಳ್ದಾಗೆ ಮನೆಗೆ ತೊಗೊಂಡು ಹೋಗಿ ಪಪ್ಪಂಗೆ ಕೊಡಬೇಕು. ರೈಟ್, ಡೀಲ್ ಅಲ್ಲ? ಎಸ್, ಇದೇ ಕಾನ್ಫಿಡೆನ್ಸ್ ಅಲ್ಲಿ ತುಂಬಾ ಚಂದ ಪರ್ಫಾರ್ಮೆನ್ಸ್ ಮಾಡಿ ಜಡ್ಜಸ್ ಮನಸ್ಸನ್ನ ಗೆದ್ದು ಟ್ರೋಫಿಯನ್ನ ಪಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ನಿಮಗೂ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದು ನಿಮಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೊದಲ ಕಂಟೆಸ್ಟೆಂಟ್ ಆಗಿ ಬಂದಿದ್ದು ನಕ್ಷತ್ರ ಅವರು. ಸೊ 7 ಜನ ಕಂಟೆಸ್ಟೆಂಟ್ಗಳಲ್ಲಿ ಫೈನಲ್ ತಲುಪಿರುವಂತಹ ನಕ್ಷತ್ರ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಶುಭ ಹಾರೈಕೆಯನ್ನು ತಿಳಿಸ್ತಾ, ಇನ್ನು ನೆಕ್ಸ್ಟ್ ಒಂದು ಎಪಿಸೋಡ್ನಲ್ಲಿ ಯಾವ ಒಬ್ಬ ಕಂಟೆಸ್ಟೆಂಟ್ ನಮ್ಮ ಜೊತೆ ಬಂದು ನಮ್ಮ ಜೊತೆ ಮಾತಾಡ್ತಾರೆ, ಅವರ ಒಂದು ಲೈಫ್ ಸ್ಟೋರಿ ಏನು, ಅವರ ಒಂದು ಡಾನ್ಸ್ ಜರ್ನಿ ಹೇಗಿರುತ್ತೆ, ಪ್ರತಿಯೊಂದನ್ನು ತಿಳ್ಕೊಳ್ಳುವ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. Somewhat a beat of dance. I swear, the minute I adopted Lily, I had this moment of panic. Seriously, I must have tried everything for bus stop. Like, wait, what do dogs even eat? Koi manual to nahi tha na? My Google search history was like, best food for my dog. Why is my dog's gut so upset? Just help me, internet. Luca is that dog you know who gives me those looks. Are you seriously feeding me this? And of course, ghar ka khana for dogs? Nah, it just doesn't cut it. Then one day, my friends like, try Hunger Tail. I thought, okay, what's one more? My friend swears by Hunger Tales. No additives, no weird fillers. And then boom. Suddenly, Buster is acting like he's starring in his own dog food commercial. Plus, it's packed with superfoods. Buster's gut? Fine. His fur? Shiny. And his energy? Let's just say, I'm the one getting tired now. Luca just doesn't eat it. He inhales it. I've never seen him this excited for food ever. Lily's been zooming around like she's in a dog park Olympics. Oh, and bonus. Hunger Tail kibble does not stink up the room like other dog food. Because when they love their food, they love you more. ಬೊಕ್ಕ ತಲೆಯ ಸಮಸ್ಯೆಗೆ ಎಂದೇ ಗುಡ್ ಬೈ ಹೇಳಿ ಭೇಟಿ ಮಾಡಿ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಸೌಜಾ ಆರ್ಕಿಡ್, ಲಕ್ಷ್ಮೀದಾಸ್ ಜ್ಯುವೆಲರಿ ಕೆಳಗೆ, ಕೆಎಂಸಿ ಆಸ್ಪತ್ರೆಯ ಹತ್ತಿರ, ಜ್ಯೋತಿ ಬಲ್ಮಠ ರೋಡ್, ಮಂಗಳೂರು. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಅಂಬಲ್ಪಾಡಿ, ಉಡುಪಿ. ಗ್ಲಾಸ್, ಅಲ್ಯೂಮಿನಿಯಂ ಸ್ಲೈಡಿಂಗ್ಸ್, ಎಸಿಪಿ ಶೀಟ್ಸ್, ಪಿವಿಸಿ ಡೋರ್ಸ್, ಸೀಲಿಂಗ್ ಮೆಟೀರಿಯಲ್ಸ್ ಮತ್ತು ಹಾರ್ಡ್ವೇರ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಎಂದೇ ಭೇಟಿ ಕೊಡಿ. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಕಾರ್ತಿಕ್ ಎಸ್ಟೇಟ್ ಹತ್ತಿರ, ಅಂಬಲ್ಪಾಡಿ ಬೈಪಾಸ್ ರೋಡ್, ಉಡುಪಿ. Dance, somewhat a beat of dance. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಸಂವತ ಬೀಟ್ ಆಫ್ ಡಾನ್ಸ್ ವಿಶೇಷ ಮಾತುಕತೆಗೆ ಮತ್ತೆ ಸ್ವಾಗತ. ಸೊ ಆವಾಗ ನಮ್ಮ ಜೊತೆ ನಕ್ಷತ್ರ ಅವರು ಇದ್ರು, ಅವರ ಒಂದು ಸ್ಟೋರಿಯನ್ನು ನಮಗೆ ಹೇಳ್ತಾ ಇದ್ರು. ಇವಾಗ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಜೊತೆ ನಮ್ಮ ಕಂಟೆಸ್ಟೆಂಟ್ ಅವರ ಲೈಫ್ ಜರ್ನಿ, ಡಾನ್ಸ್ ಜರ್ನಿ, ಸ್ಕೂಲ್ ಜರ್ನಿ ಎಲ್ಲವನ್ನ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ನಮ್ಮ 7 ಜನ ಫೈನಲಿಸ್ಟ್ಗಳಲ್ಲಿ ಒಬ್ರು, ಸೊ ಆಡೆಲ್ ಟೆಲಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಆಡೆಲ್ ಹಾಗೇನೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ. ಸೊ ನಾನು ಲವ್ ಸ್ಟೋರಿ ಅಂತ ಹೇಳಿದೆ ಅಲ್ಲ, ತುಂಬಾ ಕ್ಯೂರಿಯಸ್ ಲವ್ ಸ್ಟೋರಿ ಇದೆ. ಸೊ ಇದನ್ನ ಒಂದು ಇವಾಗ ಬಿಡಿಸ್ಬೇಕು, ಗಂಟನ್ನ ಬಿಡಿಸ್ಬೇಕು, ಯಾವ ರೀತಿಯ ಲವ್ ಸ್ಟೋರಿ ಇದು ಅಂತ. ಸೊ ಯಾಕೆ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ 3 ಕಂಟ್ರೀಸ್ ಬರುತ್ತೆ, ಶ್ರೀಲಂಕಾ, ಇಸ್ರೇಲ್ ಮತ್ತೆ ಇಂಡಿಯಾ. ಸೊ ಈ 3 ದೇಶಗಳ ನಂಟಿನ ಕತೆ ಏನು ಅಂತ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಮೊದಲು ನಮ್ಮ ಆಡೆಲ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಆಡೆಲ್, ವೆಲ್ಕಮ್ ಟು ದ ಶೋ. ವೆಲ್ಕಮ್. ಎಸ್, ಹೌ ಆರ್ ಯು ಫೀಲಿಂಗ್? ಸೊ ಯು ಹ್ಯಾವ್ ರೀಚ್ ದ ಫೈನಲ್. ಹೇಗೆ ಅನಿಸ್ತಾ ಇದೆ ನಿಮಗೆ? ನನಗೆ ತುಂಬ ಚಂದ ಆಗ್ತದೆ. ಐ ಆಮ್ ಪ್ರೌಡ್. ಐ ಆಮ್ ಫೀಲಿಂಗ್ ಹ್ಯಾಪಿ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ. ಕಮ್ ಆನ್, ಐ ನೀಡ್ ದಟ್ ಜೋಶ್. ಶಿ ಇಸ್ ವೆರಿ ಸೈಲೆಂಟ್. ತುಂಬ ಸೈಲೆಂಟ್ ಆಗಿರೋ ಕಾರಣ ಸ್ವಲ್ಪ ಮಾತಾಡ್ತಾರೆ. ಸೊ ನಿಮ್ಮ ಜೊತೆ ಯಾರೆಲ್ಲ ಬಂದಿದ್ದಾರೆ? ಯು ಇಂಟ್ರೊಡ್ಯೂಸ್ ಮೀ. ನನ್ನ ಅಮ್ಮ. ಓಕೆ, ಅವರ ಹೆಸರು? ಹೆಸರು ರಿಶಾಂತಿ. ಮತ್ತೆ ನನ್ನ ನೇಬರ್ ಆಂಟಿ ಪ್ರಸಿಲಾ ಆಂಟಿ. ಪ್ರಸಿಲಾ ಆಂಟಿ ಅವ್ರು ಬಂದಿದ್ದಾರೆ. ಸೊ ನೀವಿಬ್ರು ಕ್ಲೋಸ್ ಫ್ರೆಂಡ್ಸಾ? ಇಸ್ರೇಲಿಂದಲೇ ಪರಿಚಯ. ಓಕೆ, ಸೊ ಮಗಳು ಆಡೆಲ್ ಇವಾಗ ಫೈನಲ್ ಹಂತಕ್ಕೆ ಬಂದಿರುವಂಥದ್ದು. 1 ಸ್ಟೆಪ್ ಟು ಗ್ರ್ಯಾಬ್ ದ ಟ್ರೋಫಿ, ಮ್ಯಾಮ್. ಸೊ ಹೌ ಆರ್ ಯು ಫೀಲಿಂಗ್? I am feeling so happy. Thank you for coming for final. That is a great thing. Yes. She actually participate many competitions. Okay. So this is the first time she came to final in a reality show. Okay. So I am happy for that. So you're very happy. Yeah. So how's the practice things are going? Practice things are going good. Okay. Little hard because final, no? So let's see. So you have that confidence that she'll take the trophy. ಗೆದ್ದೆ ಗೆಲ್ತಾಳೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇದೆಯಾ?
ಅವ್ರು ಬರ್ಬೇಕಾದ್ರೆ ಹೇಳಿದ್ರು ನಾನು ತುಂಬಾ ಮಾತಾಡಲ್ಲ ಅಂತ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇದ್ದಾರೆ. ಸೊ ನಿಮ್ಮ ಫ್ರೆಂಡ್ ಹತ್ರ ನಾನು ಕೇಳ್ತೇನೆ, ಮೇಡಮ್ ನೀವು ಹೇಳಿ, ಹೇಗೆ ನಮ್ಮ ಆ್ಯಡಲ್ ಈ ಸಲ ಟ್ರೋಫಿಯನ್ನ ವಿನ್ ಆಗ್ತಾಳ? ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ? ಖಂಡಿತ ವಿನ್ ಆಗ್ತಾಳೆ, ಎಸ್, ಭರವಸೆ ಉಂಟು, ದೇವರ ಕೈಯಲ್ಲಿ ಉಂಟು. ದೇವರ ಕೈಯಲ್ಲಿದೆ. ಸೊ ನಿಮ್ಮ ಒಂದು ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯ್ತು ಮ್ಯಾಮ್? ನಮ್ದು ಮತ್ತು ರಿಶಾಂತಿ ಅವರ ಪರಿಚಯ ಮೋರ್ ದೆನ್ 15 years ಆಯ್ತು. ಓಕೆ. ಆವಾಗದಿಂದ ನಾವು ಇಸ್ರೇಲಲ್ಲಿ ಮೊದಲು ಪರಿಚಯ ಆದ್ದು ನಮಗೆ. ಓಕೆ. ಆವಾಗದಿಂದ ಇವಾಗಲವರೆಗೆ ಅದೇ ಸೇಮ್ ಒಟ್ಟಿಗೆ ಇದ್ದೀರಿ. ಸೊ ಇಸ್ರೇಲಿಂದ ಪುನಃ ಇಂಡಿಯಾ ಬಂದರೂ ಕೂಡ ನೀವು ಇಬ್ರು ನೇಬರ್ಸ್ ಆಗಿ ಒಟ್ಟೊಟ್ಟಿಗೆ ಇದ್ದೀರಿ. ವೆರಿ ನೈಸ್, ವೆರಿ ಬ್ಯೂಟಿಫುಲ್ ಫ್ರೆಂಡ್ಶಿಪ್. ಎಸ್, ಸೊ ನಾವು ಮಾತು ಮುಂದುವರಿಸುವ ಅದಕ್ಕೂ ಮುನ್ನ ಆ್ಯಡಲ್ ಅವರ ಬೀಟ್ ಆಫ್ ಡ್ಯಾನ್ಸ್ ಜರ್ನಿಯನ್ನು ಒಮ್ಮೆ ನೋಡ್ಕೊಂಡು ಬರುವಲ್ಲ. ಸೊ ಹೇಗೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ, ಬಿಕಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಇವರು ಪ್ರೋಗ್ರಾಮಿಗೆ, ಆದರೂ ಕೂಡ ತುಂಬ ಚಂದ ಪರ್ಫಾರ್ಮೆನ್ಸನ್ನು ಕೊಟ್ಟು ಈಗ ಫೈನಲ್ ಹಂತದಲ್ಲಿರುವಂಥದ್ದು. ಇನ್ನೊಂದು ಸ್ಟೆಪ್ ಟು ಗೋ ಆ್ಯಂಡ್ ಗ್ರ್ಯಾಬ್ ದ ಟ್ರೋಫಿ. ಸೊ ನಿಮ್ಮ ಜರ್ನಿಯನ್ನು ನೋಡ್ಕೊಂಡು ಬರುವಲ್ಲ. ಎಸ್ ವೀಕ್ಷಕರೇ, ಆ್ಯಡಲ್ ಅವರ ಬೀಟ್ ಆಫ್ ಡಾನ್ಸ್ ಜರ್ನಿ ಗ್ಲಿಮ್ಸಸ್ ಇದೆ, ನೋಡ್ಕೊಂಡು ಬನ್ನಿ. Contestant number 4. Superb, really good. ನಮ್ಮ ಆ್ಯಡಲ್ ಅವರ ಮೆಗಾ ಆಡಿಷನ್ ಪರ್ಫಾರ್ಮೆನ್ಸ್ಗೆ ಜಡ್ಜಸ್ ದಿಲ್ ಫುಲ್ ಖುಷ್. ಮುಂಗಾರು ಮಳೆಯಲ್ಲಿ ಅಂತ ಹಾಡ್ತಾ ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ಕೊಟ್ಟು ಕ್ವಾರ್ಟರ್ ಫಿನಾಲಿಯಲ್ಲಿ ಪ್ರೇಮ ಲೋಕಕ್ಕೆ ಕರ್ಕೊಂಡು ಹೋದ್ರು. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದನೆ. ನೀವು ಸೂಪರ್, ನಿಮ್ಮ ಡ್ಯಾನ್ಸ್ ಸೂಪರ್, ನಿಮ್ಮ ಎಲ್ಲ ಕೊರಿಯೋಗ್ರಾಫರ್ ಐಡಿಯಾಸ್ ಎಲ್ಲ ಸೂಪರ್ ಆಗಿ ಮೂಡಿಸಿ ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿ ಬಿಡು. ಪ್ರೂವ್ ಮಲ್ಪೊಡೆ ಬಂದು ಫುಲ್ ಪ್ರಾಕ್ಟೀಸ್ ಮಲ್ದು ಬೈದಿಲ್ಲ ಕೈತ್ಕೊಂಡು. ಸೆಮಿಫಿನಾಲಿನಲ್ಲಿ ಮಾತುಜೆ ಸಲಾಂ ಅಂತ ದೇಶಭಕ್ತಿ ತೋರಿಸಿದ್ರು. ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರೂ ಫೈನಲ್ ಹಂತಕ್ಕೆ ತಲುಪಿರುವ ನಮ್ಮ ಆ್ಯಡಲ್ ಸವಂತಾ ಬೀಟ್ ಆಫ್ ಡ್ಯಾನ್ಸ್ ಟ್ರೋಫಿ ಗೆಲ್ತಾರಾ? ಫೈನಲ್ ಹಂತಕ್ಕೆ ತಯಾರಿ ಹೇಗಿದೆ ಬನ್ನಿ ಕೇಳ್ಕೊಂಡು ಬರೋಣ. ಆ್ಯಡಲ್, how are you feeling? ಹೇಗೆ ಅನಿಸ್ತಾ ಇದೆ? Don't call me ma'am, you can call me Mansa. I'm not your head mistress or anybody. Just call me Mansa, I'm your friend. Okay? Yes, call me ma'am. ಮಾನಸ. ನಂಗೆ ತುಂಬಾ ಕಷ್ಟ ಆಗ್ತಾ ಉಂಟು ಮರಿ ಅವರನ್ನ ಮಾತಾಡಿಸ್ಲಿಕ್ಕೆ. ಮಾತಾಡಬೇಕು ನಂಗೆ, ನನ್ನ ಜೊತೆ ತುಂಬಾ ಮಾತಾಡ್ಬೇಕು, ಇಲ್ಲ ಬೋರ್ ಆಗ್ತದೆ ನಂಗೆ. ನಾನು ಇಲ್ಲ ನಿದ್ದೆ ಮಾಡ್ತೀನಿ. ಓಕೆ, ಸೊ ಹೇಗೆ ಅನಿಸ್ತಾ ಇದೆ? ಹೌ ಆರ್ ಯು ಫೀಲಿಂಗ್? ನಿಮ್ಮ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಇಷ್ಟೀಗ ಫೈನಲ್ ಹಂತಕ್ಕೆ ಬಂದಿದ್ದೀರಿ. ಹೌ ಆರ್ ಯು ಫೀಲಿಂಗ್? ನಿಮ್ಮ ಕ್ಲಿಪ್ಸಸ್ ನೋಡಿದ್ರೆ ಹೇಗೆ ಅನ್ಸುತ್ತೆ ನಿಮಗೆ? ತುಂಬ ಒಳ್ಳೆ ಆಗ್ತದೆ. ಫೈನಲ್ ತನಕ ಬಂದಿದ್ದೀನಿ. ತುಂಬ ಶೋಗೆ ಹೋದ್ರೆ ಸಹ ನಾನು ಫಸ್ಟ್ ಟೈಮ್ ರಿಯಾಲಿಟಿ ಶೋ ಅಲ್ಲಿ ಫೈನಲಿಗೆ ಬರೋದು, ಮತ್ತೆ ಅದು ಸಹ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ. ಸೊ ಐ ಆಮ್ ಫೀಲಿಂಗ್ ಸೋ ಮಚ್ ಹ್ಯಾಪಿ ಆ್ಯಂಡ್ proud. Thank you Daiji World for Beat of Dance for selecting me for the finals. Very nice. ಇಷ್ಟು ಮಾತಾಡ್ಸ್ಬೇಕಾದ್ರೆ ನನಗೆ ಜೀವ ಬಾಯಿ ಬಂತು ಮಾರಿ. ಹೀಗೆ ಮಾತಾಡೋದು ನೀವು? ತುಂಬ ಮಾತಾಡ್ಬೇಕು ನನ್ನ ಹತ್ರ. ಕ್ಲಾಸಲ್ಲಿ ಹೀಗೆ ಇರ್ತಾರಾ? ಈಸ್ ಇಸ್ ಲೈಕ್ ದಿಸ್ ಓನ್ಲಿ ಇನ್ ಕ್ಲಾಸ್ ಆ್ಯಂಡ್ ಹೋಮ್? No, she is now silent because now little teenager age, you know. Okay. So otherwise she was much naughty. She is naughty. Okay. ಸೊ ಕ್ಲಾಸಲ್ಲಿ ಹೇಗಿರ್ತಾರೆ? ಏನಾದ್ರು ಕಂಪ್ಲೇಂಟ್ಸ್ ಬರುತ್ತಾ? ನಾಟಿ ಮಾಡ್ತಾರೆ? Naughty. Every day only talking. Then why are you not talking here? Come on. So we are waiting for you. You have to talk. Okay, deal. Yes. Okay. So ಮ್ಯಾಮ್, ನಿಮ್ಗೆ ಹೇಗೆ ಅನಿಸುತ್ತೆ? ನಿಮ್ಮ ಫ್ರೆಂಡ್ನ ಮಗಳು ಸೊ ಈ ಹಂತಕ್ಕೆ ಬಂದಿದ್ದಾರೆ, ಎಷ್ಟು ಖುಷಿ ಅನಿಸ್ತಾ ಇದೆ? ಹಾಗೆ ಗ್ಲಿಮ್ಸಸ್ ನೋಡಿದಾಗ ಹೇಗೆ ಅನಿಸುತ್ತೆ? ತುಂಬ ಖುಷಿ ಆಗ್ತದೆ ಮೇಡಮ್. ಅಂದರೆ ಚಿಕ್ಕ UKGಯಿಂದ ಅವಳು ಡ್ಯಾನ್ಸ್ ಪ್ರಾಕ್ಟೀಸ್ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅವರ ತಾಯಿ ತುಂಬ ಸಪೋರ್ಟ್ ಮಾಡ್ತಾರೆ. ಅದು ಸುಲಭದ ಕೆಲಸ ಅಲ್ಲ. ಅವರ ಹಿಂದೆ ಬಿದ್ದು ಅವರನ್ನು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಕೊಂಡೋಗಬೇಕು, ತರಬೇಕು, ಅದರ ಹಿಂದೆ ತುಂಬ ಕೆಲಸ ಮಾಡ್ತಾರೆ. ಅವರ ತಾಯಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಖಂಡಿತ. ಯು ಆರ್ ವೆರಿ ಪ್ರೌಡ್ ಆಫ್ ಹರ್. ಯಾ, ವೆರಿ ಪ್ರೌಡ್ ಆಫ್. ಎಸ್ ಮ್ಯಾಮ್, ಇವಾಗ ನೀವು ಹೇಳಿ. ವಿ ಆರ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಯುವರ್ ಲವ್ ಸ್ಟೋರಿ.
ಹಂಗೆ ಬಂದಾಗ ಹೇಳಿದ್ರು ಇಟ್ ಈಸ್ 3 country ಲವ್ ಸ್ಟೋರಿ ಅಂತ. ಸೊ ನೀವು ಹುಟ್ಟಿ ಬೆಳೆದದೆಲ್ಲ ಶ್ರೀಲಂಕಾನ? ಸೊ ನಿಮ್ಮ ಲವ್ ಸ್ಟೋರಿ ಹಾಗೆ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ ಮ್ಯಾಮ್. Okay, I went to work in Israel. That time I met my husband. Okay. We was working close by place. Okay. So when did you first meet him? While we are working, I used to come when we get a little time. We coming outside in the evening time. That time I met him. We talk. After that it turns to love. Okay. Then actually my plan was to stay in Israel only, not to come here. But so that plan together, but then after that I came here, got married. Okay. Then went back again to Israel. Alright. So that time he is having only his one son in his family. He doesn't have any sisters, brothers. Okay. So he told me, then I gave birth to her in Israel. Okay. Then afterwards, actually when we give birth, can't stay in Israel. I lost my visa. Okay. If the immigration catch me, they are sending back. So he told me, if anything happened to my parents and like this, I can't stay. We can't settle here. Okay. I have to take care of them. So you go. If it's she grown up means education problem will become, because we don't have Indian schools there. Their language only Hebrew and Arabic. Okay. So I didn't want to continue there. Okay. Actually she went, even though their nursery and all, I put her there. Then after that 4.5 years UKG, that time I brought her and came here. Okay. And put here in school and Okay. settle here. All right. So how Yeah. long have you been here in Mangalore? Mangalore now she's in 8th standard. Okay. So it will be 9 years. 9 years. Yes. All right. So you guys are basically from Mudbidri now? Yeah. Okay. ಆಲ್ ರೈಟ್. ಸೊ ನಿಮ್ಮ ಮತ್ತೆ ಅವರ ಫ್ರೆಂಡ್ಶಿಪ್ ಆಗುವಾಗ ಹೇಗೆ ಅವ್ರದ್ದು ಲವ್ ಸ್ಟೋರಿ ನಡೀತಾ ಇತ್ತಾ, ಅದಾದ್ಮೇಲೆ ಲವ್ ಸ್ಟೋರಿ ನಡೀತಾ ಹೇಗೆ ಮ್ಯಾಮ್? ನಾವು ಇಸ್ರೇಲಲ್ಲಿ ಇರುವಾಗಲೇ ಅವರ ಲವ್ ಸ್ಟೋರಿ ಇತ್ತು. ಮತ್ತೆ ಅವರು ಆ್ಯಕ್ಚುಲಿ ಅವರ ಹಸ್ಬೆಂಡ್ ಸಕಲೇಶ್ಪುರನವರು. ಓಕೆ. ಮತ್ತೆ ಊರಿಗೆ ಬಂದು, ನಾವು ಅಲ್ಲಿದ್ದೇವೆ, ಇಸ್ರೇಲಲ್ಲಿದ್ದೇವೆ ಅವಾಗ. ಊರಿಗೆ ಬಂದು ಮದುವೆ ಆದರು. ಮದುವೆ ಆದಮೇಲೆ ಇಲ್ಲಿ ಗಂಟಲ್ಗಟ್ಟೆಯಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿ ಅಲ್ಲಿ ಮನೆ ಕಟ್ಟಿ ಇವಾಗ ಪ್ರೆಸೆಂಟ್ ಅಲ್ಲಿ ವಾಸಿಸ್ತಾ ಇದ್ದಾರೆ. ಓಕೆ ಮೇಡಮ್. ಸೊ ತುಂಬ ಖುಷಿ ಆಗ್ತಾ ಇದೆ, ನಿಮ್ಮ ಫ್ರೆಂಡ್ನ ಮಗಳು ಹಾಗೆ ನಿಮ್ಮ ನೇಬರ್ ಕೂಡ ಹೌದು, ನಿಮ್ಮ ಇಡೀ ವಿಲೇಜಸ್ ಪ್ಯಾರಿಷನರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಎಸ್, ತುಂಬ ಖುಷಿ ಆಗ್ತಾ ಇದೆ. ಸೊ ಮಗಳನ್ನ ಮಾತಾಡಿಸಿ ನನಗೆ. ಯು ಹ್ಯಾವ್ ಟು ಟಾಕ್. ಐ ಡೋಂಟ್, ಐ ಆಮ್ ನಾಟ್ ಲೀವಿಂಗ್ ಯು. ಓಕೆ. ಸೇ ಸಮಥಿಂಗ್ ಅಬೌಟ್ ಯುವರ್ ನೇಬರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಮಮ್ಮಿ ಬಗ್ಗೆ ಹೇಳಿ. ಹೌ ದೇ ಸಪೋರ್ಟ್ ಯು, ಇದ್ರ ಬಗ್ಗೆ ಹೇಳಿ. ನನ್ನ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ಈವನ್ ಮೈ ಫಾದರ್, ಹಿ ವರ್ಕ್ಸ್ ಹಾರ್ಡ್ ಆ್ಯಂಡ್ he has a dream I should achieve something in dance. Okay. Then my mother, wherever anything competition, any dance, whatever, she sends me forward. If I get or not get, no worries, I should participate. That's the spirit, yeah. And at least I'll get one chance in stage to take away the fear and all. ಮತ್ತು ನನ್ನ ತಂಗಿ ಸಹ, ಅವಳು ಸಹ ಡ್ಯಾನ್ಸ್ ಮಾಡ್ತಾಳೆ. ಅವಳು ಸಹ ನನ್ನ ಜೊತೆ ಬರ್ತಾಳೆ, ಎಲ್ಲಿ ಹೋಗಿದ್ರು. ಮತ್ತೆ ಸಪೋರ್ಟ್ ತುಂಬ ಮಾಡ್ತಾಳೆ. ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ನಿಮಗೆ ನೈಟ್ ಎಲ್ಲ ಏನಾದರೂ ಪರ್ಫಾರ್ಮೆನ್ಸ್ ಇದ್ರೆ ಯಾರು ಬರ್ತಾರೆ ನಿಮ್ಮ ಜೊತೆ? ಅಮ್ಮ ಬರ್ತಾರೆ, ಮಮ್ಮಿ ಬರ್ತಾರೆ. ಓಕೆ, ಆಲ್ ರೈಟ್. ಸೊ ನಿಮ್ಮ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಯಾರು, ಮಮ್ಮಿ ಆರ್ ಡ್ಯಾಡಿ? ಮಮ್ಮಿ. ಮಮ್ಮಿ. ಬೋತ್ ಆರ್. ಬಟ್ ನಿಮ್ಮ ಜೊತೆ ಪ್ರತೀಕ್ಷಣ ನಿಂತು ನಿಮಗೆ ಸಪೋರ್ಟ್ ಮಾಡಿದ್ದು ಮಮ್ಮಿ. ಎಸ್, ಓಕೆ. ಸೊ ಮಮ್ಮಿ ಹತ್ರ ಕೇಳುವ ಅಲ್ಲ. ಸೊ ಎಷ್ಟು ವರ್ಷದಿಂದ ಒಂದು ಮೊದಲು ಸ್ಟೇಜ್ ಹತ್ತಿದ್ದು, ಹಾಗೆಯೇ ಎಲ್ಲಿ ಎಲ್ಲ ಯಾವೆಲ್ಲ ವೇದಿಕೆಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ? First school, there was every year they are keeping talent feast. Okay. So from UKG when I come to here, okay, and settle here, then first in UKG, that time
came this competition dance. Then I want every competition, whatever dance, drawing, then rhymes, singing, anything, every competition I used to make her to participate. So in dance I don't know anybody to teach that time, and she also don't have any means we didn't participate that before that. So I asked with my neighbor Lydia. She also have one daughter. So I asked with her that can you teach her dance like this competition. Then she told me one sir is there in Mudbidri. She gave me the number. You talk with him. He is good. He doing all competition and all. So first step there I took. Then I took her there. He teach every year UKG first, and his name is Rufesh. Then first, second, third, fourth, every year I make her to participate all the competitions and put in his dance class also. Every year she got first place in competition. And after that till 6th standard she went his class only. Then next all Konkani Nataka Sabha, every year duet dance was 2015 I think. First participated, first place she got with her partner, and second also last year she participated. That time she got second place. And Nasanari was last in DJ World. That till semi-final she came. And else we are in also dance, Karnataka dance. She participated first audition and second in Bangalore mega audition. She participated. And Karnataka got talent in Udupi. She given the audition and but didn't move on. It's okay. At least doing, we getting experience. Yes, So obviously. like this and also now there is where Batkal inspire dance, that also I put her mega audition. She already selected. Next final will be in April 18th. So like this, if I get any stage and if she almost confirm giving me information here there you have competition. She's like pushing this. you and you're giving the motivation to your child. Because I am interesting, she knows. So always if she saw anywhere advertisement, she sending me. So I doing online also. There was IJ Mangalore, that online dance competition. That also she got third place and her sister second place got. Her sister also going dance class and all. She also doing good dance. So both the sisters are into dance. Because now I move with her dance, so she also moving with behind her. Yes, right. So both the sisters are going to rock the stage, right? Yes. All right. So ಚರ್ಚಸ್ಗಳಲ್ಲಿ ಅಥವಾ ಅಲ್ಲಿರುವಂತಹ ಕಾರ್ಯಕ್ರಮಗಳಲ್ಲೆಲ್ಲ ಸ್ಟೇಜ್ ಹತ್ತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರಿ ನೀವು. ಸೊ ಫಾದರ್ಸ್ ಆಗಿರ್ಬೋದು, ಅಲ್ಲಿರುವಂಥವ್ರು ಆಗಿರ್ಬೋದು, ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ? ಅವರ್ ಪ್ಯಾರಿಶ್ priest Father Ronald Prakash D'Souza. He is very supportive. Anywhere you go, he supports a lot in every talent, all the talent, singing, dance, anything. He motivates a lot. And he anytime he calls and asks how it's going, how it is, any videos have came, we share the link. He makes everyone parish group he is putting and he's congratulating and supporting a lot. And from the church whatever competitions is there, our church only gets prize. Because all the parish people tells that our Gantal Katte Church parish priest is very supportive. Because of him only they get all the prizes in every talents. If you put the right amount of water into a plant, it actually grows. Right? So ಅಷ್ಟು ಸಪೋರ್ಟ್ ಅನ್ನ ನಿಮ್ಮ ಫಾದರ್ ಅವರು ನಿಮಗೆ ಕೊಡ್ತಾ ಇದ್ದಾರೆ. ಸೊ ನಾವು ನಿಮ್ಮ ಫಾದರ್ ಹತ್ರ ಹೋದಾಗ ಕೂಡ ನಮಗೆ ನಿಮ್ಮ ಬಗ್ಗೆ ತುಂಬಾ ಉತ್ತಮವಾದ ಮಾತುಗಳನ್ನ ಫಾದರ್ ಅವರು ಹೇಳಿದ್ರು. ಸೊ ಫಾದರ್ ಎಂತ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವಲ್ಲ.
ಎಸ್ ವೀಕ್ಷಕರೇ, ನಮ್ಮ ಜೊತೆ ರೆವರೆಂಡ್ ಫಾದರ್ ರೋನಾಲ್ಡ್ ಪ್ರಕಾಶ್ ಡಿಸೋಜಾ ಅಂದರೆ ಗಂಟಲ್ಕಟ್ಟೆ ಚರ್ಚ್ನ ಫಾದರ್ ಅವರು ಮಾತಾಡ್ತಾರೆ. ಬನ್ನಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವ. ಅಡಲ್ಟ್ ಎಲ್ಲಿಸ್ ಗಂಟಲ್ಕಟ್ಟೆ ಧರ್ಮಕೇಂದ್ರದ ಪ್ರತಿಭಾನ್ವಿತ ಹುಡುಗಿ. ನಮ್ಮ ಹಲವು ಕಾರ್ಯಕ್ರಮಗಳಲ್ಲಿ ಅವಳು ಉತ್ತಮವಾಗಿ ಡ್ಯಾನ್ಸ್ ಮಾಡಿ ಇಲ್ಲಿ ತನ್ನ ಪ್ರತಿಭೆಯನ್ನು ಬೆಳಗಿಸಿದ್ದಾರೆ. ಮಾತ್ರ ಅಲ್ಲ, ಹಲವಾರು ಬಾರಿ ಹಲವಾರು ಸ್ಪರ್ಧೆಗಳಲ್ಲಿ ಅವಳು ವಿಜೇತಳಾಗಿ ಬಂದಿದ್ದಾಳೆ. ಬ್ಯೂಟಿ ಆಫ್ ಡ್ಯಾನ್ಸ್ ಥಂಡರ್ ಗೈಸ್ ವತಿಯಿಂದ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಉಂಟು. ಪ್ರತಿ ಹಂತದಲ್ಲೂ ಅವಳು ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಅವರು ತೋರಿಸಿದ್ದಾಳೆ. ಈಗ ಫಿನಾಲೆಗೆ ಬಂದಿದ್ದಾಳೆ, ಫೈನಲಿಸ್ಟ್ ಆಗಿ ಅವಳು ಬಂದಿದ್ದಾಳೆ. ತುಂಬ ಶ್ರಮವನ್ನು ಪಡ್ತಾ ಇದ್ದಾಳೆ, ತುಂಬ ಪ್ರಾಕ್ಟೀಸನ್ನು ತೆಗೆದುಕೊಳ್ತಾ ಇದ್ದಾಳೆ. ನಿಜವಾಗಿಯೂ ನಮಗೆ ಒಂದು ಹೆಮ್ಮೆಯ ಸಂಗತಿ. ಅವಳ ಪ್ರಯತ್ನ, ಅವಳ ಟ್ಯಾಲೆಂಟ್, ಪ್ರತಿಭೆ ಇನ್ನೂ ಬೆಳಗಲಿ. ಈ ಫಿನಾಲೆಯಲ್ಲಿ ಫೈನಲಿಸ್ಟ್ ಆಗಿ ಇನ್ನೂ ಸಹ ಉತ್ತಮವಾದ ಒಂದು ಪರ್ಫಾರ್ಮೆನ್ಸ್ ಅವಳು ನೀಡಲಿ ಎಂದು ನಾನು ಶುಭ ಹಾರೈಸುತ್ತೇನೆ. ಎಸ್ ಆಡಲ್, ನಿಮ್ಮ ಫಾದರ್ ಅವರು ನಿಮ್ಮ ಬಗ್ಗೆ ಮಾತಾಡಿದ್ರು, ತುಂಬ ಖುಷಿ ಪಟ್ಟರು. ಹಾಗೆ ನೀವು ಕೂಡ ಹೇಳಿದ್ರಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ. ಸೊ ಫಾದರ್ಗೆ ಏನು ಹೇಳ್ತೀರಿ? ಥ್ಯಾಂಕ್ ಯು ಫಾದರ್, ನೀವು ಎಷ್ಟು ಸಪೋರ್ಟ್ ಮಾಡಿದ್ರ. ನಾನು ಫೈನಲ್ ತನಕ ಬರಲಿಕ್ಕೆ ನೀವು ಸಹ ಒಂದು ಕಾರಣ. ಎಂಥ ಸೆಮಿಫಿನಾಲಿ, ಕ್ವಾರ್ಟರ್ ಫೈನಲ್ ಎಂತ ಇದ್ದರೂ ಸಹ ಅವರು ಹೇಗೆ ನಡೀತಾ ಉಂಟು, ಹೇಗೆ ಆಗ್ತಾ ಉಂಟು, ಎಲ್ಲ ವಿಲೇಜಸ್, ಎಲ್ಲ ಪ್ಯಾರಿಶ್ ಅವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತುಂಬ. ಅಷ್ಟೇ, ಥ್ಯಾಂಕ್ ಯು ಹೇಳಲಿಕ್ಕೆ, ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀರಿ. ಎಸ್, ನಿಮ್ಮ ಜೊತೆ ನಿಮ್ಮ ತಾಯಿಯವರ ಸ್ನೇಹಿತೆ, ಆದರೆ ನಿಮಗೆ ನೇಬರ್ ಆಂಟಿ ಕೂಡ ಹೌದು. ಸೊ ಅವರು ಬಂದಾಗಲೇ ಅಂದ್ಕೊಂಡೆ ನಾನು, ನಿಮ್ಮ ಸುತ್ತಮುತ್ತ ಇರುವವರು ನಿಮಗೆ ಫುಲ್ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್. ತುಂಬ ಪ್ರೌಡ್ ಫೀಲ್ ಅಲ್ಲ ಮೇಡಮ್? ಹೌದು ಮೇಡಮ್, ತುಂಬಾ ಪ್ರೌಡ್ ಫೀಲ್ ಆಗ್ತಾ ಉಂಟು. ಎಸ್ ಹಾಗೇನೆ ನಿಮ್ಮ ಜೊತೆ ನೇಬರ್ಸ್ ಆಗಿರ್ಬೋದು, ವಿಲೇಜರ್ಸ್ ಆಗಿರ್ಬೋದು, ಪ್ಯಾರಿಷನರ್ಸ್ ಆಗಿರ್ಬೋದು, ಇವರೆಲ್ಲ ತುಂಬ ಖುಷಿಯಾಗಿ ಆಡಲ್ ಬಗ್ಗೆ ಮಾತನಾಡಿದ್ರು. ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವರು ಕಾಂಪಿಟೇಷನಲ್ಲಿ ಕೊಡುವಂಥದ್ದು ಒಂದು ಜೋಶ್ ಆಗಿರ್ಬೋದು, ಇದರೆಲ್ಲ ಬಗ್ಗೆ ನಿಮಗೆ ತುಂಬಾ ಪಾಸಿಟಿವ್ ಕಾಮೆಂಟ್ಸ್, ಹಾಗೆಯೇ ತುಂಬ ಖುಷಿಯಾಗಿ ಮಾತನಾಡಿದರು. ಸೊ ಪ್ಯಾರಿಷನರ್ಸ್ ಎಂತ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವಲ್ಲ. ಎಸ್, ಲೀಡಿಯಾ ಡಿಕುನ್ನಾ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಬನ್ನಿ ಆಡಲ್ ಅವರ ಬಗ್ಗೆ ಹಾಗೆಯೇ ಅವರ ಒಂದು ಬೀಟ್ ಆಫ್ ಡಾನ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳಿದ್ದಾರೆ ನೋಡ್ಕೊಂಡು ಬರುವ. आडल टेल्लीस, मानेस्त अरुण टेल्लीस आणि मानेस्त रिशांती टेल्लीस हांची दू हे इस्रायलान जल्मला जाल्यारी भारताक येवन भारत करताची संस्कृती शिकोवन हर एका संघ संस्थेनी पात्र घेवन डान्स जावं, सिंगींग जावं, खंयचेय तातूंत ताणें पात्र घेवन आमकां आमच्या नित्य धर्मायेच्या फिरगजीक व्हडली कीर्त हाडल्या. ही नित्य धर्मायेची फिरगज गंटलकट्टेचे एक तालेंतवत भुरगें म्हूण सांगूंक आमकां वर्त संतोश आनी दादोसकाय बघता. हाची आवय इस्रायलांत काम करनासतना अरुण टेल्लर्सा लागीं लग्न जालां जाल्यार ते श्रीलंकान जल्मल्लें. थंयचें एक चेडूं भुरगें आमच्या अरुण टेल्लर्सा लागीं लग्न जावन भारताक येवन आपल्या भुरग्याक कन्नड येना जाल्यार बरी शिकोवन आज उंचल्या पांवड्याक पावयला म्हूण सांगूंक आमी वर्त संतोश भक्त आसतना हाच्या मिनातेक थंडर गायस हांणी ऑर्गनायज केल्ल्या बीट ऑफ डान्सांत हाणें करच्या डान्साक आमच्या फिरगजीच्या तर्फेन आनी हांगासर आसच्या सर्वांच्या तर्फेन हांव बरें मागतां आनी जिखून येवन दी म्हूण आशेतां. ऑल द बेस्ट आडल टेल्लीस. ಆಲ್ರೈಟ್, ಇಷ್ಟೊತ್ತು ನಾವು ನಿಮ್ಮ ಊರ ಬಗ್ಗೆ ಮಾತಾಡಿದ್ವಿ, ಅಪ್ಪ ಅಮ್ಮ ಲವ್ ಸ್ಟೋರಿ ಬಗ್ಗೆ ಮಾತಾಡಿದ್ವಿ, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರ ಕಡೆ ಮಾತಾಡಿದ್ವಿ. ಇನ್ನು ನಾನು ನಿಮ್ಮ ಸ್ಕೂಲ್ ಬಗ್ಗೆ ಮಾತನಾಡಬೇಕು. ಸೊ ನಿಮ್ಮ ಸ್ಕೂಲ್ ಹೆಸರೇನು, ಎಷ್ಟನೇ ಕ್ಲಾಸಲ್ಲಿ ನೀವು ಓದ್ತಾ ಇರುವಂಥದ್ದು? ಮೈ ಸ್ಕೂಲ್ ನೇಮ್ ಈಸ್, ನನ್ನ ಸ್ಕೂಲ್ ನೇಮ್ ಕಾರ್ಮೆಲ್ ಸ್ಕೂಲ್, ಮೂಡುಬಿದ್ರೆ. ನಾನು 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ಎಸ್. ಸೊ ಕ್ಲಾಸಲ್ಲಿ ಹೇಗಿರ್ತೀರಿ? ಫುಲ್ ಜೋಶಲ್ಲಿ ಇರ್ತೀರಾ? ಫುಲ್ ತುಂಬ ಮಾತಾಡ್ತೀರಾ? ಕಂಪ್ಲೇಂಟ್ಸ್ ಏನಾದರೂ ಬರುತ್ತಾ ತುಂಬ ಮಾತಾಡ್ತಾರಪ್ಪ ಅಂತ? ಹೌದು, ಕಂಪ್ಲೇಂಟ್ಸ್ ಬರುತ್ತಾ ಮೇಡಮ್? ಮನೆಗೆ ಏನಾದರೂ ಟೀಚರ್ಸ್ ಕಾಲ್ ಮಾಡ್ತಾರಾ ಮಗಳು ಮಾತಾಡ್ತಾರೆ ಅಂತ? ಇಲ್ಲ, ನಾನು ರಿಸಲ್ಟ್ ಟೈಮ್ ಐ ಆಮ್ ಗೋಯಿಂಗ್ ನೋ, ದೆನ್ ಮಾರ್ಕ್ಸ್ ಲುಕಿಂಗ್, ದೆನ್ ವೈ ಲೈಕ್ ದಿಸ್ ಲೆಸ್ ಮಾರ್ಕ್ಸ್ like telling, then they are telling she's all the time only talking, not giving concentration in the class. Okay, she having lot of friends. She is surrounded with friend circle. Yes, so who are your friends? Nevisha, ಮತ್ತು ರೇಚಲ್, ಸಿಯೋನಾ, ಅಲ್ವಿನಾ, ಅನುಶ್ರುತ, ಆಶ್ನಿ, ಏಂಜಲ್, ತುಂಬ ಇದ್ದಾರೆ, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ವಿನ್ ಆಗಿ ಟ್ರೋಫಿ ಮನೆ ತಗೊಂಡೋದ್ರೆ ಅವ್ರಿಗೆಲ್ಲರೂ ಪಾರ್ಟಿ ಕೊಡಿಸ್ತೀರಲ್ಲ?
ಎಸ್, ಫಿಕ್ಸ್ ಡೀಲ್. ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಬರ್ದಿಡ್ಕೊಳ್ಳಿ, ಪಾರ್ಟಿ ಕೇಳೋದನ್ನ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಸೊ ಕ್ಲಾಸಲ್ಲಿ ಹೇಳಿದ್ರು, ಅಮ್ಮ ಕೂಡ ಹೇಳಿದ್ರು ತುಂಬ ಮಾತಾಡ್ತಾರೆ ಅಂತ. ಸೊ ಟೀಚರ್ಸ್ ಎಂತ ಹೇಳಿದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇರಲ್ವಾ ನಿಮಗೆ? ಟೀಚರ್ಸ್ ಬೈತಾರೆ ನಿಮಗೆ? ಇಲ್ಲ, ಬೈಯಲ್ವಾ? ಸೊ ಇವಾಗ ಡಾನ್ಸ್ ಎಲ್ಲ ಇತ್ತು, ನಿಮಗೆ ಕಾಂಪಿಟಿಷನ್ಸ್ ಇದ್ದರೆ ಕ್ಲಾಸ್ ಎಲ್ಲ ಮಿಸ್ ಮಾಡಿದ್ರೆ ಏನಾದರೂ ಹೇಳ್ತಾರಾ? ಅಂದರೆ ಕಡಿಮೆ ಸಿಕ್ಕಿದ್ರೆ ಅವ್ರು ಅದೇ ಹೇಳ್ತಾರೆ, ಇವ್ರು ಕ್ಲಾಸ್ ಬಂಕ್ ಮಾಡಿದೆ ಕೆಲಸ ಅಂತ. ಹಂಗೆ ಹೇಳ್ತಾರಾ? ಕ್ಲಾಸ್ ಬಂಕ್ ಮಾಡಿದ ಅವರಿಗೆ ಹೇಳ್ಬಿಡಿ ಆಯ್ತಾ, ನಾನು ಕಾಂಪಿಟೇಷನ್ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಸಪೋರ್ಟ್ ಮಾಡಿ ಅಂತ. ಎಸ್, ಬೈಬೇಡಿ. ಟೀಚರ್ಸ್ ಯಾರಿದ್ದಾರೆ ನಮ್ಮ ಆ್ಯಡೆಲ್ ಅವರಿಗೆ ಬೈಯೋದಕ್ಕೆಲ್ಲ ಹೋಗಬೇಡಿ. ಬಿಕಾಸ್ ಅವರು ಇವಾಗ ಬೀಟ್ ಆಫ್ ಡಾನ್ಸ್ ಫೈನಲಿಸ್ಟ್. ಅವರು ಇನ್ ಜಸ್ಟ್ ಒಂದು ಸ್ಟೆಪ್ಪು ಅವರು ವಿನ್ನರ್ ಆಗ್ತಾರೆ. ಸೊ ಟ್ರೋಫಿ ತಗೊಂಡು ಹೋಗ್ತಾರೆ, ಎಲ್ರಿಗೂ ಒಳ್ಳೆ ಹೆಸರನ್ನ ತಗೊಂಡು ಬರ್ತಾರೆ. ಆ್ಯಂಡ್ ಇನ್ನೂ ಸ್ವಲ್ಪ ಮಾತು ಕಮ್ಮಿ ಮಾಡ್ತಾರಂತೆ. ಸೊ ಪ್ರಾಮಿಸ್ ಅಲ್ಲ, ಯು ವೋಂಟ್ ಟಾಕ್ ಮಚ್. ಓಕೆ, ನಾನು ಡೀಲ್ ಮಾಡಿ ಕೊಡ್ತೇನೆ ಟೀಚರ್ಸ್ ಅವರಿಗೆ. ಸೊ ಆ್ಯಡೆಲ್, ನಿಮಗೆ ಇವಾಗ ಡಾನ್ಸ್ ಪರ್ಫಾರ್ಮೆನ್ಸ್ ಇರ್ಬೋದು, ಅಥವಾ ಕೆಲವೊಂದ್ಸಲ ಸ್ಕೂಲ್ ಬಂಕ್ ಮಾಡಬೇಕಾಗ್ತದೆ ಕಾಂಪಿಟೇಷನ್ ಎಲ್ಲ ಇದ್ದಾಗ. ಸೊ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರಾ ಹೇಗೆ? ಹೌದು, ತುಂಬ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್. ಅಮ್ಮ ಯಾವಾಗಲೂ ಸ್ಟೇಟಸ್ ಅಂತ ಹಾಕಿದ್ರೆ ಕಂಗ್ರ್ಯಾಚುಲೇಷನ್ ಎಲ್ಲ ಟೀಚರ್ಸ್, ಕ್ಲಾಸ್ ಟೀಚರ್ ಮತ್ತೆ ನಮ್ಮದು ಸಬ್ಜೆಕ್ಟ್ ಟೀಚರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತೆ ಸ್ಕೂಲಲ್ಲಿ ಎಲ್ಲ ಅವರು ಅನೌನ್ಸ್ ಮಾಡಿ ಹೇಳ್ತಾರೆ. ಮತ್ತೆ ಕಂಗ್ರ್ಯಾಚುಲೇಷನ್ ಹೇಗೆ ನಡೀತಾ ಉಂಟು ಎಲ್ಲ ಚಂದ ಕೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ HM ಯಾರು, ಅವರ ಹೆಸರೇನು, ಹೇಗೆ ಸಪೋರ್ಟ್ ಮಾಡ್ತಾರಾ? ನಮ್ದು HM ಸಿಸ್ಟರ್ ಲಿಲಿ ಪುಷ್ಪ ಎಸಿ. ಶಿ ಈಸ್ ಆಲ್ಸೋ ವೆರಿ ಸಪೋರ್ಟಿವ್, ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ಎಂತ ಇದ್ರು ಅವರು ಅನೌನ್ಸ್ಮೆಂಟ್ ಮಾಡಿ ಅವರಿಗೆ ವಿಶ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಎಲ್ಲರಿಗೆ ಹೇಳ್ತಾರೆ ತುಂಬಾ ಸಪೋರ್ಟ್ ಮಾಡಿ, ಅವಳು ಫೈನಲ್ಸ್ಗೆ ಬಂದಿದ್ದಾಳೆ ಅಂತ. ಆ ಥರ ತುಂಬ ಸಪೋರ್ಟ್. ಶಿ ಇಸ್ ವೆರಿ ಸಪೋರ್ಟಿವ್. ಬಟ್ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳಿದ್ದಾರೆ ನಮಗೆ ಅವರು. ತುಂಬಾ ಮಾತಾಡ್ತಾರೆ, ತುಂಬಾ ತರಲೆ ಮಾಡ್ತಾರೆ ಕ್ಲಾಸಲ್ಲೆಲ್ಲ ಅಂತ ಹೇಳಿದ್ದಾರೆ. ಸಾಧ್ಯನೇ ಇಲ್ಲ. ಪಕ್ಕ ಚಾಲೆಂಜ್. ಸಾಧ್ಯ ಇಲ್ಲ ಪಕ್ಕ. ಮತ್ತೆ ಈಗ ಅಮ್ಮ ಎಲ್ಲ ಹೇಳಿದ್ರು ತುಂಬಾ ತರಲೆ ಮಾಡ್ತೀರಿ ಅಂತ. ಟೀಚರ್ಸ್ ಕೂಡ ಹೇಳಿದ್ದಾರೆ ನಂಗೆ, ನೀವು ತುಂಬಾ ತರಲೆ ಮಾಡ್ತೀರಿ ಅಂತ. HM ಹೇಳಲ್ಲ ಪಕ್ಕ. ಸೊ HM ಎಂತ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವಲ್ಲ. ಎಸ್, ಆ್ಯಡೆಲ್ ಅವರ ಹೆಡ್ ಮಿಸ್ಟ್ರೆಸ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಬನ್ನಿ ಆ್ಯಡೆಲ್ ಬಗ್ಗೆ ಎಂತ ಹೇಳಿದ್ದಾರೆ ಅಂತ ತಿಳ್ಕೊಂಡು ಬರುವ. Hi Adel, it's a proud moment for each one of us. So Beat of Dance is the finalist. Among 7, you are the finalist, and I wish you all the best to come out with success. And also the organizers, the Thunder guys, they wish you success in all that you are going to organize hereafter, and the Daiji world who is encouraging this kind of performance to bring out the talents from the students. So I wish all of them success, especially our beloved student who is not only bright in our school but comes out with the talents which we also encourage, and she makes us proud as she makes the parents and the others proud. So all the best Adel, once again God bless you. HM ಅವರು ನಿಮ್ಮ ಬಗ್ಗೆ ತುಂಬಾನೇ ಒಳ್ಳೆ ಮಾತು ಹೇಳಿದ್ರು. ನಿಮ್ಮದು ಕಾನ್ಫಿಡೆನ್ಸ್ 100% ಸತ್ಯ ಹೇಳಿದ್ರು ಅವರು, ಹಾಗೆಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಆಬ್ವಿಯಸ್ಲಿ ತುಂಬ ಒಳ್ಳೆ ಮಾತಾಡಿದ್ರು. ಆದರೆ HM ಎಲ್ಲ ಒಳ್ಳೆದೇ ಹೇಳ್ತಾರಲ್ಲ, ಆದರೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಹೇಳಿದ್ರೆ? ಇಲ್ಲ, ಏನಾದರೂ ತುಂಬಾ ಮಾತಾಡ್ತಾಳೆ ಅಂತ ಹೇಳಿದ್ರಲ್ಲ, ಹಾಗೆ ಹೇಳಲ್ವಾ? ಟ್ರಸ್ಟ್ ಇದೆ, ತುಂಬ ವೆರಿ ವೆರಿ ಬಿಗ್ ಎಂತ ಬಾಂಡಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಶಿಪ್ಪಲ್ಲಿ. ಸೊ ಇಲ್ಲ, ನಂಗೆ ಹೇಳಿದ್ರು ಅವ್ರು ತುಂಬ ಮಾತಾಡ್ತಾರೆ, ತುಂಬ ತರಲೆ ಮಾಡ್ತಾರೆ, ನಮ್ಮನ್ನು ಸುಮ್ಮನೆ ಇರೋದಕ್ಕೆ ಬಿಡುದಿಲ್ಲ ಅವಳು ಹೇಳುದಿಲ್ಲ ಆ ಥರ. ಹೇಳಲ್ಲ ಪಕ್ಕ. ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ಸು? ಬೆಸ್ಟ್ ಫ್ರೆಂಡ್ಸ್ ನಂದು ಒಬ್ಳು ಫ್ರೆಂಡ್ ಇದಲ್ಲ, ತುಂಬ ಬೆಸ್ಟ್ ಫ್ರೆಂಡ್ ನೆವಿಶಾ. ನಮ್ದು ಬಾಂಡ್ ತುಂಬಾ ಚಂದ ಉಂಟು. ಮತ್ತೆ ನೆಕ್ಸ್ಟ್ ನಂದು ಫ್ರೆಂಡ್ಸ್ ರೇಚಲ್, ಆಶ್ನಿ, ಸಾನ್ವಿ, ಅನುಶ್ರುತ, ಸಿಯೋನಾ ಆ ಥರ ಇದ್ದಾರೆ ತುಂಬ ಜನ. ಆಲ್ರೈಟ್. ಸೊ ನೀವು ಇವಾಗ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಆಚೆ ಹೋಗುವಂಥದ್ದು ಅಥವಾ ಸ್ಕೂಲ್ ಬಂಕ್ ಮಾಡಿ ಹೋಗುವಂಥದ್ದು ಇದೆಲ್ಲ ಮಾಡ್ತೀರಾ? ಇಲ್ಲ, ಆ ಥರ ಎಲ್ಲೂ ಮಾಡಲ್ವಾ? ಸೊ ಫ್ರೆಂಡ್ಸ್ ಸ್ಕೂಲಿದು ಹೊರಗಡೆ ಹೋಗ್ಲಿಕ್ಕಿಲ್ಲ, ಹೋಗೋದೇ ಇಲ್ಲ. ಎಲ್ಲ ಕಡೆ CCTV ಉಂಟು. ಎಲ್ಲ CCTV ಇಲ್ಲದಿದ್ರೆ ವೆಲ್ ಎಸ್ಕೇಪಾ? ಇಲ್ಲ, ಕ್ಲಾಸ್ ಮಕ್ಕಳು ಹೇಳ್ತಾರೆ. ಮತ್ತೆ ಕ್ಲಾಸ್ ಮಕ್ಕಳು ಹೇಳ್ತಾರಂತೆ, ಹೇಳಕ್ ಹೋಗ್ಬೇಡಿ, ಹಾಗೆಲ್ಲ ಹೇಳ್ಬಾರ್ದು. ಓಕೆ. ಸೊ ನಿಮ್ಗೀಗ ಪ್ರಾಕ್ಟೀಸ್ ಎಲ್ಲ ಇದ್ದಾಗ ನಿಮಗೆ ಕ್ಲಾಸಸ್ ನೋಟ್ಸ್ ಎಲ್ಲ ಮಿಸ್ ಆದರೆ ನಿಮ್ಮ ಫ್ರೆಂಡ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ? ಹೌದು, ಕಳಿಸ್ತಾರೆ. ಅವ್ರು ಕೇಳುದಿಲ್ಲದ್ರೆ ಮತ್ತೆ ಮೆಸೇಜ್ ಮಾಡಿ ಇವತ್ತು ನೋಟ್ಸ್ ಕಟ್ಟಿದ್ದಾರೆ, ಬರೀಲಿಕ್ಕೆ ತುಂಬಾ ಉಂಟು. ಅವರೇ ಹೇಳ್ತಾರೆ, ನೀವು ಕೇಳಲ್ಲ? ಕೇಳ್ತೀನಿ. ಕೇಳ್ತೀನಿ. ನೀವೇ ಕೇಳ್ತೀರಿ? ಎಸ್. ಓಕೆ. ನೀವು ಕೇಳದೇ ಇದ್ರು ಕೂಡ ಅವ್ರು ನಿಮಗೆ ನೋಟ್ಸ್ ಎಲ್ಲ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಡಾನ್ಸ್ ಜರ್ನಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕಾಂಪಿಟೇಷನ್ ಅನ್ನು ಅಟೆಂಡ್ ಮಾಡ್ತಾ ಇರುವಂಥದ್ದು ನಿಮ್ಮ ಫ್ರೆಂಡ್ಸಿಗೆ ಹೇಗೆ ಅನಿಸ್ತಾ ಇದೆ, ಅವರಿಗೊಂದು ಎಷ್ಟು ಖುಷಿ ಇದೆ ಅಂತ ನೋಡುವಲ್ಲ? ಎಸ್.
ವೀಕ್ಷಕರೇ, ಆ್ಯಡೆಲ್ ಅವರ ಸ್ನೇಹಿತರು ನಮ್ಮ ಜೊತೆ ಮಾತನಾಡಿ ಅವರ ಒಂದು ಫ್ರೆಂಡ್ಶಿಪ್ನ ಬಗ್ಗೆಗೆ ಮಾತನಾಡಿದ್ದಾರೆ, ಹಾಗೆಯೇ ಆ್ಯಡೆಲ್ ಅವ್ರ ಬಗ್ಗೆನೂ ಮಾತನಾಡಿದ್ದಾರೆ, ಅವರ ಡಾನ್ಸ್ ಜರ್ನಿ ಬಗ್ಗೆ ಮಾತನಾಡಿದ್ದಾರೆ. ಸೊ ಫ್ರೆಂಡ್ಸ್ ಎಂತ ಹೇಳಿದ್ದಾರೆ ನೋಡ್ಕೊಂಡು ಬರುವ ಬನ್ನಿ. Hi Adel, congratulations on being a finalist for this show. We're really proud of you and I hope you do well in this competition. We're all rooting for you and we hope you do all your best. All the best, Adel! Hi, Adel is a very nice girl and is a good friend of everyone. She's my best friend since childhood and we have been going to many competitions together and for a big achievement I want to wish her all the best. ಸೊ ಆಬ್ವಿಯಸ್ಲಿ ಫ್ರೆಂಡ್ಸ್ ಒಳ್ಳೇದು ಹೇಳಿದ್ರು, ಹೆಡ್ ಮಿಸ್ಟ್ರೆಸ್ ತುಂಬ ಒಳ್ಳೇದು ಮಾತಾಡಿದ್ರು, ಫಾದರ್ ಅಂತೂ ಫುಲ್ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ನಿಮಗೆ. ಸೊ ಫೈನಲಿ ಟ್ರೋಫಿ ವಿನ್ ಆಗ್ತೀರಾ ನೀವು? ಗೊತ್ತಿಲ್ಲ, ನೋಡಬೇಕು. ಗೊತ್ತಿಲ್ಲ, ಆದರೆ ಹೇಗೆ ಎಫರ್ಟ್ ಹಾಕ್ತೀರಾ? ಫುಲ್ 100% ಎಫರ್ಟ್ ಕೊಡ್ತೀರಲ್ಲ? ಹೌದು. ಎಸ್. ಸೊ ಹೇಗೆ ನಡೀತಾ ಇದೆ ಪ್ರಾಕ್ಟೀಸಸ್ ಎಲ್ಲ? ಪ್ರಾಕ್ಟೀಸ್ ಚಂದ ನಡೀತಾ ಉಂಟು. So, ಅಷ್ಟು ಹಾಡು ದೊಡ್ಡ ಉಂಟು ಆದ್ರೆ ವೇದಿಕೆ. ಮಾಡ್ತಾ ಇದ್ದೀನಿ. ಹಾಡುಂಟು ಆದ್ರೂ ಸಹ ಮಾಡ್ತಾ ಇದ್ದೀನಿ. ಓಕೆ. ಸೊ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರುತ್ತಲ್ಲ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡಬೇಕಾದ್ರೆ, ಕನ್ನಡ ಸಾಂಗ್ಸ್ ಎಲ್ಲ ಇದ್ದಾಗ? ಸೊ ನಮ್ಗೆ ಯೂಶಲಿ ಮಾತಾಡಿದ ಅರ್ಥ ಆಗುತ್ತೆ, ಬಟ್ ಸಾಂಗ್ಸ್ ಎಲ್ಲ ಬಂದಾಗ ಹೇಗೆ ಅಡ್ಜಸ್ಟ್ ಆಗುತ್ತಾ ನಿಮಗೆ? ಆಗ್ತದೆ. ಸರ್ ಎಲ್ಲ ಅಂದರೆ ಒಂದೊಂದು ಲಿರಿಕ್ಸಿಗೆ ಹೇಗೆ ಈ ಥರ ಇದು ಈ ಥರ ಅರ್ಥ ಅಂತ ಹೇಳಿ ಮತ್ತೆ ಕಳಿಸ್ತಾರೆ. ಓಕೆ. ಸೊ ಡಬಲ್ ದ ಟ್ರಬಲ್, ಅಂದರೆ ನೀವು ಲಿರಿಕ್ಸನ್ನು ಅರ್ಥ ಮಾಡ್ಕೊಳ್ಬೇಕು, ಅದಾದಮೇಲೆ ಡಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಹೋಗಿ ಅದನ್ನು ಮ್ಯಾಚ್ ಮಾಡಬೇಕು. ಸೊ ಯು ಆರ್ ಡೂಯಿಂಗ್ ಇಟ್ ವೆರಿ ವೆಲ್, ರೈಟ್? ಎಸ್. ಎಸ್. ಸೊ ಹೇಗೆ ನಡೀತಾ ಇದೆ ಈಗ ಸದ್ಯಕ್ಕೆ ಪರ್ಫಾರ್ಮೆನ್ಸ್? ಅಂದರೆ ಇನ್ನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇರುವಂಥದ್ದು ಫೈನಲ್ಗೆ. ಸೊ ಹೇಗೆ ತಯಾರಿ ನಡೀತಾ ಇದೆ? ತಯಾರಿ ನಡೀತಾ ಇದೆ ಫುಲ್. ಸೊ ನಿಮ್ಮ ಕೊರಿಯೋಗ್ರಾಫರ್ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ನಿಮ್ಮ ಕೊರಿಯೋಗ್ರಾಫರ್ಸ್ ಇದ್ದಾರೆ? ನಂದು ಡಾನ್ಸ್ ಕ್ಲಾಸ್ ಇದ್ದು ಕೊರಿಯೋಗ್ರಾಫರ್ ಚೇತನ್ ಸರ್, ಅವ್ರದ್ದು ಅಸಿಸ್ಟೆಂಟ್ ಪೂಜಾ ಅಕ್ಕ, ಮತ್ತೆ ಈಗ ನಮಗೆ ಫೈನಲಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ರೋಷನ್ ಸರ್. ಅವರು ಚೇತನ್ ಸರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಕೊರಿಯೋಗ್ರಫಿ ಕಲಿಸ್ಲಿಕ್ಕೆಲ್ಲ. ಮತ್ತೆ ಅವರು ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ನೀನು ಒಂದು ಅಂದರೆ ಡ್ಯಾನ್ಸ್ ಕ್ಲಾಸಿಗೆ ಒಂದು ಹೆಸರು ಒಂದು ಚೆಂದಾಗಿ ಮಾಡಿ ತಗೊಂಡು ಬರಬೇಕು ಅಂತ ಹೇಳ್ತಾರೆ. ಓಕೆ. ಸೊ ಚೇತನ್ ಅವರ ಕ್ಲಾಸಸ್ನ ಮಿಸ್ ಮಾಡ್ಕೊಳ್ಳೋದು, ಬಂಕ್ ಮಾಡೋದು, ಈ ಥರ ಏನಾದರೂ ಮಾಡ್ತೀರಾ? ಇಲ್ಲ, ಡ್ಯಾನ್ಸ್ ಕ್ಲಾಸ್ ಫುಲ್ ಹೋಗ್ತೀರಿ, ಮಿಸ್ ಮಾಡದೆ ಹೋಗ್ತೀರಿ? ಎಸ್. ಓಕೆ. ಸೊ ನಿಮ್ಮ ಆಕ್ಟಿವಿಟಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಅಂದರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? 2 ದಿನ ಉಂಟು. ಸ್ಯಾಟರ್ಡೆ ಸಂಡೇ ಡ್ಯಾನ್ಸ್ ಕ್ಲಾಸ್ 2 ದಿನ. ಸ್ಯಾಟರ್ಡೆ ಆಫ್ಟರ್ನೂನ್ 2:30 to 5:30, ಸಂಡೇ ಬೆಳಿಗ್ಗೆ 10:30 to 11-12 ಆ ಥರ ಇರ್ತದೆ. ಓಕೆ. ಸೊ 2 ದಿನ 10:30 to 12:30 ಆ ಥರ. 12:30. ಸೊ 2 ವಾರದಲ್ಲಿ 2 ದಿನ ಹೋಗ್ತೀರಿ ನೀವು? ಎಸ್. ಪ್ರಾಕ್ಟೀಸಿಗೆ ಅಷ್ಟೇ ಹೋಗೋದು, ಡೈಲಿ ಹೋಗಲ್ವಾ? ಹೋಗ್ತೀನಿ, ಅಂದರೆ ಅವ್ರು ಕರೀತಾರೆ ಸ್ಟಂಟ್ ಕ್ಲಾಸ್, ಅದಕ್ಕೆಲ್ಲ ವೀಕ್ಲಿ ಡೇಸ್ ಒಂದೊಂದು ಸಲ ಇರ್ತಾರೆ. ಓಕೆ. ಓಕೆ. ಸೊ ಓಕೆ, ಆಲ್ ರೈಟ್. ಸೊ ನಿಮ್ಮ ಕೊರಿಯೋಗ್ರಾಫರ್ ನಿಮ್ಮ ಬಗ್ಗೆ ಅಂತ ಹೇಳಿದ್ದಾರೆ, ತಿಳ್ಕೊಂಡು ಬರುವಲ್ಲ? ಸೊ ಎಷ್ಟು ವರ್ಷದಿಂದ ಚೇತನ್ ಅವರೊಟ್ಟಿಗೆ ನೀವು ಕಲಿತಾ ಇದ್ದೀರಿ? 6th ಇಂದ ಅಲ್ಲಿ ಹೋಗ್ತಾ ಇದ್ದೀನಿ. 6th ಸ್ಟ್ಯಾಂಡರ್ಡ್ ಇಂದ ಹೋಗ್ತಾ ಇದ್ರಿ. ಸೊ ನಿಯರ್ಲಿ 2 years ಇಂದ ಚೇತನ್ ಅವರ ಜೊತೆ ಕಲಿತಾ ಇದ್ರಿ. ಸೊ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಥವಾ ಒಂದು ಕಾಂಪಿಟೇಷನ್ ಬರ್ತಾ ಇದೆ ಬೀಟ್ ಆಫ್ ಡಾನ್ಸ್ ಅನ್ನುವಂಥದ್ದು ಅಂತ ಹೇಳಿದಾಗ ಚೇತನ್ ಅವರ ಸಪೋರ್ಟ್ ಅಥವಾ ರಿಯಾಕ್ಷನ್ ಹೇಗಿತ್ತು ನಿಮಗೆ? ಅವರು ಆಗ್ತದೆ ನಿನಗೆ, ನೀನು ಮಾಡು, ಅಂದರೆ ತುಂಬ ಸ್ಟೇಜಿಗೆ ಹೋಗಿದ್ಯಾ, ಅದಕ್ಕೆ ಇದು ಫೈನಲ್ ಫಸ್ಟ್ ಟೈಮ್, ನೀನು ಟ್ರೈ ಮಾಡು, ಗೆಲ್ತೀಯ ಸೋತಿಯ ಅದು ಪರವಾಗಿಲ್ಲ, ಆದರೂ ನೀನು ಹೋಗು, ಟ್ರೈ ಮಾಡು ಅಂತ. ನಮ್ಮದು ಬೆಸ್ಟ್ ನಾವು ಕೊಡುವ. ನಿಮ್ಮದು ಬೆಸ್ಟ್ ನೀವು ಕೊಡ್ತೀರಿ, ರೆಸ್ಟ್ ಇಸ್ ಗಾಡ್ಸ್ ಗ್ರೇಸ್. ಎಸ್. ಓಕೆ. ಸೊ ಮ್ಯಾಮ್, ಈಗ ನಿಮ್ಮನ್ನು ಕೇಳೋದಾದರೆ ಹೇಗೆ ಇವಳೊಬ್ಬಳೇ ಹೋಗ್ತಾರಾ ಇದಕ್ಕೆ ಡಾನ್ಸ್ ಕ್ಲಾಸ್ ಎಲ್ಲ ಇರಬೇಕಾದ್ರೆ, ಅಥವಾ ನೀವು ಪಿಕ್ ಆ್ಯಂಡ್ ಡ್ರಾಪ್ ಮಾಡಬೇಕಾ ಹೇಗೆ? She won't go alone where she will go. So you every step I have to take her and bring her. Okay. That is my job. Okay. How do you manage like housework and this thing? Morning I have to drop them to school. Okay. Then after I have to again go and bring them. Okay. And also even dance class, even anything is there, I have to take and wait there and bring. Oh my God. So you have to wait for her. Wait, and because her father not allowing to leave them alone. Okay. Because he is far, no, Israel. So he will not know what is going on. Okay. So he telling me, you stay and bring housework, let it for tomorrow. Okay. So he is very clearly into daughter. Yes. So miss ಮಾಡ್ಕೊಳ್ತೀರಾ ಪಪ್ಪನ? ತುಂಬ. ಫೈನಲ್ಗೆ ಬರ್ತಾರಪ್ಪ? ಆಗೋದಿಲ್ಲ, ಬರೋಕ್ಕಾಗಲ್ಲ. ಸೊ ಮಿಸ್ ಮಾಡ್ಕೊಳ್ತೀರಿ.
ಸೊ ಏನು ಹೇಳ್ತೀರಿ ಪಪ್ಪಂಗೆ ಕ್ಯಾಮ್ರಾ ಮುಖಾಂತರ? ಐ ಲವ್ ಯು ಪಪ್ಪ, ನೀವು ತುಂಬ ಸಪೋರ್ಟ್ ಮಾಡ್ತೀರಾ, ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮದು ಡ್ರೀಮ್ಸ್ ಎಲ್ಲ ನಾನು ಎಲ್ಲ ಅಚೀವ್ ಮಾಡಿ ಬರ್ತೀನಿ. ಎಸ್, ಬರ್ತೀರಿ ಖಂಡಿತವಾಗ್ಲೂ. ಟ್ರೋಫಿ ತೊಗೊಂಡು ಬರ್ತಾರೆ ಸರ್. ಸೊ ಬಂದಮೇಲೆ ಟ್ರೋಫಿ ತೊಗೊಂಡು ಬಂದಮೇಲೆ ಅವ್ರು ಕೇಳಿದ್ದನ್ನೆಲ್ಲ ಸರ್ ಕೊಡಿಸ್ಬೇಕು, ರೈಟ್? ಎಸ್, ಓಕೆ. ತುಂಬ ಪ್ರೌಡ್ ಫೀಲ್ ಇರುತ್ತೆ ನಿಮ್ಮ ತಂದೆಗೆ ಖಂಡಿತವಾಗ್ಲೂ. ಸೊ ಅದರ ಜೊತೆಗೆ ಮೇಡಮ್ ಏನಾಯಿತು? ಯಾಕೆ ಕಣ್ಣಲ್ಲಿ ನೀರು, ಏನಾಯಿತು? ವಾಟ್ ಹ್ಯಾಪನ್ ಮ್ಯಾಮ್? ಜಸ್ಟ್ ಲಿಟಲ್ ಸೆನ್ಸಿಟಿವ್. ಎಸ್. ಡು ಯು ಮಿಸ್ ಯುವರ್ ಹಸ್ಬೆಂಡ್? Don't cry. It's okay, take your time. No, not like that. The words she spoke, so that feelings little more came to me. Yes, it triggered your feelings. Yes, we can understand. ಪಪ್ಪ ದೂರ ಇರ್ತಾರೆ, ಬರ್ತಾರಲ್ಲ ಏಪ್ರಿಲ್ ಅಲ್ಲಿ ಬರ್ತಾರೆ. ಎಸ್, ಎವ್ರಿ ಇಯರ್ ಬರ್ತಾರೆ. ಸೊ ಬಂದಾಗ ಏನೆಲ್ಲ ತಗೊಂಡ್ಬರ್ತಾರೆ ನಿಮಗೆ? ಅವರು ಬರೋದು ಮುಂಚೆ ಕೇಳ್ತಾರೆ ಎಂತ ಬೇಕಂತ. ಓಕೆ. ಸೊ ಎಷ್ಟು ಲಿಸ್ಟ್ ಇರುತ್ತಾ? ಒಂದು ಇಷ್ಟು ಇಲ್ಲ? ಮತ್ತೇನು ಹೇಳ್ತೀರಿ ನೀವು ಪಪ್ಪಂಗೆ ತಗೊಂಡು ಬರ್ಲಿಕ್ಕೆ? ಈ ಸಲ ಸ್ಪೆಷಲ್ ಆಗಿ ಏನು ಹೇಳ್ತೀರಿ? ಅಂತ ಇಲ್ಲ, ಅವ್ರು ತಗೊಂಡು ಬರ್ತಾರೆ, ಅವ್ರಿಗೆ ಗೊತ್ತುಂಟು ನಮಗೆಲ್ಲ ಎಂತ ಬೇಕಂತ. ಸೊ ನಿಮಗೆ ಏನು ಬೇಕು ಅಂತ ಪಪ್ಪನೇ ತಗೊಂಡು ಬರ್ತಾರೆ. ಸೊ ಈ ಸಲ ಬರಬೇಕಾದ್ರೆ ಡಬಲ್. ಸೊ ಪಾರ್ಟಿ ನನಗೆ. ಓಕೆ. ಸೊ ನಿಮ್ಮ ಕೊರಿಯೋಗ್ರಾಫರ್ ಜೊತೆ ನಿಮ್ಮ ಬಾಂಡಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಡಾನ್ಸ್ ಪ್ರಾಕ್ಟೀಸ್ ಆಗಿರ್ಬೋದು, ಈ ಕುರಿತು ನಿಮ್ಮ ಕೊರಿಯೋಗ್ರಾಫರ್ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ, ಚೇತನ್ ಜೈನ್ ಅವರು. ಸೊ ಕೊರಿಯೋಗ್ರಾಫರ್ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಳುವಲ್ಲ? ಎಸ್ ವೀಕ್ಷಕರೇ, ನಮ್ಮ ಆ್ಯಡೆಲ್ ಅವರ ಕೊರಿಯೋಗ್ರಾಫರ್ ಚೇತನ್ ಜೈನ್ ಅವರು ನಮ್ಮ ಜೊತೆ ಮಾತನಾಡ್ತಾ ಆ್ಯಡೆಲ್ ಡಾನ್ಸ್ ಕ್ಲಾಸಲ್ಲಿ ಹೇಗಿರ್ತಾರೆ, ಯಾವೆಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡ್ಕೊಂಡು ಬರುವ ಬನ್ನಿ. ಹಾಯ್ ಆ್ಯಡೆಲ್, ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೇನೆ, ಯಾಕಂದರೆ ಡೈಜಿ ವರ್ಲ್ಡ್ ಬೀಟ್ ಅಪ್ ಡ್ಯಾನ್ಸ್ನ ಫಿನಾಲೆ ತನಕ ಬಂದಿದೆಯಾ. ಸೊ ಫಿನಾಲೆಯಲ್ಲಿ ಕೂಡ ಒಳ್ಳೆ ಡ್ಯಾನ್ಸ್ ಮಾಡಿ ಕಪ್ ತೊಗೊಂಬರಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ಇವಾಗ ಪ್ರಾಕ್ಟೀಸ್ ನಡೀತಾ ಇದೆ. ಆ್ಯಡಲ್ ನನಗೆ ಸಿಕ್ಕಿರೋದು ಅವ್ರು ನಮ್ಮ ಕ್ಲಾಸಿಗೆ ಆ್ಯಡ್ ಆಗಿರೋದು ಅಂದರೆ ಅಡ್ಮಿಷನ್ ಆಗಿರೋದು 3 ವರ್ಷದ ಮುಂಚೆ, ಯಾಕಂದರೆ ನನ್ನ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದ್ದು 3 ವರ್ಷದ ಮುಂಚೆ. ಅವರು ಬೇರೆ ಡ್ಯಾನ್ಸ್ ಕ್ಲಾಸಲ್ಲಿ ಇದ್ದರು. ಸೊ ಬರೋವಾಗ ಅಂದರೆ ತುಂಬ ಡಲ್ ಇದ್ದರು, ಸ್ಟೆಪ್ ವೈಸ್ ಆಗಲಿ ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ ಏನೂ ಕರೆಕ್ಟ್ ಆಗಿರಲಿಲ್ಲ. ಸೊ ಇಲ್ಲಿ ಬಂದು ಅವ್ರನ್ನ ತುಂಬ ಟ್ರೈನ್ ಮಾಡಿ ಇವಾಗ ತಾನೇ ಒಂದು ರಿಯಾಲಿಟಿ ಶೋ ಕರ್ಕೊಂಡು ಹೋಗ್ತಾಯಿದ್ದೆ. ಇದು ಅವಳದು ಫಸ್ಟ್ ರಿಯಾಲಿಟಿ ಶೋ. ಆ ಫಸ್ಟ್ ರಿಯಾಲಿಟಿ ಶೋ ಅಲ್ಲಿ ಅವಳು ಫಿನಾಲೆ ತನಕ ಬಂದಿದ್ದಾಳೆ ಅಂದರೆ ನಮಗೂ ಹೆಮ್ಮೆ, ನಮ್ಮ ಕ್ಲಾಸ್ಗೂ ಹೆಮ್ಮೆ. ಸೊ ಇದನ್ನು ಅವಳನ್ನ ಫಿನಾಲೆ ತನಕ ಒಂದು ಆಯ್ಕೆ ಮಾಡಿ ಕರ್ಕೊಂಡು ಹೋದಂತಹ ಡೈಜಿ ವರ್ಲ್ಡ್ನ ಬೀಟ್ ಆಫ್ ಡ್ಯಾನ್ಸ್ ಟೀಮಿಗೆ ಮತ್ತು ಥಂಡರ್ ಗೈಸ್ ಟೀಮಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ಆಪರ್ಚುನಿಟಿ ಕೊಡೋದು ಅಷ್ಟು ಸುಲಭ ಅಲ್ಲ, ಯಾರು ಕೂಡ ಕೊಡೋದಿಲ್ಲ ಒಂದು ಆಪರ್ಚುನಿಟಿನ. ಸೊ ಅಂಥ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನನಗೆ ಇದು ಫಸ್ಟ್ ವಿಷಯ ತಿಳಿದಿರಲಿಲ್ಲ, ಯಾಕಂದರೆ ಅವಳದ್ದು ಆಡಿಷನ್ ಅಂತ ಬಂದಾಗ ನನಗೆ ಅದು ವಿಷಯ ಗೊತ್ತಿರಲಿಲ್ಲ. ಅವರು ಮುಂಚಿನ ದಿವಸ ಹೇಳಿದ್ರು ನನಗೆ, ಸರ್ ಈ ಥರ ಆಡಿಷನ್ ಇದೆ ಒಂದು ಬೀಟ್ ಅಪ್ ಡ್ಯಾನ್ಸ್ ಅಂತ. ನನಗೆ ಅದರದ್ದು ಪೋಸ್ಟರ್ ಕೂಡ ಸಿಕ್ಕಿರಲಿಲ್ಲ, ಏನೂ ಸಿಕ್ಕಿರಲಿಲ್ಲ. ಆಯಿತು ಮೇಡಮ್ ನೋಡುವ, ಅವಳನ್ನ ರೆಡಿ ಮಾಡುವ ಅಂತ. ನಾನು ಅವಾಗ ಅಂದರೆ ತುಂಬ ಬ್ಯುಸಿ ಇದ್ದೆ, ಸ್ಕೂಲ್ ಡೇ ಟೈಮ್. ಅದಾದಮೇಲೆ ಸರ್ ನೀವು ಬರಲಿಲ್ಲ ಅಂತ ಹೇಳಿದರು. ನಾನು ಏನಾಗಿದೆ ಅಂದರೆ ನನಗೆ ಡ್ಯಾನ್ಸಲ್ಲಿ ಬ್ಯುಸಿ ಇದ್ದೆ. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಹೇಳಿದೆ ಅವಳದು ಮೊದಲದ್ದು ಏನು ಡ್ಯಾನ್ಸ್ ಇದೆ ಅದನ್ನೇ ಮಾಡಲಿ ಮೇಡಮ್, ಏನಾಗೋದಿಲ್ಲ ಅಂತ ಹೇಳಿದೆ, ಸೆಲೆಕ್ಟ್ ಆದರೆ ಆಗ್ತಾಳೆ ಅಂತ. ಸೊ ಅಲ್ಲಿ ಹೋಗಿ ಸೆಲೆಕ್ಟಾಗಿ ಬಂದು ನೆಕ್ಸ್ಟ್ ರೌಂಡ್ ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ಲು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ಲು. ನೆಕ್ಸ್ಟ್ ಮೊನ್ನೆ ಕ್ವಾರ್ಟರ್ ಫಿನಾಲೆ ಮತ್ತು ಸೆಮಿಫಿನಾಲೆ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಈಗ ಫಿನಾಲೆ ತನಕ ಬಂದಿದ್ದಾಳೆ. ಸೊ ಫಿನಾಲೆಗೆ ನಿನಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಚೇತನ್ ಅವರು ಮಾತನಾಡಿದ್ರು ನಿಮ್ಮ ಬಗ್ಗೆ. ಸೊ ಹೇಗನ್ನಿಸ್ತಾ ಇದೆ? ಇಷ್ಟು ಜನ ಎಲ್ಲ ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ, ನಿಮ್ಮ ಡಾನ್ಸ್ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಮಗೆ ವಿಶಸ್ಸನ್ನು ತಿಳಿಸ್ತಾ ಇದ್ದಾರೆ, ಹೇಗನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀರಿ. ಫಸ್ಟ್ ನನ್ನ ಪೇರೆಂಟ್ಸಿಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ, ನನ್ನ ತಂಗಿಗೂ ಸಹ. ನೆಕ್ಸ್ಟ್ ನನ್ನ ಸ್ಕೂಲ್ ಪ್ರಿನ್ಸಿಪಲ್, ಕ್ಲಾಸ್ ಟೀಚರ್ಸ್, ಆಲ್ ಸ್ಟಾಫ್ ಟೀಚರ್ಸ್, ಎವ್ರಿ ಒನ್, ಆ್ಯಂಡ್ ಈವನ್ ಮೈ ಫ್ರೆಂಡ್ಸ್. ದೆನ್ ಮೈ ಡಾನ್ಸ್ ಕ್ಲಾಸ್ ಇದು ಸ್ಟೂಡೆಂಟ್ಸ್, ಫ್ರೆಂಡ್ಸ್, ಕೊರಿಯೋಗ್ರಾಫರ್ ಎಲ್ಲರಿಗೂ, ಎಸ್ಪೆಷಲಿ ಪೂಜಾಕ್ಕ. ಎಂಥ ಕಾಂಪಿಟಿಷನ್ಸ್ ಇದ್ದರು, ಯಾವುದು ಟೈಮಿಗೆ ಎಲ್ಲಿ ಕರೆದ್ರು ಸಹ ಅವ್ರು ಬರ್ತಾರೆ, ನಾನು ಬರ್ತೀನಿ ಫ್ರೀ ಇದ್ದೀನಿ ಅಂತ. ಫ್ರೀ ಇಲ್ಲಾದರೂ ಸಹ ಟೈಮ್ ಮಾಡಿ ಬರ್ತಾರೆ. ನಂದು ತುಂಬ ಮೇಕಪ್ಸ್ ಮುಂಚೆ ಅವರೇ ಮಾಡ್ತಾಯಿದ್ರು, ಡ್ರೆಸ್ ಅಪ್ ಎಲ್ಲ ಅವರೇ ಮಾಡ್ತಾಯಿದ್ರು.
ಎಲ್ಲಿ ಡ್ಯಾನ್ಸ್ ಎಲ್ಲ ಹೋಗ್ಲಿಕ್ಕಿದ್ರು ಅಮ್ಮನಿಗೆ ಒಬ್ಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅವರಿಗೆ ಕರಿತಾ ಇದ್ರು, ಅವ್ರು ಬರ್ತಾ ಇದ್ರು, ಯಾವಾಗಲೂ ಸಹ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವ್ರು ಸಹ ಯಾವಾಗಲೂ ಕಾಲ್ ಮಾಡಿ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ಅಂತ ಎಲ್ಲ ಹೇಳ್ತಾ ಇದ್ರು. ಅವರಿಗೆ ಸಹ ಸೋ ಮಚ್ ಥ್ಯಾಂಕ್ಸ್. ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲರಿಗೂ ಥ್ಯಾಂಕ್ ಯು. ಎಸ್, ಆಲ್ ರೈಟ್. ಎಸ್ ಮ್ಯಾಮ್, ಇವಾಗ ಇಷ್ಟು ದೊಡ್ಡ ವೇದಿಕೆಯನ್ನು ತಂಡ ಗೈಸ್ ಫೌಂಡೇಶನ್ ಅವರು ಒದಗಿಸಿಕೊಟ್ಟಿರುವಂಥದ್ದು, ಬೆಳೀತಾ ಇರುವಂತಹ ಮಕ್ಕಳಿಗೆ ಒಂದು ದೊಡ್ಡ ವೇದಿಕೆ. ಸೊ ಈ ಒಂದು ವೇದಿಕೆಯನ್ನು ಹತ್ತಿ ಇಳಿದ್ರೆ ಟ್ರೋಫಿ ಸಿಗುತ್ತೋ ಇಲ್ಲೋ ದಟ್ ಸೆಕೆಂಡ್ರಿ, ಬಟ್ ಅಲ್ಲಿ ಒಂದು ಹತ್ತಿ ಡಾನ್ಸ್ ಮಾಡಿ ಒಂದು 4 ಜನರ ಮುಂದೆ ನಿಂತಾಗ ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಮಕ್ಕಳಲ್ಲಿ. ಸೊ ಅಂಥ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು 1994ರಲ್ಲಿ ಶುರುವಾದಂಥ ಸಂಸ್ಥೆ ಇದೀಗ ಇಷ್ಟು ದೊಡ್ಡ ಫೌಂಡೇಶನ್ ಆಗಿ ಬೆಳೆದಿದೆ. ಇನ್ಸ್ಟಿಟ್ಯೂಷನಿಂದ ಫೌಂಡೇಶನ್ ಆಗಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಆ್ಯಡೆಲ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಹೇಗೆ ಅನಿಸ್ತಾ ಇದೆ? ಹಾಗೆಯೇ ಫೌಂಡೇಶನ್ ಬಗ್ಗೆ ಏನು ಹೇಳ್ತೀರಿ? ಥಂಡರ್ ಗೈಸ್ ಬೀಟ್ ಆಫ್ ಡ್ಯಾನ್ಸ್ ಸಂಸ್ಥೆಗೆ ನಾವು ತುಂಬ ಆಭಾರಿಯಾಗಿದ್ದೇವೆ. ತುಂಬ ಒಳ್ಳೆಯ ವೇದಿಕೆ, ತುಂಬ ಮಕ್ಕಳಿಗೆ ಮುಂದೆ ಬಂದು ಅವರ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಲಿಕ್ಕೆ ಒಳ್ಳೆಯ ವೇದಿಕೆ. ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳ್ತೇನೆ. ಎಲ್ಲ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೆ 3 ಜನಕ್ಕೂ ಕೂಡ ಹೃದಯಾಂತರಾಳದ ಧನ್ಯವಾದಗಳು. ಬಿಕಾಸ್ ಇಷ್ಟೊತ್ತು ನಮ್ಮ ಜೊತೆ ಬಂದು ಆ್ಯಡೆಲ್ ಅವರ ತುಂಟಾಟಗಳನ್ನು ಬಿಚ್ಚಿಟ್ರು ಮೇಡಮ್ ಅವರು. ಸೊ ನಿಮ್ಮ ಲವ್ ಸ್ಟೋರಿಯನ್ನು ಕೇಳಿ ತುಂಬ ಖುಷಿ ಆಯಿತು. ನಿಮ್ಮ ಫ್ಯಾಮಿಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನಿಮ್ಮ ನೇಬರ್ಹುಡ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಕ್ಷತ್ರ ಹಾಗೆಯೇ ಆ್ಯಡೆಲ್ ಅವರು ಬಂದು ನಮ್ಮ ಜೊತೆ ಅವರ ಲೈಫ್ ಜರ್ನಿ ಹೇಳ್ಕೊಂಡ್ರು, ಅವರ ಕ್ಲಾಸ್ ಜರ್ನಿಯನ್ನು ಹೇಳ್ಕೊಂಡ್ರು, ಬೀಟ್ ಆಫ್ ಡಾನ್ಸ್ ಬಗ್ಗೆ ಮಾತಾಡಿದ್ರು, ಅವರ ಒಂದು ತಯಾರಿಗಳ ಬಗ್ಗೆ ಮಾತಾಡಿದ್ರು, ಫೈನಲ್ ರೀಚ್ ಆದಂಥ ಒಂದು ಖುಷಿ, ಒಂದು ಸಂತೋಷ ಎಲ್ಲವನ್ನ ಹಂಚ್ಕೊಂಡ್ರು. ಜೊತೆಗೆ ಅವರ ಫ್ಯಾಮಿಲಿ ಕೂಡ ಬಂದು ನಮ್ಮ ಜೊತೆ ಮಾತಾಡಿದ್ರು. ನಕ್ಷತ್ರ ಅವರಾಗಿರ್ಬೋದು ಅಥವಾ ಆ್ಯಡೆಲ್ ಅವರಾಗಿರ್ಬೋದು ಈ ಒಂದು ಸಂಚಿಕೆಯಲ್ಲಿ ಬಂದು ಮಾತನಾಡಿದ್ದು ನಮಗಂತೂ ತುಂಬ ಖುಷಿ ಆಯಿತು. ತುಂಬ ಎನರ್ಜೆಟಿಕ್ ಆಗಿ ಫೈನಲ್ ರೌಂಡ್ಗೆ ತಯಾರಿ ನಡೀತಾ ಇದೆ. ಫೈನಲ್ ಅಲ್ಲಿ ಟ್ರೋಫಿ ಯಾರು ಹಿಡ್ಕೊಂಡು ಹೋಗ್ತಾರೆ ಅಂತ ಖಂಡಿತವಾಗ್ಲೂ ನಮ್ಗೆ ಗೊತ್ತಿಲ್ಲ. ಸೊ ಫೈನಲ್ ಹಂತಕ್ಕೆ ಯಾರು ಬರ್ತಾರೆ, ಆ ಒಂದು ಟ್ರೋಫಿಯನ್ನು ಯಾರು ಹಿಡ್ಕೊಂಡು ಮನೆಗೆ ಹೋಗ್ತಾರೆ, ಯಾರು ಬೀಟ್ ಆಫ್ ಡಾನ್ಸ್ನ ವಿನ್ನರ್ ಆಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ನಮ್ಗೆಲ್ರಿಗೂ ಇದೆ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಬಂದಂಥ ಆ್ಯಡೆಲ್ ಅವರ ಲೈಫ್ ಜರ್ನಿ ಇರ್ಬೋದು, ಅವರ ಒಂದು ಸ್ಕೂಲ್ ಜರ್ನಿ, ಅವರ ಫ್ರೆಂಡ್ಸ್ ಎಲ್ಲ ಮಾತಾಡಿದ ರೀತಿ ಎಲ್ಲವೂ ನಮಗೆ ಖುಷಿಯನ್ನು ಕೊಡುತ್ತೆ. ಸೊ ನಿಮ್ಮ ಮನೆಯಲ್ಲಿ ಕೂಡ ಮಕ್ಕಳಿದ್ರೆ ಇಂತಹ ಕಾರ್ಯಕ್ರಮಗಳಿಗೆ ತಪ್ಪದೇ ಕಳುಹಿಸಿ, ಮತ್ತೆ ನೀವೆಲ್ಲರೂ ಇಲ್ಲಿ ಒಂದು ಬಂದು ನಮ್ಮ ಜೊತೆ ಮಾತಾಡುವಂತಾಗಲಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. 6 ಜನ ಕಂಟೆಸ್ಟೆಂಟ್ಸ್ ಬಂದು ನಮ್ಮ ಜೊತೆ ಮಾತನಾಡಿದ್ರು. ಇನ್ನು ಒಬ್ಬರು ಕಂಟೆಸ್ಟೆಂಟ್ ಬಂದು ಮಾತನಾಡೋದು ಮಾತ್ರ ಬಾಕಿ ಇರುವಂಥದ್ದು. ಸೊ ಆ ಕಂಟೆಸ್ಟೆಂಟ್ ಯಾರು ಅನ್ನುವಂಥ ಕ್ಯೂರಿಯಾಸಿಟಿ ಹೀಗೆ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಡೈಜ್ ವರ್ಲ್ಡ್ 24x7. ಸೇರಿ ಕುಣಿಯುವ ಹಾಡಿನ ತಾಳಕ್ಕೆ, ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ, ಸೇರಿ ಕುಣಿಯುವ ಹಾಡಿನ ತಾಳಕ್ಕೆ, ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ, ಹಾಡಿನ ತಾಳಕ್ಕೆ ಹೆಜ್ಜೆಯ ನಾದಕ್ಕೆ, ಕುಣಿಯುವ ಮನಸ್ಸನ್ನು ಬೆಳೆಸುವ ವೇದಿಕೆ, ಕುಣಿತದ ಪ್ರತಿಭೆಯ ಸಾಧಿಸುವ ವೇದಿಕೆ. ಬೀಟ್ ಆಫ್ ಡ್ಯಾನ್ಸ್, ಬೀಟ್ ಆಫ್ ಡ್ಯಾನ್ಸ್, ಬೀಟ್ ಆಫ್ Heavy lunch? Sorry man, that's what I've come for. Bad gut, bad poop, bad breath. What are you here for? I'm here for the spa. Alpha, we're ready for you. Alpha dogs only have Hunger Tail. ಬೊಕ್ಕತಲೆಯ ಸಮಸ್ಯೆಗೆ ಎಂದೇ ಗುಡ್ ಬೈ ಹೇಳಿ ಭೇಟಿ ಮಾಡಿ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಸೌಜಾ ಆರ್ಕಿಡ್, ಲಕ್ಷ್ಮೀದಾಸ್ ಜ್ಯುವೆಲ್ಲರಿ ಕೆಳಗೆ, ಕೆಎಂಸಿ ಆಸ್ಪತ್ರೆಯ ಹತ್ತಿರ, ಜ್ಯೋತಿ ಬಲ್ಮಠ ರೋಡ್, ಮಂಗಳೂರು. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಅಂಬಲ್ಪಾಡಿ, ಉಡುಪಿ. ಗ್ಲಾಸ್, ಅಲ್ಯೂಮಿನಿಯಂ ಸ್ಲೈಡಿಂಗ್ಸ್, ಎಸಿಪಿ ಶೀಟ್ಸ್, ಪಿವಿಸಿ ಡೋರ್ಸ್, ಸೀಲಿಂಗ್ ಮೆಟೀರಿಯಲ್ಸ್ ಮತ್ತು ಹಾರ್ಡ್ವೇರ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಎಂದೇ ಭೇಟಿ ಕೊಡಿ. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಕಾರ್ತಿಕ್ ಎಸ್ಟೇಟ್ ಹತ್ತಿರ, ಅಂಬಲ್ಪಾಡಿ ಬೈಪಾಸ್ ರೋಡ್, ಉಡುಪಿ.
somewhat a beat of dance.